ಟೈಮ್. ನಾವ್ ನಾವು ಈಗ ಅದೇ ತರ ಅಭ್ಯಾಸ ಮಾಡ್ಕೊಬಿಟ್ಟಿದೀವಿ ಸರ್. ನೀವು ಥಿಂಕಿಂಗ್ ಅಷ್ಟೇ. ಏನ್ ಅದೇ ಗೊತ್ತುಂಟಾ ಮೂರ್ತಿ ಅವರೇ, ನಮ್ಮ ಥಿಂಕಿಂಗ್. ಈಗ ಎಸ್ ನಾವು ಸರ್. ನೋಡಿ 5 ವರ್ಷದಿಂದ ಇಲ್ಲಿ ಇದ್ದೀವಿ, ಹೌದಾ? ನಿಮ್ ಜೊತೆಗಿದ್ದೀವಿ, ಹೌದಾ? ಹೌದು ಸರ್, ಹೌದು ಸರ್. ನಾನು 8 ತಿಂಗಳಾಯ್ತು. 8 ತಿಂಗಳಿಂದ ಆದಷ್ಟು ಮಿಸ್ ಮಾಡ್ದಂಗೆ ನೋಡ್ಕೊಂತಾ ಇದೀನಿ ಸರ್. ನೋಡ್ತಾ ಇದೀವಿ, ಅಟೆಂಡ್ ಆಗ್ತಾ ಇದೀನಿ. ಅಟೆಂಡ್ ಆಗ್ತಾ ಇದ್ದೀರಿ. ವೆರಿ ಗುಡ್, ವೆರಿ ಎಸ್ ಗುಡ್. ಸರ್. ತುಂಬಾ ನಾಲೆಡ್ಜ್ ಸಿಗ್ತಾ ಇದೆ ನನಗೆ. ಓಕೆ. ಮತ್ತೆ ಇನ್ಸ್ಪಿರೇಷನ್ ಸಿಗ್ತಾ ಇದೆ ನನಗೆ. ಆ DX ಅಂದ್ ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನೋಡ್ತಾ ಇದ್ದೀನಿ ಸರ್. 12 ಗಂಟೆಗೆ ಬರುತ್ತಲ್ಲ ಅದು. ಜೊತೆಗೆ ಓಕೆ. ಅದಲ್ಲದೆ ನಾನು ಗೂಗಲ್ ಅಲ್ಲಿ ಎಲ್ಲ ಡೌನ್ಲೋಡ್ ಮಾಡಿ ನೋಡ್ತಾ ಇರ್ತೀನಿ. ಇವತ್ತು ರೋಸ್ಲೆ ಟ್ಯಾಬ್ಲೆಟ್ ಬಗ್ಗೆ ನೋಡಿದೆ ಸರ್. ತುಂಬಾ ಎಫೆಕ್ಟಿವ್ ಆಗಿದೆ. ಓಹೋ ಹೋ ಹೋ. ಓಕೆ ಓಕೆ, ವೆರಿ ತುಂಬಾ ಗುಡ್, ವೆರಿ ಚೆನ್ನಾಗಿದೆ. ಇದು ಯೂಸ್ಫುಲ್. ವೆರಿ ಯೂಸ್ಫುಲ್. ಎಲ್ಲಾರು ಕಾಮನ್ ಎಲ್ಲಾರು ತಗೋಬಹುದು ಅಂತ ಅನ್ನಿಸ್ತು. ಅದ್ರ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಮಾಡಬಹುದು. ಓಕೆ ಓಕೆ ಓಕೆ. ಇವತ್ತು 7 ಗಂಟೆಗೆ ಇವತ್ತು 7 ಗಂಟೆಗೆ ಡಾಕ್ಟರ್ ರತ್ನಾ ವಸುಪಾಲ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಕರ್ನಾಟಕಕ್ಕೋಸ್ಕರ ಇಟ್ಟಿದ್ದಾರೆ. ಎಸ್ ಸರ್. 7 ಗಂಟೆಗಿದೆ. ಆದ್ರಿಂದ ಕರ್ನಾಟಕದವರೆಲ್ಲರೂ ಲಿಂಕ್ ಆಲ್ರೆಡಿ ಬಂದಿದೆ ನೋಡಿ. ನೀವು ಯೂಟ್ಯೂಬ್ ಲಿಂಕ್ ಅದು. ಎಸ್ ಸರ್. ಅದಕ್ಕೆ ಅಟೆಂಡ್ ಮಾಡಿದ್ರೆ ನೀವು ಕೂಡ ಅವರಿಗೊಂದು ಶ್ರದ್ಧಾಂಜಲಿ ಕೊಟ್ಟ ಹಾಗೆ. 7 ಗಂಟೆಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಖಂಡಿತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್ ಮಾಡೋಣ ಅಶೋಕ್. ಓಕೆ ಸರ್. ಓಕೆ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ ಡಿಮೈ ಇಂಡಿಯಾ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಈ ಒಂದು ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ 1876ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ DX ನಲ್ಲಿ ಎಕ್ಸಿಕ್ಯೂಟಿವ್ ಸೀನಿಯರ್ ಡೈಮಂಡ್ ಹಂತವನ್ನು ತಲುಪಿದ ನಮ್ಮ ಮಹಾಗುರುಗಳಾದ ಶ್ರೀ SN ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಇದ್ದಾರೆ. ಇವರಿಗೆ ಬೇಕಾದಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇವತ್ತಿನ ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತಗೊಳ್ಳೋದು ಹೇಗೆ, ಜೀವನದಲ್ಲಿ ನಿರ್ಧಾರವನ್ನು ತಗೊಂಡ್ರೆ ಏನನ್ನು ಮಾಡಬಹುದಂತ ತೋರಿಸಿಕೊಡ್ಲಿಕ್ಕೆ ಅವರೇ ಒಂದು ಸಾಕ್ಷಿ. ಅವರು ಇವತ್ತಿನ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸರ್ ತಮ್ಗಾಗಿ ವೇದಿಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು DXN ಕರ್ನಾಟಕ, ಥ್ಯಾಂಕ್ ಯು ಆಲ್. ಓಕೆ, ಇವತ್ತಿನ ಸಬ್ಜೆಕ್ಟ್ ಮಾಡ್ತೀರಾ ಸರ್? ಹಲೋ ಹೇಳಿ. ಆಲ್ ಮ್ಯೂಟ್ ಮಾಡಿಬಿಡಿ ಸರ್, ಎಲ್ಲ ಆನ್ ಮಾಡಿದ್ದಾರೆ. ಹೌದಾ? ಆನ್ ಮಾಡಿದಾರ? ಕ್ಲೋಸ್ ಮಾಡಿದೆ, ಆದ್ರೆ ಪುನಃ ಆನ್ ಮಾಡಿದ್ರಿ. ನಾನೇ ಕೊಡ್ಬೇಕು ಸರ್ ಇಲ್ಲಿ ಆಲ್ ಮ್ಯೂಟ್ ಕೊಡಿ. ಅಲ್ಲಿ ಆಗ್ತದೆ. ಮ್ಯೂಟ್ ಆಲ್ ಮಾಡಿದ್ದೇನೆ. ಆಲ್ ಮ್ಯೂಟ್ ಕೊಟ್ಟಾಗ ನಮ್ದು ಮ್ಯೂಟ್ ಆಗಿ ಹೋಗಿರ್ತದೆ. ಓಕೆ, ಕೇಳ್ತಾ ಇದೆ ಈಗ ಅಲ್ಲ? ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು, ಬೆಳಗಿನ ಸುಸ್ವಾಗತಗಳು. ಇವತ್ತು ನಾವು ಸಂಡೇ, ಆದಿತ್ಯವಾರ, ಭಾನುವಾರ. ಭಾನುವಾರ ಅಂದ್ರೆ ರಜೆ ಇರ್ತದೆ, ಏನೇನೋ ಮಾಡ್ಬೇಕು, ಏನೇನೋ ಡಿಸಿಷನ್ ಮಾಡಿರ್ತಾರೆ. ಅಲ್ಲಿಗೆ ಹೋಗ್ಬೇಕು, ಯಾವ ಹೋಟೆಲಿಗೆ ಹೋಗ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ಬೀಚನ್ನ ನೋಡ್ಬೇಕು, ಎಲ್ಲಿ ಪಾರ್ಟಿ ಮಾಡ್ಬೇಕು ಅಂತ ಅದ್ರಲ್ಲೇ ಇರ್ತಾರೆ, ಆ ಗುಂಗಿನಲ್ಲೇ ಇರ್ತಾರೆ. ಆದ್ರೆ ನಾವು 53 ಜನ ಇಲ್ಲಿ ಇದೀವಿ ನೋಡಿ. ನಾವು ಡಿಫರೆಂಟ್ ಇದ್ದೀವಿ ಅಂತ ನಮ್ಗೆ ನಾವೇ ಹೆಮ್ಮೆ ಪಡ್ಕೊಳ್ಬೇಕು. ವಿ ಆರ್ ಡಿಫರೆಂಟ್. ಬೆಳಿಗ್ಗೆ 7 ಗಂಟೆಗೆ ನಿದ್ರೆ ಬಿಟ್ಟು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಯಾಕೆ ಅಂತ ಒಂದು ಕ್ವಶನ್ ಮಾರ್ಕ್. ಸೊ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ಹತ್ರ ಏನೋ ಒಂದು ನಿರ್ಧಾರ ಇದೆ, ಏನೋ ಒಂದು ಮಾಡ್ಬೇಕಂತ ಇದ್ದೀವಿ, ಯಾವುದೋ ಒಂದು ಡಿಸಿಷನ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಈ ಡಿಸಿಷನ್ ಹೇಗೆ ತಗೋಬಹುದು, ಯಾವ ರೀತಿ ತಗೋಬಹುದು? ಡಿಸಿಷನ್ ಅಂತ ಹೇಳಿದ್ರೆ ನೀವು ನಿರ್ಧಾರವನ್ನು ತಗೋಬಹುದು, ಆದ್ರೆ ಅದನ್ನ ಮಾಡುದುಂಟಲ್ಲ. ಮತ್ತೆ ನೀವು ನಮ್ಮ ಟಾಟಾದವ್ರು ಹೇಳ್ತಾರೆ ನೀವು 1 ನಿಮಿಷದಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಿರ್ಧಾರವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಈ 1 ನಿಮಿಷದಲ್ಲಿ ನೀವು ನಿರ್ಧಾರವನ್ನು ತಗೋಬಹುದು. ನಾನು ಇದನ್ನ ಮಾಡ್ತೀನಿ. ಆ ನಿರ್ಧಾರ ತಗೊಳ್ಳಿಕ್ಕೆ ಇದು ಒಂದು ಸಮಯ ನಿಮ್ಗೆ. ಸೊ ನೀವು ನಿರ್ಧಾರವನ್ನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನೀವು ನಿರ್ಧಾರ ಮಾಡೋದ್ರಲ್ಲೇ ನಿಮ್ ಟೈಮ್ ಹೋಗ್ಬಿಡ್ತದಂತ. ತುಂಬಾ ಜನ ನೋಡಿ, ಅಲ್ಲಿ 2 ನಿಮ್ಗೆ ಕೊಟ್ಟಿದ್ದಾರೆ ಸ್ಲೈಡ್ ಅಲ್ಲಿ. ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾನವ, ನಿಂತ್ಕೊಂಡಿದ್ದಾನೆ. ಯಾಕಂದ್ರೆ ಅಲ್ಲಿ 3, 2, 5 ದಾರಿಗಳಿದೆ. ಯಾವುದ್ರಲ್ಲಿ ಹೋಗುವುದಂತ ಅವನಿಗೆ ಟೋಟಲ್ ಕನ್ಫ್ಯೂಷನ್ ಇದ್ದಾನೆ. ಹೌದಾ? ನೋಡಿದ್ರ
ಯಾವ್ದ್ರಲ್ಲಿ ಹೋಗೋದು? ಅದಕ್ಕೆ ಹೋಗೋದಾ, ಇದಕ್ಕೆ ಹೋಗೋದಾ? ಅಲ್ಲಿ ಒಬ್ರು ಕೆಲವರು ಏನ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇನ್ನು ಕೆಲವರು ಇನ್ಶೂರೆನ್ಸ್ ಮಾಡ್ತಾರೆ, ಇನ್ನು ಕೆಲವರು ಅಂಗಡಿ ಇದೆ, ಇನ್ನು ಕೆಲವರು ಬೇರೆ ಪ್ರೊಫೆಷನ್ ಇದೆ, ಅದ್ರ ಜೊತೆಗೆ DXN ಇದೆ. ಯಾವುದನ್ನ ಮಾಡೋದಪ್ಪ ಇದು? ಎಲ್ಲದನ್ನೂ ಮಾಡೋಣ ಅಂತ ಕೆಲವ್ರ ನಿರ್ಧಾರ. ಆವಾಗ ಏನಾಗ್ತದೆ ಅಂದ್ರೆ ಎಲ್ಲಿಗೂ ನೀವು ರೀಚ್ ಆಗೋದಿಲ್ಲ, ಅಲ್ಲಿಯೂ ರೀಚ್ ಆಗೋದಿಲ್ಲ, ಇಲ್ಲಿಯೂ ರೀಚ್ ಆಗೋದಿಲ್ಲ. ನೀವು ನಿರ್ಧಾರವನ್ನು ಕರೆಕ್ಟ್ ಮಾಡ್ಬಿಡ್ಬೇಕು ನೋಡಿ. ನೆಟ್ವರ್ಕ್ ಅಂದ್ರೆ DXN ಅಂದ್ರೆ ನೆಟ್ವರ್ಕ್. ಆ ಒಂದು ನಿರ್ಧಾರವನ್ನು ಯಾರು ಮಾಡ್ತಾರೋ ಅವರು ರೀಚ್ ಆಗ್ತಾರೆ, ಅವರು ಅವರ ಗೋಲ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಅವರ ಏನು ಕಾನ್ಶಿಯಸ್ ಅಂದ ಅದು ಸಬ್ ಕಾನ್ಶಿಯಸ್ಗೆ ಹೋಗ್ತದೆ, ದೆನ್ ಸಬ್ ಕಾನ್ಶಿಯಸ್ ಆಕ್ಟಿವೇಟ್ ಆಗ್ತದೆ, ನೀವು ಅಲ್ಲಿ ಹೋಗಿ ರೀಚ್ ಆಗ್ತದೆ. ಏನ್ ನಿರ್ಧಾರ ಮಾಡಬೇಕು? ನಮ್ಮ DXN ಕಂಪನಿ ಏನ್ ಹೇಳ್ತದೆ? ಸೊ ಫಸ್ಟ್ ಬ್ರ್ಯಾಂಡ್ ಚೇಂಜಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಬ್ರ್ಯಾಂಡ್ ಚೇಂಜಿಂಗ್ ಅಂದ್ರೆ ಏನು ಅಂತ ವೆರಿ ಸಿಂಪಲ್. ಬೆಳಿಗ್ಗೆ ಎದ್ದಾಯ್ತು, ನಾನೀಗ ಬೆಳಿಗ್ಗೆ ಎದ್ದಾಗ ನಮ್ಮ ಬ್ರಷ್, ಬ್ಯಾಂಬೂ ಬ್ರಷ್ ತಗೊಂಡು ಬ್ರಷ್ ಮಾಡೋದು ಒಂದು. ಎರಡನೇದು ನಮ್ಮ ಟೂತ್ ಪೇಸ್ಟ್ ಇಟ್ಕೊಂಡು ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡೋದು. ಮೂರನೇದಾಗಿ ಏನ್ ಮಾಡುದು, ನಮ್ಮ ಸೋಪ್ ಇದೆ ಅದನ್ನ ಮುಖ ತೊಳೆಯುವುದು. ನಾಲ್ಕನೇದಾಗಿ ನಾನು ಇವತ್ತೊಂಚೂರು ನಮ್ಮ ನೀಲಿ ತೈಲಂ ಇದು ಅದನ್ನು ಸಹ ಯೂಸ್ ಮಾಡಿದೆ ಬೆಳಿಗ್ಗೆ. ಅದಾದ ನಂತರ ಬಂದ್ಬಿಟ್ಟು ನಾನು RGGL, ಸ್ಪಿರುಲಿನಾ ಮತ್ತೆ ಮೊರಂಜಿ, ಆ ನಂತರ ಅದನ್ನ ಒಂದು 3 ಆಯ್ತಲ್ಲ, ಅದರ ನಂತರ ಇನ್ನೊಂದು ತಗೊಂಡೆ, RGGL, ಸ್ಪಿರುಲಿನಾ, ಮೊರಂಜಿ. ನೆಕ್ಸ್ಟ್ 3 ಪ್ರಾಡಕ್ಟ್ ಅಂದ್ರೆ 3 ಪೌಡರ್ ಅನ್ನ ನಾನು ಯೂಸ್ ಮಾಡಿದೆ. 3 ಪೌಡರ್, ಒಂದು ಗೋಕ್ಷುರ ಅಂತ ಒಂದು ಪೌಡರು, ಆಮೇಲೆ ಇನ್ನೊಂದು ಇದೆಯಲ್ಲ ಶುಗರ್ದು ಒಂದು ಪೌಡರ್ ಬಂದಿದೆಯಲ್ಲ ಅದನ್ನ ನಾನು ಯೂಸ್ ಮಾಡಿದೆ, ಇನ್ನೊಂದು ಸ್ಕಿನ್ ಇದ ಒಂದು ಪ್ರಾಡಕ್ಟ್. ಈ 3 ಮಿಕ್ಸ್ ಮಾಡಿಬಿಟ್ಟು ತಗೊಂಡೆ. ಸೊ ಅದ ನಂತರ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಟೀ. ಈಗ ಟೀ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಮ ನಿರ್ಧಾರ ಉಂಟಲ್ಲ, ಕರೆಕ್ಟೇ ಇರ್ಬೇಕು ನೋಡಿ, ಏನೂ ಬದಲಾವಣೆ ಇಲ್ಲ. ಆ ರೀತಿಯಲ್ಲಿ ಇದ್ದಾಗ ಕರೆಕ್ಟ್ ಆಗಿ ನಮ್ಗೆ ಸೆಟ್ ಆಗ್ತದೆ. ಎವ್ರಿಥಿಂಗ್ ಇಲ್ ಆಲ್ ರೈಟ್. ನಾವು ನಿರ್ಧಾರ ಮಾಡಿ ಆಗಿದೆ. ಒಂದು ಮದುವೆ ಆಗ್ಲಿಕ್ಕೆ ನಿರ್ಧಾರ ಆಗೋಗಿದೆಪ್ಪ, ಮದುವೆ ಆಗ್ತದೆ. ನಾವೊಂದು ಡಿಸಿಷನ್ ಮಾಡ್ತೀವಿ, ಒಂದು ಪೂಜೆ ಮಾಡಬೇಕು ಅಂತ, ಸತ್ಯನಾರಾಯಣ ಪೂಜೆ ನಿರ್ಧಾರ ಆಯ್ತು. ನಿರ್ಧಾರ ಅಡಚಣೆ ಬರ್ದಿದ್ದಾಗ ಅವರನ್ನು ಕಟ್ಬಿಡ್ತಾರೆ ಇಲ್ಲಿಗೆ, ಅಡಚಣೆ ಬರಬಾರ್ದು ಅಂತ ಬ್ರಾಹ್ಮನ್ಸ್ ಅದು ಕಟ್ತಾರೆ. ಅದು ಕಟ್ಟಿದ ನಂತರ ಮತ್ತೆ ಯಾವ ಅಡಚಣೆನೂ ಇಲ್ಲ, ಅಂದ್ರೆ ಅಷ್ಟು ಪರ್ಫೆಕ್ಟ್ ಅಂತ, ಅಷ್ಟು ಪರ್ಫೆಕ್ಟ್. ಅದೇ ತರ DXN ನಲ್ಲಿ ನೀವು ಒಂದು ನಿರ್ಧಾರ ಮಾಡ್ಬೇಕಂತ ನಾನು ಹೇಳುದು. ಏನ್ ನಿರ್ಧಾರ ಮಾಡಿ? ಈ ಪ್ರಾಡಕ್ಟ್ ಅನ್ನ ಫಸ್ಟ್ ಯೂಸ್ ಮಾಡುವ ನಿರ್ಧಾರವನ್ನು ಮಾಡಿ, ಬ್ರ್ಯಾಂಡ್ ಚೇಂಜ್ ಮಾಡುವ ನಿರ್ಧಾರ ಮಾಡಿ. ಎರಡನೇದಾಗಿ ಪ್ರತಿ ಒಬ್ರು ನಾನು ಹೇಳ್ತೇನೆ, ಯಾರೆಲ್ಲ DXN ನಲ್ಲಿ ಸಕ್ಸಸ್ ಆಗ್ಬೇಕಂತಿದ್ರಿ, 1ನೇ ತಾರೀಕು ನೀವು 3000 PV ಅನ್ನ ಮಾಡ್ಬೇಕು. 1ನೇ ತಾರೀಕು 3000 PV ಅನ್ನ ಮಾಡೋದನ್ನ ನೀವು ಮೈಂಡ್ ಸೆಟ್ ಮಾಡ್ಬೇಕು. ಫಸ್ಟ್ ಅದನ್ನ ನೀವು ಮಾಡಿ ಮತ್ತೆ ನೋಡಿ ಹೇಗಾಗ್ತದಂತ. ಯಾಕೆಂದ್ರೆ ಈ ನಿರ್ಧಾರ ಮಾಡಿದಾಗ್ಲೇ ನಿಮ್ಗೆ ಅದು ರಿಯಾಲಿಟಿ ಕಂಡು ಬರ್ತದೆ. ನಿಮ್ಗೆ 10,000 ಪ್ರಾಡಕ್ಟ್ ಬಂದಾಯ್ತು 1ನೇ ತಾರೀಕು, ಅದು ನಿಮ್ಗೆ 30 ದಿವಸ ಟೈಮ್ ಇದೆ ಅದನ್ನ ರೆಕಮೆಂಡ್ ಮಾಡ್ಲಿಕ್ಕೆ, ಹೇಳಲಿಕ್ಕೆ. ಸೊ ಆಟೋಮೆಟಿಕ್ 15ನೇ ತಾರೀಕು ಒಳಗೆ ಪುನಃ ಖಾಲಿ ಆಗ್ತದೆ, ಪುನಃ 3000 PV ಅನ್ನು ಕೂಡ ನೀವು ಮಾಡ್ತೀರಿ. ಆ ರೀತಿ ಒಂದು ದೃಢವಾದ ನಿರ್ಧಾರ ಅಂತ ಹೇಳ್ತಾರೆ, ದೃಢ ನಿರ್ಧಾರ, ಅಚಲ, ಅದನ್ನ ಮತ್ತೆ ಛಲ ಆಗ್ಲಿಕ್ಕಿಲ್ಲ, ಅದು ಅಚಲ ನಿರ್ಧಾರ ಮಾಡ್ಬೇಕು ಅಂತ. ಆವಾಗ ಮಾತ್ರ ನಮ್ಮ ಈ ಬಿಸ್ನೆಸ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ತುಂಬಾ ಜನ ಇನ್ನೂ ನಿರ್ಧಾರನೇ ಮಾಡ್ಲಿಲ್ಲ. 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ಮಾಡ್ತು, ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡೋದು. ನಮ್ಮ ಹಾಗೆ ಫಾರಿನ್ ಟ್ರಿಪ್ ಬರ್ತಾರ ಅವ್ರು? ಯಾಕಂದ್ರೆ ಅವರ ನಿರ್ಧಾರ ಆಚೆ ಈಚೆ ಇದೆ, ಕನ್ಫ್ಯೂಷನ್ ಅಲ್ಲಿದೆ. 100% ಅವ್ರ ಎಫರ್ಟ್ ಅದಕ್ಕೆ ಹಾಕ್ತಾ ಇಲ್ಲ. ಎಲ್ಲೋ ಒಂದು 10%, 20%, ತಿಂಗಳಿಗೆ ಒಂದು ಮೀಟಿಂಗು, ತಿಂಗಳಿಗೆ ಒಂದು ಎಲ್ಲ ಸ್ಟಾಕ್ ಪಾಯಿಂಟಿಗೆ ಹೋಗ್ತಾರೆ, ಈ ತರ ಮಾಡ್ತಾರೆ. ಬಟ್ ನೀವು DXN ನಲ್ಲಿ ಸಕ್ಸಸ್ ನೋಡ್ಬೇಕಂತ ಹೇಳಿದ್ರೆ ನೀವು ಸರಿಯಾದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸೀಲ್ ಆಗ್ಬೇಕು. ನಾನು ಇದನ್ನ ಮಾಡೇ ಮಾಡ್ತೀನಿ, 3000 PV ಅನ್ನ ಮಾಡೇ ಮಾಡ್ತೀನಿ. 6 ಜನ ನಾನು ಹುಡುಕಿ ಬಿಟ್ಟು 6 ಜನರನ್ನ 3000 PV ಮಾಡ್ತೀನಿ ಅಂತ ಹೇಳಿ ನಿಮ್ಮ ತಾಯಿ ಇದ್ರೆ, ನಿಮ್ಮ ತಂದೆ ಇದ್ರೆ, ಅಥವಾ ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಎಸ್ ನಾನು ಮಾಡೇ ಮಾಡ್ತೀನಿ. ಆ ಅಚಲ ನಿರ್ಧಾರವನ್ನು ಮಾಡಿದವರು ಮಾತ್ರ ಸಕ್ಸಸ್ಫುಲ್ ಗ್ಯಾರಂಟಿ ಆಗ್ತಾರೆ. ಇದು ಇಂಪಾರ್ಟೆಂಟ್ ಇದೆ. ಆದ್ರಿಂದ ಸರಿಯಾಗಿ ನಿರ್ಧಾರವನ್ನು ತಗೊಳ್ಳೋದು ಇಂಪಾರ್ಟೆಂಟ್.
ನಿಮ್ಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಸಕ್ಸಸ್ ನಿರ್ಧಾರ ತಗೊಂಡವ್ರು ಸಕ್ಸಸ್ ಆದ್ರ ಇಲ್ವಾ ಅಂತ. ಇಲ್ಲಿ ಒಂದು ನೋಡಿ, ಇದರಲ್ಲಿ ನೀವು ನೋಡಿದ್ರೆ ಈಗ ಗೊತ್ತಾಗ್ತದೆ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ. ಲೇಟ್ ಆಗ್ಬೋದು, ಬಟ್ ಸಕ್ಸಸ್ ಆಗಿದ್ದಾರೆ. ಇದು ಎಷ್ಟು ಕಿಲೋಮೀಟರ್ ಉದ್ದ ಇದೆ? 21,196 ಕಿಲೋಮೀಟರ್ ಉದ್ದ. 21,000 ಅಂದ್ರೆ ಈ ಪ್ರಪಂಚಕ್ಕೆ ಒಂದು 3 ರೌಂಡ್ ಹಾಕ್ಬೋದು, ಅಷ್ಟು ದೊಡ್ಡದಿದೆ ನೋಡಿ. ಎಷ್ಟು ವರ್ಷ ತಗೊಂಡ್ರು? 2,500 ವರ್ಷ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? ಸಾಧಾರಣ 100 ವರ್ಷನೇ ಇಟ್ಕೊಳ್ಳಿ. 25 ಜನರೇಷನ್ ತಗೊಳ್ತು. 25 ಜನರೇಷನ್. ಏನಿದು ಯಾರಾದ್ರೂ ಹೇಳ್ಬೋದಾ? ಚೀನಾದ ಮಹಾಗೋಡೆ ಸರ್. ಚೀನಾದ ಮಹಾಗೋಡೆ. ನಮ್ಗೆ TSIPಯಲ್ಲಿ ಚೀನಾದ ಮಹಾಗೋಡೆಗೆ ಒಂದ್ಸಲ ಬಂದಿತ್ತು ಹೋಗ್ಲಿಕ್ಕೆ. ಆದ್ರೆ ಏನಾಯ್ತು ಗೊತ್ತುಂಟಾ? ಅಲ್ಲಿಯ ವಾತಾವರಣ ಮೈನಸ್ಸಿಗೆ ಹೋಗ್ಬಿಡ್ತಂತೆ. ಮೈನಸ್ ಅಂದ್ರೆ ಐಸ್, ಅಲ್ಲಿ ಐಸ್ ಆಗ್ಬಿಡ್ತದೆ. ಆ ಟೈಮಿಗೆ ನಮ್ಗೆ ಅದು ಬಂದ್ಬಿಡ್ತು. ಕಾಣಾದಂತೆಲ್ಲ ಅದು ನೋಡ್ಲಿಕ್ಕೆ ನಮ್ಗೆ ಆಗ್ಲಿಲ್ಲ. ಬಟ್ ನಾವು ನೋಡ್ತೀವಿ ಅದನ್ನ, ಗ್ಯಾರಂಟಿ. ಇನ್ನೊಮ್ಮೆ ನಾವು ಈಗ ಇಲ್ಲಿ ನೋಡ್ಬೋದು ಪಿಕ್ಚರ್ ಅಲ್ಲಿ, ಬಟ್ ಅದನ್ನ ನೋಡ್ತೀವಿ. ಅಂದ್ರೆ ಈ ಒಂದು ಗೋಡೆ ನಿಮ್ಗೆ ಪ್ರಪಂಚದ ಅದ್ಭುತಗಳಲ್ಲಿ ಒಂದಿದು. ಅಂದ್ರೆ ಇದು ಗೋಡೆ ಅಂತ ಹೇಳಿದ್ರೆ ಏನೋ ಹೊರಗಡೆ ಹಾಕುವ ಅಲ್ಲ, ಇದು ಗುಡ್ಡದ ಮೇಲೆ ಗೋಡೆ ಕಟ್ಟಿರೋದು, ಬೆಟ್ಟದ ಮೇಲೆ ಗೋಡೆ ಕಟ್ಟಿರೋದು. ಅಂದ್ರೆ ವೈರಿಗಳು ಈ ಕಡೆ ಬರ್ದಿದ್ದಾಗೆ ಅದು ಎಷ್ಟು ಎತ್ತರ ಇದೆ, ಎಷ್ಟು ಒಂದೊಂದು ಗೋಡೆ ನೋಡಿದ್ರೆ ಆಶ್ಚರ್ಯ ಆಗ್ತದೆ ನಿಮ್ಗೆ. ಅಷ್ಟು ಚಿತ್ರದಲ್ಲೇ ಹೀಗೆ ಕಾಣ್ಬೇಕಾದ್ರೆ ಹೇಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಅದನ್ನ ಚೀನಾ ದೇಶ ಗೊತ್ತಿದೆ, ದೊಡ್ಡ ದೇಶ. ಆ ದೇಶಕ್ಕೆ ಮಹಾಗೋಡೆ, ಚೀನಾ ಮಹಾಗೋಡೆ ಅಂತ ಹೇಳ್ತಾರೆ. ಆ ಗೋಡೆಯನ್ನ ಕಟ್ಟಲಿಕ್ಕೆ ಒಂದು ರಾಜ ಅಲ್ಲ, ಇನ್ನೊಂದು ರಾಜ. ಆದ್ರೆ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಕಟ್ಟುದೆ ಅಂತ. ಬಟ್ ಅವ್ರು ಕಟ್ಟಿದಾರಲ್ಲ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಅಂದ್ರೆ ಎಂತ ಒಂದು ಅಚಲ ನಿರ್ಧಾರ. ಓಕೆ, ಒಂದನೇದಾಯ್ತು. ಎರಡನೇದು, 22 ವರ್ಷ ತಗೊಂಡ್ರು. ಎಲ್ಲಿದೆ ಇದು? ತಾಜ್ ಮಹಲ್ ಆಗ್ರದಲ್ಲಿ ಸರ್. Building of the Taj Mahal began about 1632, 1632. The Mausoleum itself was completed by about 1638. 632ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅಬೌಟ್ ಕಂಪ್ಲೀಟೆಡ್ ಬಿಗ್ಯಾನ್, ಬಟ್ ಸ್ವಲ್ಪ ನಮ್ಗೆ ಇದರಲ್ಲಿ ಇದು ಮಿಸ್ಟೇಕ್ ಕಾಣ್ತದೆ ನನಗೆ. 3839 the adjuvant building were finished by 1643. 1643ರಲ್ಲಿ ಕಂಪ್ಲೀಟ್. ಅಂಡ್ ಡೆಕೋರೇಷನ್ ವರ್ಕ್ ಕಂಟಿನ್ಯೂಡ್ ಅಂಟಿಲ್ ಅಟ್ ಲೀಸ್ಟ್ 1647. ಅಲ್ಲಿಗೆ 22 ವರ್ಷ ಆಯ್ತು ನೋಡಿ. ಇನ್ ಟೋಟಲ್ ಕನ್ಸ್ಟ್ರಕ್ಷನ್ ಆಫ್ ದ 42 acres ಕಾಂಪ್ಲೆಕ್ಸ್ ಸ್ಪ್ಯಾನ್ಡ್ 22 years. 22 ವರ್ಷ ಆಯ್ತು ಕಂಪ್ಲೀಟ್ ಮಾಡಿದ್ರು. ಹಾಗೆ ಕಂಪ್ಲೀಟ್ ಮಾಡಿರೋದ್ರಿಂದ, ಅಷ್ಟು ಗಟ್ಟಿ ಕಟ್ಟಿರೋದ್ರಿಂದ, ಯಾವಾಗಿದು 16 ಎಷ್ಟು ವರ್ಷ ಆಯ್ತು ಈಗ? ಸುಮಾರು ನಿಮ್ಗೆ 400 years, 400 ವರ್ಷದಿಂದ ನೋಡಿದ್ರೆ ಹೇಗೆ ಕಾಣ್ತಾ ಇದೆ ನೋಡಿ, ಇವತ್ತು ಕಟ್ಟದ ಹಾಗೆ ಕಾಣ್ತಾ ಇದೆ ಅಲ್ಲ. ದಟ್ ಈಸ್ ದ ಬ್ಯೂಟಿ. ಆ ಅಮೃತ ಶಿಲೆಯಲ್ಲಿ ಕಟ್ಟದ ಈ ಕಟ್ಟಡ ಉಂಟಲ್ಲ, ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ನಿರ್ಧಾರ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇದು ಸಾಕ್ಷಿ. ನಾವು ನಿರ್ಧಾರ ಮಾಡೋದಿಲ್ಲ, ಆವಾಗ ನಾವು ಡೈಮಂಡ್ ಆಗೋದಿಲ್ಲ, ಡಬಲ್ ಡೈಮಂಡ್ ಆಗೋದಿಲ್ಲ, ಟ್ರಿಬಲ್ ಡೈಮಂಡ್ ಆಗೋದಿಲ್ಲ, ಕ್ರೌನ್ ಡೈಮಂಡ್ ಆಗೋದಿಲ್ಲ, ಕ್ರೌನ್ ಅಂಬಾಸಿಡರ್ ಆಗೋದಿಲ್ಲ, ಫಾರಿನ್ ಟ್ರಿಪ್ಪಿಗೂ ಹೋಗೋದಿಲ್ಲ. ನಿರ್ಧಾರ ಯಾವಾಗ ಮಾಡ್ತಿರೋ ಆವಾಗ ನಿಮ್ಮ ಸಬ್ ಕಾನ್ಶಿಯಸ್ 100% ನಿಮ್ ಜೊತೆಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದೆಲ್ಲ ಓಲ್ಡ್ ಸ್ಟೋರಿ ಅಪ್ಪ. ಹೊಸ ಸ್ಟೋರಿ ನೋಡೋಣ. ಬುರ್ಜ್ ಖಲೀಫಾ ಸಾಧಾರಣ ಈಗ ಎಲ್ರಿಗೂ ಗೊತ್ತಿದೆ. ಈ ಬಿಲ್ಡಿಂಗ್ ರೀಸೆಂಟ್ಲಿ ಆಯ್ತು. ದುಬೈ ಕಿಂಗ್ ಡಿಸೈಡ್ ಮಾಡಿದ್ರು ಇದನ್ನ ಕಟ್ಟಲೇಬೇಕು ಅಂತ. ಆದ್ರೆ ಮಧ್ಯದಲ್ಲಿ ಇದು ಕಟ್ಟಬೇಕಾದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿವರೆಗಂದ್ರೆ ಅಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಯ್ತು. ಅಂದ್ರೆ ಈ ಬಿಲ್ಡಿಂಗ್ ಅನ್ನೇ ಯಾರಿಗಾದ್ರೂ ಮಾರ್ಬಿಡೋಣ ಅಂತ ಆ ಲೆವೆಲಿಗೆ ಬಂದ್ರು. ಆಗ ನೆಕ್ಸ್ಟ್ ನೈಬರಿಂಗ್ ಕಂಟ್ರಿ ಅಬುದಾಬಿ ಕಿಂಗ್, ಹಿ ಹೆಲ್ಪ್ಡ್ ಟು ದುಬೈ ಕಿಂಗ್ ಟು ಕಂಪ್ಲೀಟ್. ಅಂದ್ರೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇನ್ ಕೇಸ್ ಅವರ ನಿರ್ಧಾರ ಅಚಲವಾಗಿತ್ತು ನೋಡಿ, ಆದ್ರಿಂದ ಪುನಃ ಅದನ್ನ ಅವರಿಗೆ ಯಾರಿಗೂ ಮಾರದೆ ಅವರೇ ಕಟ್ಟಿ ಇವತ್ತು ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅಲ್ಲಿ ಗುಡ್ ನ್ಯೂಸ್ ಅಂದ್ರೆ DXN ಗೆಸ್ಟ್ ಹೌಸ್ ಈ ಬಿಲ್ಡಿಂಗ್ ಒಳಗಡೆ ಇದೆ.
ನಮ್ಗೋಸ್ಕರನೇ ಈ ಬಿಲ್ಡಿಂಗ್ ಕಟ್ಟಿದಾರೋ ಏನೋ ಯಾರಿಗ್ ಗೊತ್ತುಂಟು. ಸೊ ಈ ಬಿಲ್ಡಿಂಗ್ ನೋಡಿ, ಅಲ್ಲಿ ನಾವು ಸುಮಾರು 100ನೇ ಫ್ಲೋರ್ ಇರ್ಬೋದು. ಅಲ್ಲಿವರೆಗೆ ನಾನು ಹೋಗಿದ್ದೀನಿ ಮೇಲೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಗ್ಲಾಸ್ ಹಾಕಿ ಕೆಳಗಡೆ ನೋಡಿದ್ರೆ ಆಶ್ಚರ್ಯ ಆಗ್ತದೆ ನೋಡಿ. ಅಲ್ಲಿ ನಾವು ಹೋಗಿದ್ದೀವಿ ಇದ್ರೊಳಗಡೆ. ಸೊ ಹಾಗಾಗಿ ಎಂತ ಒಂದು ವಿಹಂಗಮ ನೋಟ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮನಸ್ಸು ಮಾಡಿದ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದಂತೆ ಈ ಬಿಲ್ಡಿಂಗ್ ಸಾಕ್ಷಿ. ಅಷ್ಟು ಚೆನ್ನಾಗಿ ಇದನ್ನ ಕಟ್ಟಿ ಮಾಡಿದ್ದಾರೆ, ಬಿಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 4 years. ಇದ್ಯಾವ್ದು ಬಿಲ್ಡಿಂಗು? 4 years ಅಲ್ಲಿ ಈ ಬಿಲ್ಡಿಂಗ್ ಎಷ್ಟೋ ಅವರಿಗೂ ಪ್ರಾಬ್ಲಮ್ ಆಯ್ತು. ರಾಮ ಮಂದಿರ ಕಟ್ಬೇಕು ಕರೆಕ್ಟ್, ಆದ್ರೆ ಎಷ್ಟೋ ಅಡಚಣೆಗಳು, ಎಷ್ಟೋ ತೊಂದರೆಗಳು. ಆದ್ರೂ ಕೂಡ 4 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈಗ ಓಪನಿಂಗ್ ಸೆರೆಮನಿ ಆಗೋಗಿದೆ. ಅದು ಹಿಸ್ಟ್ರಿ. ಹಾಗಾಗಿ ಇವರಿಗೆ ತುಂಬಾ ಜನರಿಗೆ ಇವರ ಪರಿಚಯ ಇರಬಹುದು. ಇವರು ರೈಲ್ ಆಕ್ಸಿಡೆಂಟ್ ಅಲ್ಲಿ ಇವರ ಕಾಲು ಕಟ್ಟಾಗಿ ಹೋಗ್ಬಿಡ್ತದೆ. ಕಟ್ಟಾಗಿ ಆ ಕಾಲ ಮೇಲೆ ಸುಮಾರು ಅವ್ರು ಹೇಳ್ದಾಗೆ ಅವರಿಗೆ ನೆನಪಿನ ಶಕ್ತಿ ಒಂದು 15-16 ಟ್ರೈನ್ ಪಾಸ್ ಆಗಿದೆ ಅಂತ ನೋಡಿ. ಆದ್ರೆ ಅವ್ರು ಹೇಳ್ತಾರೆ, ಪೇಪರ್ನವ್ರು ಕೇಳ್ತಾರೆ ಆಸ್ಪತ್ರೆಯಲ್ಲಿ, ನೀವು ನಿಮ್ಗೆ ಇಷ್ಟು ತೊಂದರೆ ಆದ್ರು, ಕಾಲ್ ಕಟ್ಟಾಗಿದ್ರು, ನಿಮ್ಗೆ ಏನು ಒಂದು ನೆಗೆಟಿವ್ ಥಿಂಕಿಂಗ್ ಇಲ್ಲ, ಪಾಸಿಟಿವ್ ಥಿಂಕಿಂಗ್ ಇದೆ ಅಂತ. ಆಗ ಅವ್ರು ಹೇಳ್ತಾರೆ, ಕಟ್ಟಾಗಿದ್ದು ನನ್ನ ಕಾಲು, ನನ್ನ ತಲೆ ಅಲ್ಲ ಅಂತ, ನನ್ನ ಕುತ್ತಿಗೆ ಅಲ್ಲ, ನನ್ನ ಡ್ರೀಮ್ ಹಾಗೇ ಇದೆ. ಕಾಲು ಹೋದ್ರು ನಾನು 100% ಎವರೆಸ್ಟ್ ಹತ್ತೀನಿ. ಆ ತರ ಒಂದು ಅಚಲ ನಿರ್ಧಾರ ತಗೊಂಡು ನೋಡಿ ಅವರ ಎವರೆಸ್ಟ್ ಮೇಲೆ ಹತ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಲಲ್ಲಿ ನಂಬಲಿಕ್ಕೆ ಸಾಧ್ಯ ಉಂಟಾ? ಇವರ ಹೆಸರು ಅರಿನಿಮಾನ್ ಸಿಂಗ್. ಸೊ ಅಂದ್ರೆ ನಾನು ಹೇಳಿದ, ನೀವು ನಿರ್ಧಾರ ಮಾಡಿದ್ರೆ ಭಗವಂತ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಈ ಪ್ರಕೃತಿ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಹೇಗೆ ಮಾಡ್ತದೋ ಗೊತ್ತಿಲ್ಲ, ಆ ರೀತಿಯಲ್ಲಿ ನಿಮ್ಗೆ ಸಪೋರ್ಟ್ ಆಗ್ತದೆ. ಸೊ ಇವನ ಹೆಸರು ಕೇಳಿರ್ಬೋದು ನಿಮ್ಗೆ. ಯಾರಾದ್ರು ಕೇಳಿದ್ರಾ ಇವನ ಹೆಸರು? ಇವನ ಹೆಸರು ಮಾಂಜಿ ಅಂತ ಹೇಳ್ತಾರೆ. ಇವನಿಗೆ ಅಂದ್ರೆ ಇವರ ಊರಿಗೆ, ಈ ಮಾಂಜಿ ಊರಿಗೆ ಮತ್ತೆ ಪೇಟೆಗೆ ಸುಮಾರು 35 ಕಿಲೋಮೀಟರ್ ಇದೆ ಅಂತ ನೋಡಿ. 35 ಕಿಲೋಮೀಟರ್. ಎಷ್ಟೋ ಜನ ಹುಷಾರಿರುವುದಿಲ್ಲ, ಏನೋ ಪ್ರಾಬ್ಲಮ್ ಆಗ್ತದೆ, ಆಸ್ಪತ್ರೆಗೆ ಬರೋಲ್ಲವರೆಗೆ ಅವ್ರು ಹೋಗ್ಬಿಡ್ತಾರೆ. ಯಾಕೆಂದ್ರೆ ದಾರಿಯೇ ಅಲ್ಲಲ್ಲ. ಎಸ್ ಡೆಫಿನೆಟ್ಲಿ ಅವನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಆಗಿ ಫೈನಲಿ ಏನಾಯ್ತು ಅಂತ ಹೇಳಿದ್ರೆ, ಅವನ ಹೆಂಡತಿ ಗರ್ಭವತಿ ಆದಾಗ ಸೊ ಹೊಟ್ಟೆ ಇದು ನೋವು ಬಂತು, ಆಸ್ಪತ್ರೆಗೆ ಹೋಗಿ ಏನೋ ಹೆರಿಗೆ ಆಗ್ಲಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಆದ್ರೂ ಹೊತ್ಕೊಂಡು ಬಂದ ಅವನು, ಬಟ್ ದಾರಿ ಮಧ್ಯದಲ್ಲೇ ಅವರು ತೀರಿ ಹೋಗ್ಬಿಟ್ರು. ಆವಾಗ ಈ ಮಾಂಜಿ ಒಂದು ನಿರ್ಧಾರ ಮಾಡ್ತಾರೆ, ಇದಕ್ಕೊಂದು ಏನಾದ್ರೂ ಮಾಡ್ಲೇಬೇಕು ಅಂತ. ನಿರ್ಧಾರ ಏನಂತ ಹೇಳಿದ್ರೆ, ಅವ್ರು ಹೇಳುದವರು ಈ ಗುಡ್ಡವನ್ನ ಕೊರೆದ್ರೆ ನಾವೊಂದು 2-3 ಕಿಲೋಮೀಟರ್ ಅಲ್ಲಿ ನಾವು ಹೋಗ್ಬೋದಲ್ಲ. ಆದ್ರೆ ಈ ಗುಡ್ಡವನ್ನ ಯಾರಾದ್ರೂ ಸಾಧ್ಯ ಉಂಟಾ? ಇದನ್ನ ಕಲ್ಲು ಸಾಧ್ಯ ಉಂಟಾ ಅಂತ. ಬಟ್ ಮಾಂಜಿಯವರು ಪ್ರತಿ ದಿನ ಅವ್ರಿಗೆ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡ್ತಾನೆ ಇದ್ರು. ಎಷ್ಟು ವರ್ಷ ತಾಗ್ತು? 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಆದ್ರೂ ಅವರ ಛಲ ಬಿಡದೆ, ಅವರ ನಿರ್ಧಾರ ಅಚಲವಾಗಿತ್ತು, ನಾನು ಮಾಡೇ ಮಾಡ್ತೀನಂತ. ಇವತ್ತು ಅವರಿಗೆ ಒಂದು ದೊಡ್ಡ ರಾಷ್ಟ್ರಪತಿ ಅವಾರ್ಡ್ ಸಿಕ್ತು ನೋಡಿ ಅವ್ರಿಗೆ. ಯಾಕಂದ್ರೆ ಗವರ್ಮೆಂಟ್ ಮಾಡದಿದ್ದು ಒಬ್ಬ ಮನುಷ್ಯ ಮಾಡಿದಾನಂತ ಹೇಳಿದ್ರೆ ಎಂತ ಒಂದು ವಿಚಿತ್ರ ಇರ್ಬೋದಂತ. ಅಂದ್ರೆ ಮನುಷ್ಯ ನಿರ್ಧಾರ ಮಾಡಿದ್ರೆ ಏನೂ ಮಾಡಬಹುದಂತ ಹೇಳಲಿಕ್ಕೆ ನಮ್ಮ ಈ ಮಾಂಜಿಯವರು ಒಂದು ನಮ್ಗೆ ನಿದರ್ಶನ, ಬೆಸ್ಟ್ ನಿದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಈ DXN ಬಿಸ್ನೆಸ್ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟು ಈಸಿ ಅಂತ ಹೇಳಿದ್ರೆ ಅಷ್ಟು ಈಸಿ ಇದೆ. ಆದ್ರೆ ನಮ್ಮ ಉದಾಸೀನನೋ ಅಥವಾ ನಮ್ಮ ನೆಗೆಟಿವಿಟಿಯೋ ಅಥವಾ ನಮ್ಗೆ ಅಚಲವಾದ ನಿರ್ಧಾರ ಇಲ್ಲವೋ ಅದು ಕಾರಣ ಅಷ್ಟೇ. ಅದಕ್ಕೆ ನಾವು ಏನೋ ಅದಕ್ಕೆ ಸಬೂಬ್ ಹೇಳ್ತಾ 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 ನಾವು ಅದನ್ನ ಬಿಟ್ಬಿಡ್ತೀವಿ.
ಅದಕ್ಕೆ ಅಚಲವಾದ ನಿರ್ಧಾರ ತಗೊಂಡ್ರೆ ಈ ಮಾಂಜಿ ಅಂತವ್ರು ವರ್ಷಗಟ್ಲೆ ನಾವೊಂದು 2-3 ಪ್ಲಾನ್ ಕೊಟ್ರು ಕೂಡ ಇದು ನಮ್ಗಾಗೋದಿಲ್ಲಪ್ಪ, ಅಥವಾ 3-2 ಪ್ರಾಡಕ್ಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಆಗುದಿಲ್ಲ ಅಂದ್ರೆ ಇನ್ನೂ ಜಾಯ್ನ್ ಆಗಿ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೇ ನಾವು ಡ್ರಾಪ್ ಔಟ್ ಆಗಿ ಹೋಗ್ಬಿಡ್ತೀವಿ. ಒಂದು 6 ತಿಂಗಳಲ್ಲಿ ಅಂದ್ರೆ 50% ಹೋಗ್ಬಿಡ್ತೀವಿ. 1 ವರ್ಷದಲ್ಲಿ 90% ಜನ ಡ್ರಾಪ್ ಔಟ್ ಆಗ್ತಾರಂತೆ ನೋಡಿ, ಜಾಯ್ನ್ ಆದವ್ರು. ತಮಗೂ ಅದು ಎಲ್ಲ ಅನುಭವಕ್ಕೆ ಬಂದಿರ್ಬೋದು. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕಷ್ಟ ಇದೆ, ಕಷ್ಟ ಇಲ್ಲದೆ ನಮ್ಗೆ ಇಷ್ಟ ಸಿಗುದಿಲ್ಲ ಅಂತ ಒಂದು ಪ್ರಾವರ್ಬ್ ಇದೆ. ಕಷ್ಟ ಪಡ್ಲೇಬೇಕು. ಎಲ್ಲಿ ಕಷ್ಟ ಪಡದೆ ಬರ್ತದೆ? ನಮ್ಮ ಪ್ರೊಫೆಸರ್ ಯಾವಾಗ್ಲೂ ಹಣ ಏನು ಮರದಿಂದ ಬೀಳ್ತದ ಕೇಳ್ತಾರೆ. ನೀವು DXN ಜಾಯಿನ್ ಆದ್ರ ನಂತರ ನಿಮ್ ಕೆಲಸ ಮಾತಾಡೋದು. ದಿನಕ್ಕೆ ಒಬ್ರಿಗೆ DXN ಅಂತ ತಿಳಿಸಿ, ನೋಡಿ ಏನಾಗ್ತದೆ ನೋಡಿ ಅಂತ. ಆ ರೀತಿ ನಾವು DXN ಜಾಯಿನ್ ಆದ ನಂತರ ನಾವು ಅಚಲ ನಿರ್ಧಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಾವು ನಮ್ ಗಾಡಿ ಉಂಟಲ್ಲ, ಸ್ಲೋ ಆಗಿ ಎತ್ತಿನ ಗಾಡಿ ಇದೆಯಲ್ಲ ಹಾಗೆ ಹೋಗ್ತಾ ಇರ್ತದೆ ಅಷ್ಟೇ. ಅದು ಅದಕ್ಕಿಂತ ಮೇಲೆ ನೀವು ಆಟೋ ರಿಕ್ಷಾನ, ಅದಕ್ಕಿಂತ ಮೇಲೆ ನಿಮ್ಗೆ ಕಾರು, ಅದು ಕಷ್ಟ ಅಲ್ಲ. ನೀವು ಅದಕ್ಕೆ ಫಾಸ್ಟ್ ಹೋಗ್ಬೇಕಾಗ್ತದೆ, ಅಚಲ ನಿರ್ಧಾರ ಮಾಡ್ಬೇಕಾಗ್ತದೆ. ಆವಾಗ ಮಾತ್ರ ಸ್ಟಾರ್ ಇದ್ದವ್ರು ರೂಬಿ ಇದ್ದವ್ರು ಡೈಮಂಡ್ ಇದ್ದವ್ರು ಡಬಲ್ ಟ್ರಿಬಲ್ ಗೋಲ್ಡ್ ಡೈಮಂಡ್ ಆಗ್ತಾರೆ. ನಾನು ಒಂದು ನಿಮ್ಗೆ ಉದಾಹರಣೆ ಹೇಳಿದ್ದು, ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸೊ ಇವತ್ತು ಮೇಡಮ್ ನಮ್ ಜೊತೆಗಿಲ್ಲ, ಆದ್ರೆ ಮೇಡಮ್ MBBS ಅಂದ್ರೆ ಅವರು FCCS ಅಂತ ಒಂದು ಡಾಕ್ಟರ್. ಅವ್ರು ಹೇಗಿರ್ಬೋದು, ಅವರ ಪ್ರೊಫೆಷನ್ ರಾಯಲ್ ಪ್ರೊಫೆಷನ್ ಅಲ್ಲ, ರಾಯಲ್ ಪ್ರೊಫೆಷನ್ ಅಲ್ಲಿ ಡಾಕ್ಟರ್ ಪ್ರೊಫೆಷನ್. 35 ಬೆಡ್ ಆರಾಮ್, ಅವರಿಗೆ ತಿಂಗಳಿಗೆ 2 ಲಕ್ಷ 3 ಲಕ್ಷ ಆರಾಮ್ ಬರ್ತಾ ಇತ್ತು. ಪ್ರೊಫೆಸರ್ ಕೂಡ ಅವರಿಗೂ ಆವಾಗ್ಲೇ 1 ಲಕ್ಷಕ್ಕೂ ಮೇಲೆ ಸಂಬಳ ಇತ್ತು. ಬಟ್ ಅವ್ರು ಯಾಕೆ ನಿರ್ಧಾರ ತಗೊಂಡು ಇದಕ್ಕೆ ಬಂದ್ರು? ಅಲ್ಲಿ ನಾನೇನು ಅಲ್ಲೇ ಒಂದು ನಾವಣ್ಯ ನರ್ಸಿಂಗ್ ಹೋಮ್ ಅಲ್ಲಿ ಒಂದು 1000 ಜನಕ್ಕೆ 2000 ಜನಕ್ಕೆ ಮಾತ್ರ ಅವರು ಅಲ್ಲಿ ಆರೋಗ್ಯವನ್ನು ಕೊಡಬಹುದು ಅಥವಾ ಕಾಯಿಲೆಯನ್ನ ತಡೆಗಟ್ಟಬಹುದು. ಅವರ ನಿರ್ಧಾರ ಚೇಂಜ್ ಇತ್ತು ನೋಡಿ. ಅವರ ಅಚಲ ನಿರ್ಧಾರ. ಅವರ ನರ್ಸಿಂಗ್ ಹೋಮ್ ಅನ್ನ ಲೀಸ್ ಔಟ್ ಮಾಡ್ಬಿಡ್ತಾರೆ. ಪ್ರೊಫೆಸರ್ ಅಂತ ಒಂದು ಜಾಬಿಗೆ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡ್ಬಿಟ್ಟು ಇವತ್ತು ಅವರ ನೆನಪು DXN ಅಂದ್ರೆ ಪ್ರೊಫೆಸರ್ ಅಂಡ್ ರತ್ನ ವಸುಪಾಲ್ ಅಂತ ಹೇಳುವ ಮಟ್ಟಿಗೆ ಬೆಳೆಸ್ಬಿಟ್ರು. ಆ ಲೆವೆಲ್ ಅಲ್ಲಿ ಬೆಳೆಸಿದ್ದಾರೆ ನೋಡಿ. ಅವರ ಕೆಳಗಡೆ ಈಗ 40ಕ್ಕೂ ಜಾಸ್ತಿ ಕ್ರೌನ್ ಅಂಬಾಸಿಡರ್ ಇದ್ದಾರೆ. 1 ಕೋಟಿಗೂ ಜಾಸ್ತಿ. ಈಗ ನಮ್ದು ಸಾಧಾರಣ 2 ಕೋಟಿ ಇದೆ, 1 ಕೋಟಿಗೂ ಜಾಸ್ತಿ ಪ್ರೊಫೆಸರ್ ಟೀಮ್ ಇದೆ, ಮೇಡಮ್ ಟೀಮ್ ಇದೆ. ಯಾಕಂದ್ರೆ ನಿರ್ಧಾರ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಅಚಲ ನಿರ್ಧಾರ. ಅವರ ನಿರ್ಧಾರ ಅಂತ ಹೇಳಿದ್ರೆ ಹಾಗಾಗಿಲ್ಲ. ಅವರ ಮೀಟಿಂಗ್ ಅಂದ್ರೆ ಮೀಟಿಂಗ್ ಇದ್ದಾರೆ ಅವರು. ಶೆಟ್ರೆ ನಾನು ಎಲ್ಲಿ ಬರ್ಬೇಕು, ಹೇಗೆ ಬರ್ಬೇಕು ಎಲ್ಲ ಹೇಳ್ಬಿಡ್ತಾರೆ ಟೈಮಿಗೆ. ಅವರು ಅದನ್ನ ಮೇಡಮ್ ಇದಾರಲ್ಲ, ವೆರಿ ಪರ್ಫೆಕ್ಟ್ ಇನ್ ದಟ್ ಪಂಕ್ಚುಯಾಲಿಟಿ. ಅಲ್ಲಿ 3 ಜನ ಇರ್ಲಿ, 5 ಜನ ಇರ್ಲಿ, 1000 ಜನ ಇರ್ಲಿ, ಅವ್ರು ಮಾತಾಡುವ ಸ್ಟೈಲ್ ಉಂಟಲ್ಲ ಸೇಮ್ ಇರ್ತದೆ ನೋಡಿ. 3 ಜನ ಇದೆ ಅಂತ ಕಮ್ಮಿ ಮಾತಾಡೋದಿಲ್ಲ ಅವ್ರು. ಕರೆಕ್ಟ್ ಆಗಿ ನಮ್ಗೆ ಇವತ್ತು ಈ DXN ಅನ್ನ ಈ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ನಮ್ಗೆ ಬೆಸ್ಟ್ ಮೆಂಟಾರ್ ಅಂತ ಹೇಳಿದ್ರೆ ಈ ಕಪಲ್ಸ್ ನೋಡಿ. ಅವರ ಈ ನಿರ್ಧಾರದಿಂದನೇ DXN ಇವತ್ತು ಇಷ್ಟು ದೇಶಕ್ಕೆ ಹೋಗಿರೋದು. DXN ಇಂಡಿಯಾಕ್ಕೆ ಬಂದಾಗ 9ನೇ ದೇಶವಾಗಿ ಬಂತು. ಇವತ್ತು ಹೇಳ್ತೀವಿ ನಾವು 200 ಹೋಗಿದೆ. 200 ದೇಶಕ್ಕೆ ಹೋಗ್ಲಿಕ್ಕೆ ಈ 2 ಕಪಲ್ಸ್ ಕಾರಣ ನೋಡಿ. ಆಶ್ಚರ್ಯ ಆಗ್ತದೆ. ಗಿನ್ನಿಸ್ ಬುಕ್ ಅಲ್ಲಿ ಬರೆದಿಡುವಂತ ದಿನ ಅಂತ ಹೇಳ್ಬೋದು. ಅಂತ ಒಂದು ಅಚಲ ನಿರ್ಧಾರ ಯಾರಿಗಾಗ್ತದೆ? ಜನ ಒಂದು 10,000 ಸಂಬಳ ಇಲ್ಲದ್ರೆ ರಿಸೈನ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾವಾಗ ಅವ್ರು ನೋಡಿ, ಇವತ್ತು ಪ್ರವೀಣ್ ಸಾಲುಂಕಿ ಅವರು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಇವರೇನೆ. ಯಾಕಂತ ಹೇಳಿದ್ರೆ ಅವರಿಗೆ ಗವರ್ಮೆಂಟ್ ಸಂಬಳ, ಅವ್ರಿಗೆ ಗವರ್ಮೆಂಟ್ ಸ್ಯಾಲರಿ ಇತ್ತು. ಮೇಡಮ್ ಜೊತೆಗೆ ಕೌನ್ಸಿಲಿಂಗ್ ಮಾಡಿದ್ರು, ಕೆಲಸ ಪ್ರೊಫೆಸರ್ ಹೇಳಿದ್ರು, ಕ್ವಿಟ್. ಯಾವಾಗ ಕ್ವಿಟ್ ಮಾಡಿದ್ರು ಬರೇ ಒಂದು 6 ತಿಂಗಳಲ್ಲಿ ಕ್ರೌನ್ ಅಂಬಾಸಿಡರ್ ಆದ್ರು ನೋಡಿ. ಅಚಲ ನಿರ್ಧಾರ, ಬದುಕಲೇಬೇಕು ಅಂತ ಒಂದು ನಿರ್ಧಾರ ತಗೊಳ್ಬೇಕಾಗ್ತದೆ. DXN ಮಾಡ್ಬೇಕಾದ್ರೆ ಅಂತ ನಿರ್ಧಾರ ತಗೊಂಡವ್ರು ಮಾತ್ರ ಸಕ್ಸಸ್ಫುಲ್ ಆಗಿ ಹೋಗಿದ್ದಾರೆ. ನಾನೊಂದು ನಿರ್ಧಾರ ತಗೊಂಡಿದ್ದೆ, ನನ್ಗೆ 18 ಲಕ್ಷ ಲೋನ್ ತೀರಿಸುವುದೇ ನನ್ನ ನಿರ್ಧಾರ ಅಷ್ಟೇ. ಅದು ತಗೊಳ್ತಾರೋ, ಜನ ಮಾಡ್ತಾರೋ, ಜಾಯಿನ್ ಆಗ್ತಾರೋ ಅಥವಾ ಪ್ರಾಡಕ್ಟ್ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಲೋನ್ ಒಂದು ತೀರಿಸ್ಬೇಕು. ದಟ್ ಈಸ್ ಅಚಲ ನಿರ್ಧಾರ ಇತ್ತು ನೋಡಿ. ಇವತ್ತು ನಾನು ಫ್ರೀಡಮ್ ಆಗ್ಬಿಟ್ಟೆ. ಸೊ ಆ ರೀತಿಯಲ್ಲಿ ಯಾರು DXN ಇದ್ದಾರೋ
ನಿಮ್ಗೆ DXN ಅಲ್ಲಿ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಮಾಡಬೇಕು, ನಿಮ್ಮ ಸಾಲ ಇಲ್ಲದೆ ಜೀವನ ನಡೆಸಬೇಕು, ಪ್ರತಿ ವರ್ಷ ನಮ್ಮ ಹಾಗೆ ಫಾರಿನ್ಗೆ ಹೋಗ್ಬೇಕು ಅಂತಿದ್ರೆ ನೀವು ಇವತ್ತು ಒಂದು ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳುದು, ಯಾವಾಗ ಈ ಡಿಸಿಷನ್ ಮಾಡ್ಲಿಕ್ಕೆ ನಿಮ್ಗೆ ಭಾರಿ ಕಷ್ಟ, ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಆಗಿರ್ಬೇಕು, ನಂಬಿಕೆ ಇರಬೇಕು, ಆವಾಗ ನಿಮ್ಮ ನಿರ್ಧಾರ ಆಗುದು. ಯಾವ್ದು ಡ್ರೀಮ್ ಸ್ಟ್ರಾಂಗ್ ಇರಬೇಕು, ಅದರ ಮೇಲೆ ನಿಮ್ಗೆ 100% ನಂಬಿಕೆ ಇರಬೇಕು, ಆವಾಗ ಮಾತ್ರ ನಿಮ್ಮ ನಿರ್ಧಾರ ಆಗ್ತದೆ. ನಿರ್ಧಾರ ಆಯ್ತು, ಆಕ್ಷನ್ ಸ್ಟಾರ್ಟ್ ಆಯ್ತು. ಇವತ್ತೇ ಸಂಜೆ ಒಳಗೆ ನೀವು ಯಾರನ್ನಾರು ಒಬ್ರು ಸ್ಪಾನ್ಸರ್ ಮಾಡ್ತೇನೆ ನೋಡಿ. ಇದು ಎಲ್ಲಿವರೆಗೆ ಆಗೋದಿಲ್ಲ ಈ ನಿರ್ಧಾರ ಅಂದ್ರೆ ಅಚಲ ನಿರ್ಧಾರ ಮಾಡಿದ್ರಿ ನೀವು DXN ಇದ್ದೀರಲ್ಲ. ಬಟ್ ನಾನು ಹೇಳ್ತೀನಲ್ಲ, ಆ ರಿಯಲ್ ಸಕ್ಸಸ್ಗೆ ನೀವು ಅದನ್ನ ಮಾಡ್ಲೇಬೇಕಾಗ್ತದೆ. 9 ವರ್ಷದಲ್ಲಿ ಕ್ರೌನ್ ಅಂಬಾಸಿಡರ್ ಆದ್ರು ಮಿಸ್ಟರ್ ರಾಜೀವ್ ಅಂಡ್ ಮಿಸ್ಟರ್ ಸೀಮಾ ರಾಣಿ. ಅವರ ಸ್ಟೋರಿ ನಾನು ಆಲ್ರೆಡಿ ನಿಮ್ಗೆ ಹಾಕಿದ್ದೆ. ಒಂದು ಬಟ್ಟೆ ಅಂಗಡಿಯಲ್ಲಿ ಚಾ ಕೊಡುವ ಹುಡುಗ, ಬಟ್ಟೆ ಅಂಗಡಿಯಲ್ಲಿ ಚಾ ತರೋದಿವ, ಇವತ್ತು ನೋಡಿ ಎಂತ ಲೈಫ್ ಸ್ಟೈಲ್ ಅಲ್ಲಿ ಇದ್ದಾರೆ, ಮಕ್ಕಳು ಯಾವ ರೀತಿ ಇದ್ದಾರೆ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ನಿರ್ಧಾರ, ಸರಿಯಾದ ನಿರ್ಧಾರ ಆಗ್ಲೇಬೇಕು. ಬಡತನಕ್ಕೆ ಪುಲಿ ಸ್ಟಾಪ್ ಹಾಕ್ಲೇಬೇಕು. ಆರೋಗ್ಯ ಹೊರಗಡೆ ನೋಡಿದ್ರೆ ಸಾಕಾಗ್ತದೆ, ಎಷ್ಟು ಪ್ರಾಬ್ಲಮ್, ಅದರಿಂದ ಹೊರ ಬರಲೇಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಕ್ರೌನ್ ಅಂಬಾಸಿಡರ್ ಆದ್ರು. 10 years ಕ್ರೌನ್ ಅಂಬಾಸಿಡರ್. ಹೇಗಾದ್ರು? ಅಚಲ ನಿರ್ಧಾರ. ಅವ್ರು ಆವಾಗ್ಲೇ ಬಿಸ್ನೆಸ್ ಇತ್ತವ್ರಿ, ಬಟ್ಟೆ ಅಂಗಡಿ ಬಿಸ್ನೆಸ್ ಇತ್ತವ್ರಿ. ಆದ್ರೂ ಅಲ್ಲಿ ಟೆನ್ಷನ್, ಅಲ್ಲಿ ಸಾಲ ಕೊಡಬೇಕು, ಟೆನ್ಷನ್ನು, ಪ್ರಾಡಕ್ಟ್ ತರಬೇಕು, ವೇಸ್ಟೇಜು, ಕ್ರೆಡಿಟ್, ರೆಂಟು, ಗವರ್ಮೆಂಟ್ ಟ್ಯಾಕ್ಸ್, ಸೋ ಮೆನಿ ಥಿಂಗ್ಸ್. ಒಂದು ಅಚಲ ನಿರ್ಧಾರ ಮಾಡದಿಂದ ಇವತ್ತು ಸುರೇಂದ್ರ ಪ್ರಸಾದ್ ಅಂಡ್ ಧರ್ಮಶೀಲ ಅವರ ಟೀಮ್ ಅಲ್ಲಿ 1,000 ಜನ ಮಿಲಿಯನ್ಸ್, ಅದು ಲೇಡಿ ಮಿಲಿಯನರ್ ಇದ್ದಾರೆ. 1,000 ತಿಂಗಳಿಗೆ 1 ಲಕ್ಷ ತಗೊಳ್ಳೋ 1,000 ಜನ ಇದ್ದಾರೆ ನೋಡಿ. ಇವತ್ತು ಅವರ ಟೀಮ್ ಬೆಳಿಲಿಕ್ಕೆ ಎಷ್ಟು, ಈ ಕುಂದನ್ ಕುಮಾರ್ ಇರ್ಬೋದು, ಅಥವಾ ಲಕ್ಲಾದೇವಿ ಇರ್ಬೋದು, ರೀತು ದೇವಿ ಇರ್ಬೋದು, ಎಷ್ಟು ಜನ ಇವತ್ತು ಕ್ರೌನ್ ಡೈಮಂಡ್ ಆಗೋದ್ರಲ್ಲಿ ನೋಡಿ. ಈಗ ತಿಂಗಳಿಗೆ ಒಬ್ರು ಕ್ರೌನ್ ಡೈಮಂಡ್ ಬರ್ತಾ ಇದ್ದಾರೆ, ಫೋಟೋ ಬರ್ತಾ ಇರ್ತಾರೆ, ಎಲ್ಲ ಅವರ ಟೀಮಲ್ಲೇ ಇದ್ದಾರೆ. ಯಾಕಂದ್ರೆ ಈ ಮೇಡಮ್ ಟ್ರೈನಿಂಗ್ ಉಂಟಲ್ಲ, ಲೇಟ್ ನೈಟ್ ಟ್ರೈನಿಂಗ್, ರಾತ್ರಿ ಅವರು 2 ಗಂಟೆಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋರಂತ. ಅವ್ರ ಹತ್ರ ಕೇಳ್ತೇವೆ 2 ಗಂಟೆಗೆ ಯಾಕೆ ಅಂದ್ರೆ, ನಿಮ್ಗೆ ನಿರ್ಧಾರ ಇದ್ರೆ, ನಿಮ್ಗೆ ಅಚಲವಾಗಿದ್ರೆ ನಿಮ್ಗೆ ನಿದ್ರೆ ಬರಬಾರ್ದಲ್ಲ. ನಿದ್ರೆ ಬಂದವ್ರಿಗೆ ಅಲ್ಲ ಇದು ಅಂತಾರ. ನಿಮ್ಗೆ ಡಿಸಿಷನ್ ಮಾಡ್ಕೋಬೇಕು, ನಿದ್ರೆ ಬರಬಾರ್ದು. ನಿಮ್ಗೆ ಟ್ರೈನಿಂಗ್ ಕುತ್ಕೋಬೇಕು, ನೀವು ಕಲಿಬೇಕು. ನೀವು ಅಂತ ಒಂದು ಆ ಮೇಡಮ್ ಅವರ ಒಂದು ಮಗನ ಗೊತ್ತಿಲ್ಲ ನನಗೆ, ಬರ್ಡೇ ನೋಡದೆ, ವಲ್ಲ ಮಹಾರಾಜರು ಮಾಡ್ತಾರಲ್ಲ ಬರ್ಡೇ, ಆ ತರ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ರಿಯಲಿ ಗ್ರೇಟ್, ಹ್ಯಾಟ್ಸ್ ಅಪ್. ಎಂತ ಒಂದು ಅಚಲ ನಿರ್ಧಾರ ತಗೊಂಡಿದ್ದಾರೆ. ಫಾಸ್ಟೆಸ್ಟ್ ಅಚೀವರ್ ಆಫ್ ಕ್ರೌನ್ ಅಂಬಾಸಿಡರ್ ಆಫ್ DXN ಇಂಡಿಯಾ, ದ 6th ಕ್ರೌನ್ ಅಂಬಾಸಿಡರ್ ನೋಡಿ ಇಂಡಿಯಾದ. ಅಷ್ಟು ಫಾಸ್ಟ್ ಆಗ ಬೆಳೆದ್ರು. ಅದನ್ನ ರಾಜೀವ್ ಅವರು ಓವರ್ಟೇಕ್ ಮಾಡಿ 6th ಆದ್ರು. ಸೊ ಅದರಿಂದ ನಾನು ಕ್ರೌನ್ ಅಂಬಾಸಿಡರ್ ಆರ್ ಕ್ರೌನ್ ಡೈಮಂಡ್ಸ್ ಆಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಯಾವುದು ಈಸಿ ಇಲ್ಲ. ಈಗ ನೀವು ಅದಕ್ಕೆ ಯು ಹ್ಯಾವ್ ಟು, ದರ್ ಇಸ್ ನೋ ಶಾರ್ಟ್ ಕಟ್. ನೀವು ವರ್ಕ್ ಮಾಡ್ಲೇಬೇಕು, ಕೆಲಸ ಮಾಡ್ಲೇಬೇಕು, ದಿನಕ್ಕೊಂದು ಹೋಮ್ ಮೀಟಿಂಗ್ ಕೊಡ್ಲೇಬೇಕು, ಫಾಲೋ ಅಪ್ ಮಾಡ್ಲೇಬೇಕು, ಪ್ರಾಡಕ್ಟ್ ಡೆಮೋ ಮಾಡ್ಲೇಬೇಕು, ಪ್ಲಾನ್ ಅನ್ನ ಶೋ ಮಾಡ್ಲೇಬೇಕು, ಮೀಟಿಂಗ್ ಅಟೆಂಡ್ ಮಾಡ್ಲೇಬೇಕು, ಬುಕ್ಸ್ ಅನ್ನ ಓದ್ಲೇಬೇಕು. ದರ್ ಇಸ್ ನೋ ಶಾರ್ಟ್ ಕಟ್. ಯಾಕೆಂದ್ರೆ ಪ್ರತಿ ತಿಂಗಳು 1 ಲಕ್ಷ ಬರ್ಲಿಕ್ಕೆ ಇವತ್ತು ಇಂಜಿನಿಯರ್ಸ್ ಎಲ್ಲ 17 ವರ್ಷ 20 ವರ್ಷ ಕಲಿಬೇಕು. ಸೊ ನಾವು ಕಲೀದೇ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಆಟಿಟ್ಯೂಡ್ ಅಲ್ಲೇ ಇರ್ತದಲ್ಲ. ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಆಟಿಟ್ಯೂಡ್. ಸೊ ಅದರಿಂದ ಇಟ್ ಇಸ್ ಸಾಧ್ಯ ಇದೆ. ಸೊ ಪ್ರತಿಯೊಬ್ರು ಆಗ್ಲಿಕ್ಕೆ ಆಗ್ತದೆ. ಸೊ ನೋಡಿ, ಇವರು ಆಮ್ರುಲ್ಲಾ ಅಂಡ್ ಆರಿಯಟಿ ಅಂತ, ಸೊ ಫ್ರಮ್ ಇಂಡೋನೇಷ್ಯಾದಿಂದ ಕ್ರೌನ್ ಡೈಮಂಡ್ ಆಗಿದ್ದಾರೆ. ನಮ್ಮ ಪುನಃ ಕ್ರೌನ್ ಅಂಬಾಸಿಡರ್ ಭರತ್ ಗರ್ಗ್ ಅಂಡ್ ಶಿಪ್ರಾ ಗರ್ಗ್. ನಾನು ಮೊನ್ನೆ ಪೂರಿಗೆ ಹೋದಾಗ ಇವರ ಸಕ್ಸಸ್ ಸ್ಟೋರಿ ಕೇಳಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಯಾಕೆಂದ್ರೆ 21 ವರ್ಷದ ಹುಡುಗ ಒಂದು ಏನ್ ಥಿಂಕ್ ಮಾಡ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಥಿಂಕ್ ಮಾಡೋ ಚಾನ್ಸೇ ಇಲ್ಲ ಈಗಿನ ಯಂಗ್ ಜನರೇಷನ್.
ಅವಾಗ ನೋಡಿ ಅವರು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಸರಿಯಾಗಿ ಕಲ್ತು ಅವರ ಮದುವೆ ಆಗಿ ಅದ ನಂತರ 4 ವರ್ಷದಲ್ಲಿ ಮದುವೆ ಆದ್ರು. ಆ ಶಿಪ್ರಾವನ್ನು ಕೂಡ ಅವಳನ್ನು ಕೂಡ ಇದಕ್ಕೆ ತಂದು ಇವತ್ತು ಫಾಸ್ಟೆಸ್ಟ್ ಯಂಗೆಸ್ಟ್ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಸಕ್ಸಸ್ ಸ್ಟೋರಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ. ಮನೆಯವರು ಎಲ್ಲ ನಿಮ್ಗೆ ಏನು ಬೇರೆ ಜಾಬ್ ಮಾಡ್ಲಿಕ್ಕೆ ಆಗುದಿಲ್ಲ ಮರ, ಇದೆಲ್ಲ ಯಾಕೆ ಬೇಕು? ಸೋಪ್ ಸೆಲ್ ಮಾಡುವ ಕೆಲಸ, ಪ್ರಾಡಕ್ಟ್ ಅನ್ನ ನಿಮ್ಗೆ ತಗೊಂಡೋಗಿ ಹೊತ್ಕೊಂಡು ಹೋಗುವ ಕೆಲಸ, ಎಷ್ಟು ನಿಕೃಷ್ಟವಾಗಿ ಅವರ ಫ್ಯಾಮಿಲಿ ನೋಡಿದಾರೆ ಅಂತ ಹೇಳಿದ್ರೆ ಇವತ್ತು ಇವರು ಪ್ರತಿ ವರ್ಷ ಫಾರಿನ್ ಟ್ರಿಪ್ ಹೋದಾಗ ಅವರೇ ಬಂದು ಕಳ್ಸಿಕೊಡ್ತಾರಂತೆ. ಆ ರೀತಿಯ ಒಂದು ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ DXN ಅಲ್ಲಿದೆ. ವಿ ಆರ್ ನಾಟ್ ಸೆಲ್ಲಿಂಗ್ ದ ಸೋಪ್. ನಮ್ಮ ಫ್ರೀಡಮ್, ದಟ್ ಈಸ್ ಅವರ್ ಫ್ರೀಡಮ್. ಫ್ರೀಡಮ್ಗೋಸ್ಕರ ಸ್ಟಾರ್ಟಿಂಗ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಟೀಮ್ ಅನ್ನು ಕಟ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ, ಅದಕ್ಕೋಸ್ಕರ ನೀವು ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಈಗ ಇದೆಲ್ಲ ನಿಮ್ಗೆ ಎಕ್ಸಾಂಪಲ್ ನಾನು ಹೇಳುದು. ಇವರೆಲ್ಲ ಅಮೆರಿಕದವರಲ್ಲ, ಇವರು ಡೆಲ್ಲಿಯವರು, ಭರತ್ ಗರ್ಗ್ ಫ್ರಮ್ ಡೆಲ್ಲಿ. ನಿಮ್ಗೆ DXN ಲೈಫ್ ಅಂತ ಒಂದು ಚಾನಲ್ ಇದೆ ನೋಡಿ. ಕಬೀರ್ ದಿಂಗ್ರಾ ಒಂದು ಎಷ್ಟು ಒಂದು ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ಇವ್ರ ಹತ್ರ ಕಲ್ತ್ಕೋಬೇಕು. ಇಟ್ಸ್ ಆಲ್ ದ ರಿಚೆಸ್ಟ್ ಫ್ಯಾಮಿಲಿ ಪೀಪಲ್, ರಿಚ್ ಇದಾರೆ ಅವರು. ಬಟ್ ಈ ಒಂದು ಅವರು ಒಂದು ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾರೆ. DXN ಈಸ್ ಯುವರ್ ಲೈಫ್. DXN ಅಲ್ಲಿ ನೀವು ಏನ್ ಮಾಡ್ತೀರಿ? ಜನರ ಲೈಫ್ ಜೊತೆಗಿರ್ತೀರಿ ನೀವು. ಜನರ ಜೀವನವನ್ನ ನೀವು ಮೇಲೆ ತರ್ತಾ ಇದ್ದೀರಿ. ಜನರಿಗೆ ನೀವು ಆರೋಗ್ಯ ಕೊಡ್ತಾ ಇದ್ದೀರಿ. ಜನರ ನೋವು ಸಂಕಟವನ್ನ ಕಮ್ಮಿ ಮಾಡ್ತಾ ಇದ್ದೀರಿ. ಜನರ ಏನು ಬಡತನವನ್ನ ಹೋಗಲಾಡಿಸ್ತಾ ಇದ್ದೀರಿ. ಎಂತ ಒಂದು ಕಾನ್ಸೆಪ್ಟ್! ದೇವ್ರು ಮಾಡುವ ಕೆಲಸವನ್ನು ತಾವು ಮಾಡ್ತಾ ಇದೀವಿ ಅಂತಾರೋ. ಇದು ಮಾಡ್ಬೇಕಾಗಿದ್ದು ದೇವ್ರು. ಆದ್ರೆ ದೇವ್ರು ನಮ್ಗೆ DXN ಆಪರ್ಚುನಿಟಿನ ಕೊಟ್ಟು ನಮ್ಮ ಮೂಲಕ ಅದನ್ನ ಮಾಡಿಸ್ತಾ ಇದ್ದಾನೆ. ಸೊ ದೇವರಿಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ ಹೇಳ್ತಾರೋ. ಸರಿಯಾಗಿ ನೀವು ಯೋಚನೆ ಮಾಡಿ ನೋಡಿ. ಇದನ್ನೆಲ್ಲ ಯಾರು ಮಾಡ್ಬೇಕು? ಕಾಯಿಲೆ ಎಲ್ಲ ಡಾಕ್ಟರ್ ಮಾಡ್ಬೇಕಾಗಿತ್ತು. ನೀವೇನು ಡಾಕ್ಟ್ರಾ? ಆದ್ರೆ ಎಷ್ಟೋ ಜನ ನಿಮ್ಗೆ ಡಾಕ್ಟರ್ ಅಂತ ಕರೀತಾ ಇಲ್ವಾ? ಎಷ್ಟೋ ಜನ ನಿಮ್ಗೆ ಎಷ್ಟು ಬಂದಾಗ ಊಟ ಮಾಡಿ ಸರ್ ತಿಂಡಿ ತಿನ್ನಿ ಅಂತಾರಲ್ಲ. ಯಾಕೆಂದ್ರೆ ಅವರ ನೋವು ಸಂಕಟವನ್ನು ಇದರಿಂದ ನೀವು ಕಳೆದು ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮ್ಗೆ ಇದು ದೇವರ ಕೆಲಸ ಅಂತ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ DXN ಲೈಫ್ ಅಂತ ಹಾಕಿ ಇವರ ಸ್ಪೀಚ್ ಅನ್ನ ಕೇಳಿ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ. ಸೊ ಕ್ರೌನ್ ಡೈಮಂಡ್ ಫ್ರಾಮ್ ಡೆಲ್ಲಿ, ಮಿಸ್ಟರ್ ಕಬೀರ್ ದಿಂಗ್ರಾ. ಇವರಿಗೆ ನಾವು ಇಲ್ಲಿಂದೇನೆ ಒಂದು ನಮಸ್ಕಾರ ಮಾಡ್ಬೇಕ. ಎಷ್ಟು ಒಂದು ಇವರು ಅಂದ್ರೆ ಇವ್ರೆಂತಾರೆ ಸಿಲ್ವರ್ ಸ್ಪೂನ್, ಗೋಲ್ಡ್ ಸ್ಪೂನ್ ಅಂತಾರೆ ಇವ್ರಿಗೆ. ಯಾಕೆಂದ್ರೆ ಇವ್ರು ಹುಟ್ಟಬೇಕಾದ್ರೆ ಕೋಟ್ಯಾಧೀಶ್ವರ್. ಇವರ ತಂದೆಯವರು ಕೋಟ್ಯಾಧೀಶ್ವರ್, ಡಾಕ್ಟರ್ ಶ್ರೀನಿವಾಸ್. ಅವರ ಮಗ ಡಾಕ್ಟರ್ ರಂಜನ್, MD DM, ಕಾರ್ಡಿಯಾಲಜಿಸ್ಟ್, ಮೇಯೋ ಯೂನಿವರ್ಸಿಟಿಗೆ ರೆಗ್ಯುಲರ್ ವಿಸಿಟರ್. ಅದಲ್ಲದೆ 2 ಪ್ರೆಸಿಡೆಂಟ್ಗೆ ಪರ್ಸನಲ್ ಡಾಕ್ಟರ್ ಆಗಿ ವರ್ಕ್ ಮಾಡಿದವರು. ಅಂತವರು ಒಂದು ನಿರ್ಧಾರ ತಗೋಬೇಕಾದ್ರೆ ಏನಿರ್ಬೋದು ನೋಡಿ. ಡಾಕ್ಟರ್ ರಂಜನ್ ಅವರೇ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಲೆಕ್ಕಕ್ಕಿಲ್ಲ ಅಲ್ಲ. ಯಾವ ಲೆಕ್ಕಕ್ಕಿದೀವಿ ನಾವು? ಆಸ್ ಎ ಡಬಲ್ ಅಂದ್ರೆ ಡಿಗ್ರಿ ಹೋಲ್ಡರ್, ಅಥೆಂಟಿಕ್ ಅಂದ್ರೆ ಅವರಿಗೇನು ದುಡ್ಡು ಬೇಕಿಲ್ಲ, ಬೇಕಾದಷ್ಟು ದುಡ್ಡು ಉಂಟು. ಯಾಕೆ ಬಂದಿದ್ದಾರೆ? ಅವ್ರು ಹೇಳ್ತಾರೆ DXN ಅಲ್ಲಿ ನನಗೆ ಬಂದು ಜನ ಕೇಳ್ತಾರೆ, ನನ್ನ ಹತ್ರ ಮಾತಾಡ್ತಾರೆ. ಅವರಿಗೆ ಒಂದು ನಾವು ಯಾರಿದ್ದಾರೆ ಅವರಿಗೆ ಈಗ DXN ಜಾಯಿನ್ ಆದವರಿಗೆ ಹೆಲ್ತ್ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿದ್ದಾರೆ? ಒಂದು ಅಥೆಂಟಿಕೇಶನ್ ಜನ ಯಾರಿದ್ದಾರೆ? ನಾವು ಅದಕ್ಕೆ ಹೆಲ್ಪ್ ಮಾಡ್ಬೋದಂತ ಅವ್ರು ಹೇಳ್ತಾರೆ. ಸೆಕ್ಯೂರಿಟಿ ಸಿಗ್ತದೆ ಇದರಲ್ಲಿ, ಜನರ ಒಟ್ಟಿಗೆ ನಾವು ಇರ್ಬೋದು, ಅವರಿಗೆ ಒಂದು ಹೆಲ್ಪ್ ಮಾಡ್ಬೋದು. ಆ ಒಂದು ನಿರ್ಧಾರದಲ್ಲಿ ಅವರ ಪ್ರೊಫೆಷನ್ ನ ಬಿಟ್ಟು ಇದನ್ನು ಮಾಡ್ತಾರೆ. ನಿರ್ಧಾರ, ಅಚಲ ನಿರ್ಧಾರ. ಅವ್ರು ಹೇಳ್ತಾರೆ ಜಸ್ಟ್ ನಮ್ ಫೋಟೋ ತೋರಿಸಿ ನೀವು ಇದನ್ನ ಸ್ಪಾನ್ಸರ್ ಮಾಡ್ಬೋದು ಅಂತ. ನಾನು ಜಸ್ಟ್ ಫೋಟೋ ತೋರಿಸ್ತೀನಿ, ಡಾಕ್ಟರ್ ರಂಜನ್ ಮಾಡ್ತಾರಂತ ಹೇಳಿ ಫೋಟೋ ತೋರಿಸಿ. ಇನ್ನು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ತೋರಿಸ್ಬಿಡಿ, ನನ್ನ ನೋಡ್ಬಿಟ್ಟು ಜನ ಜಾಯಿನ್ ಆಗೋದಿಲ್ವಾ ನೋಡಿ ಅಂತ. ಎಷ್ಟು ಸಿಂಪಲ್ ಹೇಳ್ತಾರೆ. ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, PhD, ಅವ್ರನ್ನ ತೋರಿಸಿ ಅಂತ. ಜನ ಜಾಯಿನ್ ಆಗೋದಿಲ್ವಾ ನೋಡಿ ಅಂತ. ನಾವು ಯೂಸ್ ಮಾಡೋದಿಲ್ಲ, ಟೂಲ್ ಅನ್ನ ಯೂಸ್ ಮಾಡೋದಿಲ್ಲ. ಇದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಬಿಹಾರೀಸ್ ನೋಡಿ. ಬಿಹಾರೀಸ್ ದೊಡ್ಡ ದೊಡ್ಡ ಬ್ಯಾನರ್ ಅಲ್ಲಿ ಇವ್ರದ್ದು ಫೋಟೋ ಇದೆ, ಡಾಕ್ಟರ್ ಪ್ರೊಫೆಸರ್ ಫೋಟೋ ಇದೆ, ಮೇಡಮ್ ಫೋಟೋ, ಅದನ್ನೇ ಹಾಕು, ಅದನ್ನೇ ತೋರಿಸು.
ತೋರಿಸ್ಬಿಟ್ಟು ಇವತ್ತು 2 ಲಕ್ಷ 3 ಲಕ್ಷ 5 ಲಕ್ಷ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಇಂಪಾರ್ಟೆಂಟ್. ಇದು ನಿಮ್ಗೆ ಐಡಿಯಾ ಸಿಗ್ಬೇಕು. ಡಾಕ್ಟರ್ ನಿರ್ಧಾರ ಮಾಡಿ ನಮ್ಗೋಸ್ಕರ ಅವ್ರು ಬಂದಿದ್ದಾರೆ. ಇವತ್ತು ಕೂಡ ನೀವು ಯಾರಿಗೆ ಬೇಕಾದ್ರೆ ಮಾತಾಡಿ ನೋಡಿ, ಎಷ್ಟು ಸೌಮ್ಯವಾಗಿ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ ನೋಡಿ. ನಮ್ಗೆ ಅಂದ್ರೆ ನಮ್ಗೆ ಆಕ್ಚುಲಿ ಇವ್ರು ನಮ್ಮ ಲೈನಲ್ಲೇ ಬರುವುದಿಲ್ಲ, ಅದು ಇಂಪಾರ್ಟೆಂಟ್. ನಮ್ಮ ಅಪ್ಲೈನ್ ಅಲ್ಲ ಇವ್ರು, ಪ್ಯಾರಲಲ್ ಲೈನಲ್ಲಿ. ಪ್ರೊಫೆಸರ್ಗೆ ನಮ್ಗೆ ಪ್ಯಾರಲಲ್ ಲೈನಲ್ಲಿ ಇದ್ದಾರೆ. ಆದ್ರೂ ಕೂಡ ನಾವು ಕರೆದ್ರೆ ಬರ್ತಾರೆ. ಶೆಟ್ರೆ 100 ಜನ ಸೇರಿಸಿ ಅಂದ್ರೆ ಅವ್ರು ಉಡುಪಿಗೆ ಎಷ್ಟೋ ಸಲ ಬಂದಿದ್ದಾರೆ, ಮೀಟಿಂಗ್ ಕೊಟ್ಟು ಹೋಗಿದ್ದಾರೆ. ಶಿವಮೊಗ್ಗ ಬಂದಿದ್ದಾರೆ, ಬೆಂಗಳೂರು ಬಂದಿದ್ದಾರೆ, ಎಷ್ಟು ಕಡೆ ಬಂದಿದ್ದಾರೆ. ನೀವು ಕೂಡ ಒಂದು 100 ಜನ ಸೇರಿಸಿ ಒಂದ್ಸಲ ಅವ್ರನ್ನ ಕರೆಸ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಇಷ್ಟು ಏಜ್ ಅಲ್ಲೂ ಕೂಡ ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಕಂಪನಿ ಅವರಿಗೆ ಅರೇಂಜ್ಮೆಂಟ್ ಮಾಡ್ತಾರೆ. ಅಂತ ಒಂದು ವ್ಯಕ್ತಿತ್ವದವರು ಆ ದಿನ ನಿರ್ಧಾರ ಮಾಡಿ ಈ DXN ಬಿಸ್ನೆಸ್ ಅನ್ನು ಮಾಡ್ಬೇಕಂತ ಮಾಡಿ, ಅವರು ಹಾಗೆ ನಮ್ಮ ಹಾಗೆ ಅಲ್ವಾ ಬಿಲ್ಟ್ ಮಾಡ್ಬೇಕೆ, ನಮ್ಮ ಹಾಗೆ ಅವರು ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಹೇಗೆ ಈ ಲೆವೆಲಿಗೆ ಬರ್ಲಿಕ್ಕೆ ಆಗ್ತದೆ? ದೊಡ್ಡ ಟೀಮ್ ಕಟ್ಟಿದ್ರು, ದೊಡ್ಡ ಟೀಮ್. ಇಲ್ಲಿ ಕಾಣ್ತಾ ಇರೋರೆಲ್ಲ ಕ್ರೌನ್ ಅಂಬಾಸಿಡರ್ಸ್. ಎಲ್ಲ ನಿರ್ಧಾರ ತಗೊಂಡು ಬಂದಿದಾರಲ್ಲ, ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ ನೋಡಿ. ಎಲ್ಲರೂ ಕೂತ್ಕೊಂಡಿದ್ದೆಲ್ಲ ಕ್ರೌನ್ ಅಂಬಾಸಿಡರ್. ಸೊ ಆದ್ರಿಂದ ಯಾರೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ, ಎಷ್ಟು ಜನ ಇದ್ದೀರೋ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ನನಗೆ. ನೀವು ನಿರ್ಧಾರ ತಗೊಂಡ್ರೆ 58 ಜನ, ನೀವು ಕೂಡ DXN ಅಲ್ಲಿ ಆರೋಗ್ಯ, ಭಾಗ್ಯ, ನೆಮ್ಮದಿ, ಫ್ರೀಡಮ್ಮು ಎಲ್ಲ ತಗೊಳ್ಬೋದು. ಬಟ್ ಆ ನಿರ್ಧಾರ ಉಂಟಲ್ಲ, ಅದು ಅಚಲವಾಗಿರ್ಬೇಕು. ಆ ಅಚಲ ಆದಾಗ ಮಾತ್ರ ನಿಮ್ಮ ಡ್ರೀಮ್ ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 1 by 1. ಸೊ ನಾವು ಆ ನಿರ್ಧಾರವನ್ನು ತಕೊಂಡು, ಡಿಸಿಷನ್ ತಕೊಂಡು ನಾವು ಇವತ್ತು ಈ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಲೆವೆಲ್ಗೆ ಬಂದಿದೆ. ಇದು ಓಲ್ಡ್ ಸ್ಲೈಡ್ ಕಾಣ್ತದೆ. 24 ಫಾರಿನ್ ಟ್ರಿಪ್ ಅನ್ನ ಮಾಡಿದ್ವಿ. DXN ಮನೆ ಇದೆ, DXN ಕಾರ್ ಇದೆ, ಸೆಕ್ಯೂರಿಟಿ ಇದೆ, ಎವ್ರಿಥಿಂಗ್ ಕ್ಲಿಯರ್ ಕಟ್ ಮೆಸೇಜ್. ನೀವು ಆಗ್ಬೇಕಾ ನೋಡಿ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಯಾಕೆಂದ್ರೆ ಸೀರಿಯಸ್ ಆಗಿ ನಾನು ನಿಮ್ಗೆ ಆಸ್ ಎ ನಮ್ಮ ಫ್ರೆಂಡ್ಸ್, ನೀವೆಲ್ಲ ಈಗ ಬೆಳಿಗ್ಗೆ ಎತ್ತಾಗ ನಮ್ಮ ಮನೆಯವ್ರು ಅಂದಾಗೆ ಕಾಣುತ್ತೆ ನಿಮ್ಗೆಲ್ಲ. ನೀವೆಲ್ಲ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ, DXN ಫ್ಯಾಮಿಲಿ. ನಾವಿದೀವಿ ನಿಮ್ ಜೊತೆಗೆ. ಏನ್ ಬೇಕು ಕೇಳಿ, ಎನಿ ಟೈಮ್ ಕೇಳಿ. ಯಾರೋ ನಿನ್ನೆ ಒಬ್ರು ಮೇಡಮ್ ಫೋನ್ ಮಾಡಿದ್ರು ಮಂಗಳೂರಿಂದ, ಸರ್ ಇಲ್ಲಿ ಪ್ರಾಡಕ್ಟ್ ಇಲ್ಲ ಸರ್, ಅರ್ಜೆಂಟ್ ನಮ್ಗೆ ಪ್ರಾಡಕ್ಟ್ ಬೇಕು ಅಂತ. ಒಂದು 4 ಗಂಟೆಗೆ ನಾವು ಫೋನ್ ಮಾಡಿದ್ವಿ. ಏನ್ ಮಾಡುದು, ನಿಮ್ಮದು ನಂಬರ್ ಸಿಗ್ಲಿಲ್ಲ. ಜಸ್ಟ್ ಡಯಲಿಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಅಲ್ಲಿಂದ ಹುಡುಕಿ ಗೂಗಲ್ ಎಲ್ಲ ಸರ್ಚ್ ಮಾಡಿ ನಿಮ್ಮ ನಂಬರ್ ಸಿಕ್ತು ಅಂತ. ಸರ್ ನಾನು ಹೇಳಿದೆ, ನಮ್ಮ ಹತ್ರ ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನಿಮ್ಗೆ ಏನ್ ಬೇಕು ಅಂತ. ಅವರಿಗೆ 2 GL ಅಂತ. ನಾನು 2 GL ಅನ್ನ ಇಮಿಡಿಯೇಟ್ ವಿತಿನ್ ನೋ ಟೈಮ್ ಪ್ಯಾಕ್ ಮಾಡಿ ನಮ್ಮ ಕೆಲಸ ಬದಿಗಿಟ್ಟು ಅವ್ರನ್ನ ಬಸ್ಸಿಗೆ ಹೋಗಿ ಬಸ್ ಪಾರ್ಸೆಲ್ ಹಾಕಿ ಜಸ್ಟ್ 1 hour 1.5 hour ಅಲ್ಲಿ ಅವರಿಗೆ ಪ್ರಾಡಕ್ಟ್ ಅವ್ರ ಕೈಯಲ್ಲಿತ್ತು. ಅವರು ನಮ್ಗೀಗ ಥ್ಯಾಂಕ್ಸ್ ಮೆಸೇಜ್ ಹಾಕಿದ್ ನೋಡ್ಬೇಕು ನೀವು. ಎಂತ ಒಂದು ಸರ್ವಿಸ್ ಸರ್, DXN ಅಲ್ಲಿ ಇಂಥ ಸರ್ವಿಸ್ ಅನ್ನ ಫಸ್ಟ್ ಟೈಮ್ ನಾವು ನೋಡ್ತಾ ಇದೀವಿ ಅಂತ. ಯಾಕಂದ್ರೆ ನೋಡಿ, ಅವ್ರಿಗೆ ಏನೋ ಒಂದು ಎಮರ್ಜೆನ್ಸಿ, ಅದರ್ವೈಸ್ ನಾವು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಸರ್ವಿಸ್ ಕೊಡ್ಲಿಕ್ಕೆ ನಮ್ ನಿರ್ಧಾರ ಅಷ್ಟೇ. ಆ ನಿರ್ಧಾರ ಇದ್ರೆ ನೀವು ಮಿಲಿಯನರ್ ಆಗ್ಬೋದು. ಏನೇನ್ ಬೇಕು ನಿಮ್ಗೆ ಇದರಲ್ಲಿ 100% ಸಿಗ್ತದೆ. ನೀವು ಮಲ್ಟಿ ಮಿಲಿಯನರ್ ಆಗು, ನೀವು ಬಿಲಿಯನರ್ ಆಗ್ಬೋದು. ದಟ್ ಲೆಫ್ಟ್ ಟು ಯು. ನೀವು ನಿರ್ಧಾರ ಮಾಡಿದಾಗೆ ಅದು ಬರುತ್ತೆ. ನಿರ್ಧಾರ ಮಾಡ್ತೀರಾ? ನಮ್ಮ ಟೀಮಲ್ಲಿ ನೋಡಿ, ನಾವು ಮಾತ್ರ ಅಲ್ಲ, ಇವರು ನಿರ್ಧಾರ ಮಾಡಿದ್ರು. ಇವತ್ತು ನಮ್ಮ ಹಾಗೆ ಸೀನಿಯರ್ ಕ್ರೌನ್ ಡೈಮಂಡ್ ಮಿಸ್ಟರ್ ನೀಲೇಶ್ ಅವರಿದ್ದಾರೆ. ನಿರ್ಧಾರ ಮಾಡಿದ್ರೆ ಸಾಧ್ಯತೆ ಉಂಟಾಗ್ಲಿ. ಅವರು ಸಹ ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಸೆಕ್ಯೂರಿಟಿ ಇದೆ, ಫಾರಿನ್ ಟ್ರಿಪ್ ಇದೆ. ನಿರ್ಧಾರ ಮಾಡ್ಬೇಕಾಗ್ತದೆ. ಸೊ ಎಲ್ಲಾ ಶಕ್ತಿ ನಮ್ಮೊಳಗೇ ಇದೆ, ನಿಮ್ಮೊಳಗೇ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು. ಆತ್ಮವಿಶ್ವಾಸ ಇಂಪಾರ್ಟೆಂಟ್. ಈ ಆತ್ಮವಿಶ್ವಾಸವನ್ನ ನೀವು ಎಲ್ಲಿ ಸಿಗುವುದಿಲ್ಲ. ಇದು ನೀವು ರೆಗ್ಯುಲರ್ ಮೀಟಿಂಗ್, ಈಗ ಮೂರ್ತಿ ಅವ್ರು ಹೇಳಿದ್ರಲ್ಲ, 8 ತಿಂಗಳಿಂದ ಇದ್ದೀನಿ, ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲೇ ಇದೆ, ಎಲ್ಲ ಇದೆ ನೋಡಿ, ಎವ್ರಿಥಿಂಗ್ ಇದೆ. ನಾವು ಏನ್ ಮಾಡ್ತೀವಿ, 2 ಇದೆ ಒಳಗಡೆ, 2 ಸಿಂಹ ಇದೆ ಒಳಗಡೆ. ಒಂದು ನೆಗೆಟಿವ್, ಒಂದು ಪಾಸಿಟಿವ್. ನೀವು ಯಾವಕ್ಕೆ ಜಾಸ್ತಿ ಫುಡ್ ಹಾಕ್ತೀರಿ ಅದು ಬೆಳೀತಾ ಇರ್ತದೆ ಅಷ್ಟೇ. ನೀವು ಪಾಸಿಟಿವ್ ಹಾಕಿ ಈ ಬುಕ್ಸ್ ಅನ್ನ ಓದಿ, ಮೀಟಿಂಗ್ ಅಟೆಂಡ್ ಆಗಿ, ಪ್ರಾಡಕ್ಟ್ ತಿನ್ನಿ, ನನ್ನ ಹತ್ರ ಆಗ್ತದೆ ಅಂತ ಹೇಳಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು.
ಅದೇ ನಮ್ಮ ಹತ್ರ ಆಗೋದಿಲ್ಲ, ನಮ್ಗೆ ಭಾರಿ ಕಷ್ಟ ಇದೆ, ಪ್ರಾಡಕ್ಟ್ ರೇಟ್ ಜಾಸ್ತಿ ಇದೆ, ಜನ ತಗೊಳ್ಳೋದಿಲ್ಲ, ಜನ ಸಿಕ್ಕುದಿಲ್ಲ, ಜನ ಮೀಟಿಂಗ್ ಬರೋದಿಲ್ಲ, ಎಲ್ಲ ಅಸ್ತು 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 ಆಗ್ತಾರೆ. ನಿಮ್ಮ ಹತ್ರ ಎರಡೇ ಡಿಫರೆನ್ಸ್ ಇರೋದು ನೋಡಿ. ಸ್ವಲ್ಪ ಚೇಂಜ್ ಮಾಡಿ, ಟ್ಯೂನ್ ಅಪ್ ಮಾಡಿ, ಆಗ್ತದೆ ಅಂತ ಡಿಸೈಡ್ ಮಾಡಿ, ಹಾಗೆ ಆಗ್ತದೆ. एक इंसान की कीमत कितनी होती है? ಹೇಳ್ಬೋದಾ? ಹೌ ಮಚ್ ಇಸ್ ದ ಹ್ಯೂಮನ್ ಬಾಡಿ ವರ್ತ್? ಇದೆಲ್ಲ ನಿಮ್ಗೆ ಹಾರ್ಟ್ಗೆ ಎಷ್ಟು, ಬ್ರೈನಿಗೆ ಎಷ್ಟು, ಆಮೇಲೆ ಕಿಡ್ನಿಗೆ ಎಷ್ಟು, ಒಂದೊಂದೇ ಕಟ್ಟಿದ್ರೆ ನಮ್ಮ ಟೋಟಲ್ ಬಾಡಿ ರೇಟ್ ಎಷ್ಟಿರ್ಬೋದು ನೀವೇ ಲೆಕ್ಕ ಹಾಕಿ, ಎಷ್ಟಿರ್ಬೋದು ಅಂತ ಒಂದು ಹ್ಯೂಮನ್ ಬಾಡಿ ರೇಟ್ ಅಂದ್ರೆ ಅನ್ಇಮ್ಯಾಜಿನಬಲ್. ಅಷ್ಟು ಕೋಟಿ ವ್ಯಾಲ್ಯೂ ಇದೆ ಇದಕ್ಕೆ. ಭಗವಂತ ಅಷ್ಟು ಕಣ್ಣು ಕೊಟ್ಟಿದ್ದಾನೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಎವ್ರಿಥಿಂಗ್ ಇದೆ. ಸೊ ಇಫ್ ಯು ಡಿಸೈಡ್ ಯು ಕ್ಯಾನ್. ಈ ಒಂದು ಮೆಷಿನ್ ಇವಾಗ ಎಷ್ಟೋ ನಾವು ನೋಡಿದೀವಿ ನಮ್ಮ ಈಗ ವಾರಲ್ಲಿ, ಅದನ್ನ ತಯಾರು ಮಾಡಿದವರು ಮೈಂಡ್ ಅಂತ ಎಣಿಸ್ಕೊಳ್ಳಿ. ಎಷ್ಟು ಅನ್ಎಕ್ಸ್ಪೆಕ್ಟ್ 400 ಕಿಲೋಮೀಟರ್ ಹೋಗಿ ಪರ್ಟಿಕ್ಯುಲರ್ ಹೋಗಿ ಅಲ್ಲಿಗೆ ಹಾಕ್ತದಂತೆ ಬಾಂಬ್. ಎಷ್ಟು ಒಂದು ಮೈಂಡ್ ಡಿಸೈಡ್ ಮಾಡ್ಬೋದು. ನಾವೆಲ್ಲ ಹಿಂದೆ ಎಲ್ಲಿ ಮಹಾಭಾರತ ರಾಮಾಯಣದಲ್ಲೆಲ್ಲ ನೋಡ್ತಿದ್ವಿ ಶಬ್ದವೇದಿ ಬಾಣಗಳು ಅಂತ. ಅಂದ್ರೆ ಎಲ್ಲಿ ಶಬ್ದ ಬಂದಿದೆಯೋ ಅಲ್ಲಿಗೆ ಹೋಗಿ ಬಾಣ ಬಿಡ್ತಾ ಇದ್ದಂತೆ. ಏಕಲವ್ಯ ನೋಡಿದ್ರ, ಅವನಿಗೆ ಶಬ್ದವೇದಿ ಬಾಣ ಗೊತ್ತಿತ್ತು. ಅಂದ್ರೆ ಎಲ್ಲೋ ಒಂದು ಹುಲಿ ಕೂಗ್ತದಂತ ಹೇಳಿದ್ರೆ, ಅಥವಾ ಎಲ್ಲೋ ಒಂದು ಹುಲಿ ಹಾರಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಬಾಣ ಬಿಟ್ಟು ಅಲ್ಲಿನ ಅವನು ಅದು ಸಾಯಿಸ್ತಿತ್ತು. ಅಂತ ಒಂದು ಅದು ಇವತ್ತು ನೋಡಿ ಇಲ್ಲಿ ಕಂಡುಹಿಡಿದು ಬಿಟ್ಟಿದ್ದಾರೆ. ಎಲ್ಲಿ ಶಬ್ದ ಆಗ್ತದೆ, ಎಲ್ಲಿ ಪ್ರಾಬ್ಲಮ್, ಅಲ್ಲಿಗೆ ನೋಡಿ ಹೋಗಿ. ಅಂದ್ರೆ ಮನುಷ್ಯ ಒಂದು ಡಿಸೈಡ್ ಮಾಡಿದ್ರೆ ಏನು ಮಾಡಬಹುದು. ಯಾಕೆಂದ್ರೆ ಇದೆಲ್ಲ ಒಂದು ತಯಾರು ಮಾಡಿದ್ದು ಭಗವಂತ ತಯಾರು ಮಾಡಿಟ್ಟಿದ್ದಾರೆ, ಮನುಷ್ಯ ಅಲ್ಲ. ಆದ್ರೆ ಮನುಷ್ಯಗೆ ಒಂದು ಪವರ್ ಕೊಟ್ಟಿದ್ದಾನೆ, ನೀನು ಮಾಡಬಹುದಂತ. ಆ ಪವರ್ ಇಂದ ನೀವು ಕ್ರೌನ್ ಅಂಬಾಸಿಡರ್ ಆಗ್ಬಹುದು. ಅದು ನಿಮ್ಮ ಒಳಗಡೆ ಇದೆ, ಹೊರಗಿಲ್ಲ. ಹಾಗಾಗಿ ಈಗ ಒಂದೇ ಡಿಸಿಷನ್ ಅಂದ್ರೆ ಎಸ್ ಆರ್ ನೋ. ಎಸ್ ಆರ್ ನೋ. ಎಸ್ ಮಾಡಿದ್ರೆ ನೀವು 3000 PV 1ನೇ ತಾರೀಕು ಮಾಡಿಬಿಡಿ. ಕಂಪನಿ 2 ದಿವಸ ಟೈಮ್ ಕೊಟ್ಟಿದೆ. ಸಂಡೇ ಬಂದ್ರೆ ಏನ್ ಮಾಡೋದು ಕೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್. ಸ್ಟಾಕ್ ಪಾಯಿಂಟ್ 1, 2, 3 ಒಳಗಡೆ 3000 PV ಮಾಡ್ಬಿಡಿ. ನಾವಂತೂ 5000 ಮಾಡ್ತಾ ಇದ್ವಿ. ನಾವು ಅಟ್ಲೀಸ್ಟ್ 3000 PV ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅವರಿಗೆ ನಾವು ಸ್ಪೆಷಲ್ ಟ್ರೈನಿಂಗ್ ಅನ್ನ ಈಗ ಆಲ್ರೆಡಿ ಗುರುವಾರ ಡಿಸೈಡ್ ಮಾಡಿದೀವಿ. 3000 PV 1ನೇ ತಾರೀಕು ಮಾಡಿದವರಿಗೆ ಸ್ಪೆಷಲ್ ಟ್ರೈನಿಂಗ್ ಲಾಸ್ಟ್ ನಾವು ಆಲ್ರೆಡಿ ಮಾಡಿದೀವಿ. ಸೊ ಒಂದು ನಿರ್ಧಾರ ಮಾಡ್ಬೇಕಲ್ಲ, ಅಚಲವಾದ ನಿರ್ಧಾರ. ಒಂದೇ ಹೋಗ್ಬೇಕು, ಇಲ್ಲ ಆದ್ರೆ ಬದುಕ್ಬೇಕು. ಹೋಗ್ಲಿಕ್ಕೆ ನಾವು ರೆಡಿ ಇಲ್ಲ, ನಾವು ಬಂದಿರೋದೇ ಬದುಕ್ಲಿಕ್ಕೆ. ಆದ್ರಿಂದ ನಾವು ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ರೆ ಇದು ಸಾಧ್ಯ. 6 ಸ್ಪಿರುಲಿನ, ಜಸ್ಟ್ 6 ಸ್ಪಿರುಲ್ನ ತಗೊಂಡ್ರೆ 3000 ಪಾಯಿಂಟ್ ಆಯ್ತು. ಎಷ್ಟು ಬೇಕಾದ ಜನರಿಗೆ ಹೇಳ್ಬೋದು. ಆಥರೈಸ್ಡ್ ಇವನ್ 10,000 ಮಾಡ್ಬೋದು, 20,000 ಮಾಡ್ಬೋದು. ಎಸ್ ರೆಡಿ ಇದ್ದೀರಾ? ಎಷ್ಟು ಜನ ಎಸ್ ಇದ್ದೀರಿ ನೋಡ? ಅಟ್ಲೀಸ್ಟ್ ನೋಡ ಎಸ್ ಇದ್ದವ್ರು ಎಷ್ಟು ಜನ ಇದ್ದಾರೆ ನೋಡ. ವಾ, ಆನಂದ್ ಮಸ್ತಿ ಅವ್ರು ಫಸ್ಟ್ ಹಾಕ್ಬಿಡಿದ್ರು ಎಸ್. ಇನ್ನೆಷ್ಟು ಜನ ಎಸ್ ಇದ್ದಾರೆ ನೋಡ. ಜೀವಂತ, ಓ ಗುಡ್ ಗುಡ್ ಗುಡ್. ಶೈಲಾ ಶೆಟ್ಟಿ ಅವ್ರು ಎಸ್ ಇದ್ದಾರೆ, ಶ್ರೀಧರ್ ಮೂರ್ತಿ ಅವ್ರು ಎಸ್ ಇದ್ದಾರೆ, ಅಶೋಕ್ ಅವ್ರು ಎಸ್ ಇದ್ದಾರೆ, ಚಂದ್ರಶೇಖರ್ ಅವ್ರು ಎಸ್ ಇದ್ದಾರೆ, ಮಲ್ಲಿಕಾರ್ಜುನ್ ಕಂಬಾರ್ ಅವ್ರು ಎಸ್ ಇದ್ದಾರೆ, ಭಾನುಕಲ್ ಅವ್ರು ಎಸ್ ಇದ್ದಾರೆ. ವಾವ್. ರಾಘವೇಂದ್ರ ಮರೆಗೌಡ ಎಸ್ ಇದ್ದಾರೆ, ಮಹಾದೇವ್ ಕರಿಯೋಳಿ ಅವ್ರು ಎಸ್ ಇದ್ದಾರೆ, ಎಲಿಜಬೆತ್ ಅವ್ರು ಎಸ್ ಇದ್ದಾರೆ, ರಾಜೇಶ್ ಕುರ್ತಕೋಟಿ ಎಸ್, ಗಂಗಾಧರ್ ಹಿರೇಮಠ್ ಎಸ್, ಜಯಪ್ರಕಾಶ್ ಗೋಣಿಕೊಬ್ಬ ಎಸ್, ಐನಾಪುರ್ ಎಸ್, ರವಿ ಮಾಲಿ ಎಸ್. ಓ ವಾ ವಾ, ಕಂಗ್ರಾಚುಲೇಷನ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಮೇಡಮ್ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. 18 ಜನ ಇದ್ದಾರೆ. ನೆಕ್ಸ್ಟ್ ಇವರಿಗೆ ಮಾತ್ರ ನಾವು ಕಳಿಸ್ಬೇಕು ಮೇಡಮ್. ಇವರಿಗೆ ಮಾತ್ರ ಲಿಂಕ್ ಕಳಿಸ್ಬೇಡ. ಗುರುವಾರ ದಿವಸ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ನಾನು ಕೆಲವು ಸ್ಪೆಷಲ್ ಸೀಕ್ರೆಟ್ ಅನ್ನ ಇನ್ನೂ ಹೇಳಿಲ್ಲ. ನೀವು ಅದನ್ನ ಮಾಡಿದ್ರೆ ನೀವು 100ಕ್ಕೆ 100 ನೀವು ಎಲ್ಲರೂ ಸಕ್ಸಸ್ ಗ್ಯಾರಂಟಿ, 100ಕ್ಕೆ 100. ಓಕೆ, ಕಂಗ್ರಾಚುಲೇಷನ್. ನೀವೆಲ್ಲ ನೀವು ರೆಡಿ ಇದ್ದೀರಿ. ನಿಮ್ಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಅನ್ನ ಗುರುವಾರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ 3000 PV ನೀವು ಬಿಲ್ ಅನ್ನ ಮಾತ್ರ ನೀವು ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ಬೇಕಾಗ್ತದೆ. ಸೊ ಅದನ್ನ ಕಳ್ಸ್ಕೊಡಿ, ಈಗ ತೊಂದರೆ ಇಲ್ಲ. ಈಗ ಇನ್ನೂ ನಿಮ್ಗೆ ಟೈಮ್ ಆಗಿದೆ, ಆದ್ರೂ ನೋ ಪ್ರಾಬ್ಲಮ್. ಯು ಕ್ಯಾನ್ ಸೆಂಡ್ ದ ಕಾಪಿ ಆಫ್ ದ ಬಿಲ್ so that we will give a special training on ಗುರುವಾರ 8:30 ಇರ್ತದೆ.
ನಾನು ಹೇಳ್ತೀನಿ 100ಕ್ಕೆ 100 ನೀವು ಮಿಲಿಯನರ್ ಆಗ್ತೀರಿ. 100ಕ್ಕೆ 100 ಡೌಟೇ ಇಲ್ಲ. 100ಕ್ಕೆ 100 ತಿಂಗಳಿಗೆ 1 ಲಕ್ಷ ತಗೋಬಹುದು. ಬಟ್ ಅದಕ್ಕೆ ಚಾರ್ಜ್ ಇದೆ. ನೀವು ಇವಾಗಲೇ ಚಾರ್ಜ್ ಕೊಡ್ಬೇಕಿಲ್ಲ. ನೀವು ಮಿಲಿಯನರ್ ಆದ್ರ ನಂತರ ಚಾರ್ಜ್ ಕೊಟ್ರೆ ಸಾಕು ನೀವು. ದಟ್ ಈಸ್ ಆಲ್ಸೋ ನಿಮ್ಗೆ ಗಿಫ್ಟೆಡ್. ಸೊ ಆ ರೀತಿಯಲ್ಲಿ ನಾವು ನಿಮ್ಗೆ ಒಂದು ಅಚಲ ನಿರ್ಧಾರವನ್ನ ಮೊನ್ನೆ ಪ್ರೊಫೆಸರ್ ಇಲ್ಲಿಗೆ ಹುಂಚದಲ್ಲಿ ಬಂದಾಗ ಹೇಳಿದ್ರು. ನೀವು ಯಾಕೆಂದ್ರೆ ಎಲ್ಲೋ ಯಾರೋ ಅಪ್ಲೈನೋ ಅವ್ರು ಸರಿಯಾದ ಮಾಹಿತಿ ಕೊಡುವುದಿಲ್ಲ ನೋಡಿ. ಮೊನ್ನೆ ಮಾರ್ಕೆಟಿಂಗ್ ಪ್ಲಾನ್ ಮಾಡಿದಾಗ ಗೊತ್ತಾಯ್ತು ನನಗೆ. ಮಾರ್ಕೆಟಿಂಗ್ ಪ್ಲಾನ್ ಡೈಮಂಡ್ ಅವರಿಗೆ ಗೊತ್ತಿಲ್ಲ, ಡಬಲ್ ಡೈಮಂಡ್ ಅವರಿಗೂ ಗೊತ್ತಿಲ್ಲ. ಮಾರ್ಕೆಟಿಂಗ್ ಪ್ಲಾನ್ ಎಷ್ಟು ಬಂದ್ರೆ ಎಷ್ಟು ಆಗ್ತದೆ, ಎಷ್ಟು ಪರ್ಸೆಂಟೇಜ್ ಎಷ್ಟು ಆಗ್ತದೆ ಅವರಿಗೆ ಗೊತ್ತಿಲ್ಲ. ಮತ್ತೆ ಯಾವ ರೀತಿ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂದ್ರೆ ನಿಮ್ಗೆ ಬೇಸಿಕ್ ನಾಲೆಡ್ಜ್ ಅಂತ. ಪ್ರಾಡಕ್ಟ್ ನಾಲೆಡ್ಜ್ ಎಕ್ಸ್ಪರ್ಟ್ ಪ್ರತಿಯೊಬ್ರು ಇದ್ದಾರೆ, ಆದ್ರೆ ಮಾರ್ಕೆಟಿಂಗ್ ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹಣ ಮಾಡ್ಲಿಕ್ಕೆ ಬಂದಿದ್ರೆ ನಿಮ್ಗೆ ಬೇಸಿಕ್ ಮಾರ್ಕೆಟಿಂಗ್ ನಾಲೆಡ್ಜ್ ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ನೀವು 18 ಜನ ಎಸ್ ಹೇಳಿದಿರಿ, ಮಿಸ್ ಮಾಡದೆ ಗುರುವಾರ 8:00 ಇರ್ತದೆ, ಅದಕ್ಕೆ ನೀವು ಅಟೆಂಡ್ ಆಗ್ಬೇಕು. ನಾನು ಹೇಳ್ತೀನಿ ನಿಮ್ಗೆ 6 ಜನ 100% ಸಿಗ್ತಾರೆ. 6 ಜನ ನಿಮ್ಗೆ 100ಕ್ಕೆ 100 ಸಿಗ್ತಾರೆ. ನಮ್ಗೆ ಸಿಕ್ಕಿದ್ದಾರೆ, ನಿಮ್ಗೆ ಸಿಗುದಿಲ್ವಾ? ಸಿಕ್ಕಿಯೇ ಸಿಗ್ತಾರೆ. ಯಾಕೆಂದ್ರೆ ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಿದಿರಿ, ನಿಮ್ಮ ನಿರ್ಧಾರ ಅಚಲವಾಗಿದೆ. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಕೆಲವರಿಗೆ ಬೇಗ ಸಿಗ್ಬೋದು, ಅಷ್ಟೇ ಡಿಫ್ರೆನ್ಸ್. ಈಗ ಇಲ್ಲಿಂದ ನಾನು PB ರೋಡ್, ಪುನಾ ಬ್ಯಾಂಗ್ಳೂರ್ ರೋಡ್, ನಾನು ಹುಬ್ಳಿಯಿಂದ ನಾನು ಬಾಂಬೆ ಹೋಗ್ಬೇಕಾದ್ರೆ ನನ್ನ ಸ್ಪೀಡ್ 60 ಕಿಲೋಮೀಟರ್ ಇರ್ಬೋದು, 1 ಗಂಟೆಗೆ 60 ಕಿಲೋಮೀಟರ್. ಆದ್ರೆ ನಮ್ ಕೆಳಗಡೆ ಜಾಯಿನ್ ಆಗ್ತಾರೆ, ಜಾಯಿನ್ ಆದವರು ಸಂತೋಷ್ ಅಂತ ಇಟ್ಕೊಳ್ಳಿ, ಅವ್ರು ಹೆಂಗಿದ್ದಾರೆ? ಅವ್ರು 80ರಲ್ಲಿ ಹೋಗ್ಬೋದು ಅಲ್ವಾ? ಅದಕ್ಕಿಂತ ಇನ್ನು ಯಂಗ್ ಕಮಲಾಕ್ಷಿ ಅವರು ಇದ್ದಾರೆ, ಇನ್ನು ಹೆಂಗಿದ್ದಾರೆ ಅವರು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು. ದಟ್ ಲೆಫ್ಟ್ ಯು. ಅಂದ್ರೆ ದಿನಕ್ಕೆ 1 ಪ್ಲಾನ್ ಕೊಡ್ಬೇಕಾ, 2 ಪ್ಲಾನ್ ಕೊಡ್ಬೇಕಾ, 3 ಪ್ಲಾನ್ ಕೊಡ್ಬೇಕಾ, ಅದು ನೀವು ನಿರ್ಧಾರ ಮಾಡ್ಬೇಕಷ್ಟೇ. ಇದು ನಿಮ್ಮ ಹತ್ರ ಮಾತ್ರ ಸಾಧ್ಯ ಆಗ್ತದೆ. ಸೊ ಇದು ಮಾಡಿದ್ರೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್, ಯಾವ ರೀತಿ ನಿಮ್ಮ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಚೇಂಜ್ ಮಾಡ್ಲೇಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಗೊಬ್ಬರ ಹಾಕಿಟ್ಟಿದೀವಿ ನಾವು, ಡಸ್ಟ್ ಬಿನ್ ಆಗಿದೆ ಅದು. ಅದನ್ನ ಕ್ಲೀನ್ ಮಾಡೋದು ತುಂಬಾ ಜನರಿಗೆ ಹೇಗಂತ ಗೊತ್ತಿಲ್ಲ. ಅದು ನಿಮ್ಗೆ ನೀವು ನಮ್ಮ ಬಿಸ್ನೆಸ್ ಅಲ್ಲಿ ಜನರಿಗೆ ನಾನು ಕೇಳಿದ್ರೆ ನೀವು ಯಾವ DXN ಬಿಸ್ನೆಸ್ ಮಾಡ್ತೀವಿ ಹೇಳ್ತಾರೆ. ಅದು ಯಾಕಂತ ಹೇಳಿದ್ರೆ ನೀವು DXN ಆಪರ್ಚುನಿಟಿ ತಗೊಂಡಿದ್ರಿ. ಬಿಸ್ನೆಸ್ ನಮ್ ಬಿಸ್ನೆಸ್ ಇದು. ನಮ್ ಬಿಸ್ನೆಸ್ ಅಂತ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಈ ನೆಗೆಟಿವಿಟಿ ಬರುವುದಿಲ್ಲ, ಒಂದು ಬರುವುದಿಲ್ಲ ನಿಮ್ಗೆ. ಯಾಕೆಂದ್ರೆ ಯುವರ್ ಬಿಸ್ನೆಸ್. ನೀವೇ ಒಂದು ಉಪ್ಪಿನಕಾಯಿ ತಯಾರು ಮಾಡ್ತಾ ಇದ್ದಾರೆ, ಕೆಲವ್ರು ಹೇಳ್ತಾರೆ ಉಪ್ಪಿನಕಾಯಿ ಖಾರ ಇಲ್ಲ ಅಂತ ಹೇಳಿದ್ರೆ ನೀವ್ ಏನ್ ಹೇಳ್ತೀರಿ? ಯೋಚನೆ ಮಾಡಿ. ಅಥವಾ ಒಂದು ಸಂಡಿಗೆ ಮಾಡ್ತಾ ಇದ್ರಿ, ಉಪ್ಪೆ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಜನ 1000 ಹೇಳ್ತಾರ್ರಿ, ಜನ ಕಾಸ್ಟ್ಲಿ ಹೇಳ್ತಾರೆ, ಜನ ನಡೆಯುವುದಿಲ್ಲ ಅಂತದ್ದು ಅದು ಅವರಿಗೆ. ನಿಮ್ಮ ಸಂಡಿಗೆಯನ್ನ ತಿಂದವ್ರು ನೀವು, ಸಂಡಿಗೆ ಮಾಡಿದವ್ರು ನಿಮ್ಗೆ, ಉಪ್ಪು ಹಾಕಿದ್ರೆ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ ಇಲ್ವಾ? ಅಷ್ಟೇ ಇರೋದು. ಅದು ನಿಮ್ಗೆ ಯಾವಾಗ ಅಂಡರ್ಸ್ಟ್ಯಾಂಡ್ ಆಗ್ತಾರೋ ಈ ಬಿಸ್ನೆಸ್ ನಿಮ್ಗೆ ಈಸಿ ಆಗ್ಬಿಡ್ತದೆ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಈಗ. ದಟ್ ಪಾರ್ಟ್ ಆಕ್ಚುಲಿ ಆನ್ಲೈನ್ ಅಲ್ಲಿ ಕಷ್ಟ, ಆದ್ರೂ ಕೂಡ ವಿ ವಿಲ್ ಟ್ರೈ ಲೆವೆಲ್ ಬೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ಯು. ಓಕೆ, ಸೊ ಅದರಿಂದ ಕಂಗ್ರಾಚುಲೇಷನ್ ಆಲ್ ದ ಎಲ್ಲ ಡಿಸಿಷನ್ ತಗೊಂಡಿದ್ರಿ, ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಸೊ ನಿಮ್ಗೆಲ್ರಿಗೂ ನಾವು ಕಂಗ್ರಾಚುಲೇಷನ್ ಹೇಳ್ತೀನಿ. ಇವತ್ತಿಂದನೇ ನೀವು ಥಿಂಕ್ ಮಾಡಿ, ಐ ಆಮ್ ಎ ಮಿಲಿಯನರ್, ಐ ಆಮ್ ಎ ಮಿಲಿಯನರ್ ಅಷ್ಟೇ. ನನಗೆ ತಿಂಗಳಿಗೆ 1 ಲಕ್ಷ ಬರ್ತದಂತ ಇವತ್ತಿಂದ ಡಿಸೈಡ್ ಮಾಡಿ. ದಟ್ 1 ಲಕ್ಷ ಬಂದ್ರೆ ನೀವು ಏನ್ ಮಾಡ್ತೀರಿ, ಪ್ರತಿ ತಿಂಗಳು, ಪ್ರತಿ ದಿನ ಅಥವಾ ಪ್ರತಿ ತಿಂಗಳು 1 ಲಕ್ಷ ಬಂದ್ರೆ ನೀವು ಏನ್ ಮಾಡ್ತೀರಿ, ಏನ್ ಮಾಡಬಹುದು ಅದನ್ನು ಯೋಚನೆ ಮಾಡಿ. ಈಗ ಮೇ 1 ಲಕ್ಷ ಬಂತು, ಜೂನ್ ಅಲ್ಲಿ 1 ಲಕ್ಷ ಬಂತು, ಅದನ್ನ ನಾವು ಏನ್ ಮಾಡ್ತೀವಿ ಅದು ನಮ್ಗೆ ಗೊತ್ತಿರ್ಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಹಣ ಬಂದ್ರೆ ನಾವು ಏನ್ ಮಾಡ್ತೀವಿ. ಸೊ ಹಾಗಾಗಿರೋದ್ರಿಂದ ಎಸ್ ಆರ್ ನೋ. ಸೊ ನಿರ್ಧಾರ ನಿಮ್ದಿದೆ. ಒಂದು 59 ಜನರಲ್ಲಿ 18 ಜನ ನಿರ್ಧಾರ ನಮ್ಗೆ 18 ಜನ ಬೇಕಿಲ್ಲ, ನಮ್ಗೆ ಕೌಂಟಬಲ್ ಜಸ್ಟ್ 6 ಜನ. ಬಟ್ ನೀವು 18 ಜನ ನಿರ್ಧಾರ ಮಾಡಿದಿರಿ ಅಂತ ಹೇಳಿದ್ರೆ ನಾವು ಕರ್ನಾಟಕವನ್ನು ನಂಬರ್ 1 ಮಾಡೋದ್ರಲ್ಲಿ ಏನು 2 ಮಾತೇ ಇಲ್ಲ. ಓನ್ಲಿ ನಾವು ಒಂದು ಏನ್ ಹೇಳ್ತಾರೆ, ಅಚಲ ನಿರ್ಧಾರ ಬೇಕಾಗ್ತದೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಗೆ 1 by 1, ಯಾಕಂದ್ರೆ ಇದರಲ್ಲಿ ಆಲ್ರೆಡಿ 8:04 ಆಗಿದೆ. ಸೊ ಇದನ್ನ ಗುರುವಾರ, ನೆಕ್ಸ್ಟ್ ಗುರುವಾರಕ್ಕೆ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಬೆಳಗಿನ ಇದು ಟ್ರೈನಿಂಗ್, ಯಾಕೋ ಇವತ್ತು ಸಂಡೇ ಅಂತ ನಾನು ನಿಮ್ಗೆ ಟ್ರೈನಿಂಗ್ ಮಾಡಿದೆ. ಗುರುವಾರದ ದಿವಸ ನಿಮ್ಗೆ ಇದರ ಟ್ರೈನಿಂಗ್ ಇರ್ತದೆ. ಇನ್ಮೇಲೆ ಕನ್ಸ್ಯೂಮರ್ಸ್ 99%, ಬೈಯರ್ಸ್ ಎಷ್ಟು 1%, ಆಕ್ಟಿವ್ ಡ್ರೀಮ್ ಓರಿಯೆಂಟೆಡ್ ಪೀಪಲ್ ಇನ್ 1 in 1000. ಇದು ಜನರಿಗೆ ಅರ್ಥ ಆಗ್ಬೇಕು. ನಾವು ಇಲ್ಲಿ ಸೋತಿದೀವಿ. ಎಲ್ಲಾ ಜಾಯಿನ್ ಆದವರು ಎಲ್ಲರೂ
ಏನ್ ಮಾಡ್ತಾರೆ, ಡೈಮಂಡ್ ಆಗ್ತೀವಿ ಅಂತ ನಾವು ಎಣಿಸ್ಕೊಂಡಿದೀವಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಏನು ಆವರೇಜ್ ಏನ್ ಹೇಳ್ತದೆ ನೋಡಿ. ಕನ್ಸ್ಯೂಮರ್ಸ್ 99 ಜನ ಏನ್ಗೋ ಆರೋಗ್ಯಕ್ಕೋಸ್ಕರ ಹೆಲ್ತಿಗೋಸ್ಕರ ಬರ್ತಾರೆ, ಬಟ್ ಅವರಿಗೆ ಮೀಟಿಂಗ್ ಇಂಪಾರ್ಟೆಂಟ್ ಇಲ್ಲ, ಅವರಿಗೆ ಜಾಯಿನ್ ಆಗ್ಬೇಕಂತ ಇಂಪಾರ್ಟೆಂಟ್ ಇಲ್ಲ, ಅವರಿಗೆ ಇಂಪಾರ್ಟೆಂಟ್ ಅವರ ಹೆಲ್ತ್, ಅವರ ಆರೋಗ್ಯ ಇಂಪಾರ್ಟೆಂಟ್ ಇದೆ. ಬಟ್ ನಮ್ಗೆ ಮಿಸ್ಕನ್ಸೆಪ್ಷನ್ ಪ್ರಕಾರ ನಾವೇನ್ ಮಾಡ್ತೀವಿ, ಅವ್ರನ್ನೆಲ್ಲ ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿ ಮತ್ತೇನ್ ಹೇಳ್ತೀವಿ, ಮೀಟಿಂಗ್ ಬರ್ರಿ ಹೇಳ್ತೀವಿ. ಮತ್ತೆ ಏನ್ ಹೇಳ್ತೀರಿ, ನೀವು ಮೀಟಿಂಗ್ ಬರ್ಲಿಲ್ಲ ಅಂತ ಅವರಿಗೂ ಹೇಳ್ತೀವಿ. ಅದು ಅವರಿಗೆ ಅಗತ್ಯ ಇಲ್ಲ. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾರಿಗೆಲ್ಲ ಅವ್ರು ಹೇಳ್ತಾರೆ ಏನಾದ್ರೂ ಡಿಸ್ಕೌಂಟ್ ಸಿಗ್ತದೆ ಕೇಳ್ತಾರೆ, ಅಥವಾ ಏನಾದ್ರೂ ಇದರಲ್ಲಿ ಬೆನಿಫಿಟ್, ಹೌದು ಬೆನಿಫಿಟ್ ಸಿಗ್ತದೆ, ನೀವೊಂದು ಕಾರ್ಡ್ ಮಾಡ್ಕೊಳ್ಳಿ, ಹೆಲ್ತ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಅವರಿಗೆ. ಅವ್ರು ಏನ್ ಮಾಡ್ತಾರೆ, ಹೆಲ್ತ್ ಕಾರ್ಡ್ ಮಾಡ್ಕೊಂಡು ಅವರಿಗೆ ಸ್ಟಾಕ್ ಪಾಯಿಂಟ್ ತೋರಿಸ್ಬೇಕು, ಅಲ್ಲಿ ಹೋಗಿ ಹೇಳಿ ಇದು ಬಿಲ್ ತಗೊಳ್ತಾ ಹೋಗಿ ನಿಮ್ಗೆ ಡಿಸ್ಕೌಂಟ್ ಸಿಗ್ತದ ಅಂತ ಹೇಳ್ಬೇಕು. ನೆಕ್ಸ್ಟ್ ಮೂರನೇ ಆಕ್ಟಿವ್ ಯಾರು, ಡ್ರೀಮ್ ಓರಿಯೆಂಟೆಡ್. ಈಗ ಇಲ್ಲಿ 58 ಜನದಲ್ಲಿ 18 ಜನ ಇದ್ದೀರಿ, ಆ ಅಚಲ ನಂಬಿಕೆಯಿಂದ ಬಂದಿದೆ, ನಿರ್ಧಾರದಿಂದ ಬಂದಿದೆ. ಸೊ 18 ಜನ ತೋರಿಸ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಪೀಪಲ್ ಆರ್ ವೆರಿ ಆಕ್ಟಿವ್. ನೀವು ಕೇಳ್ಬೋದು 56ರಲ್ಲಿ 18 ಬಂದಿದೆ, ಇವರೆಲ್ಲ ಫಿಲ್ಟರ್ ಆಗಿ, ಇಲ್ಲಿ ಲಕ್ಷದಲ್ಲಿ ಫಿಲ್ಟರ್ ಆಗಿ 50 ಜನ ಇರುವುದಿಲ್ಲ. 58 ಜನ ಸುಮ್ಮನೆ ಬರೋದಿಲ್ಲ ಮೀಟಿಂಗಿಗೆ, ಅವ್ರಿಗೆ ಏನೋ ಒಂದು ಮಾಡ್ಬೇಕಂತ ಅಚಲ ನಿರ್ಧಾರ ಮಾಡಿದಿರಿ ನೀವು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ರಿ. ಅದೊಂದು ಆಕ್ಟಿವ್ ಡ್ರೀಮ್ ಓರಿಯೆಂಟೆಡ್ ಪೀಪಲ್ 1 in 1000. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಎರಡು ದೊಡ್ಡ ಒಂದು ಏನು ಫಿಲ್ಟರ್ ತಗೋಬೇಕು ನೀವು, ಎರಡು ದೊಡ್ಡ ಫಿಲ್ಟರ್ ಅಂದ್ರೆ ಜರಡಿಗೆ ನೀವು ಹಾಕ್ತಾ ಹೋಗ್ತಾ ಇರ್ಬೇಕು ಜನರನ್ನ, ಐದರ್ ಪ್ರಾಡಕ್ಟ್, ಐದರ್ ಬಿಸ್ನೆಸ್, ಐದರ್ ನಿಮ್ಗೆ ಡ್ರೀಮು. ಆವಾಗ ಜರಡಿಯಲ್ಲಿ ಕೆಲವರು 1000ದಲ್ಲಿ 1-2 ನಿಮ್ಗೆ ಈ ಕಡೆ ಬಂದ್ಬಿಡ್ತಾರೆ, ಆಕ್ಟಿವ್ ಸಿಗ್ತಾರೆ. ಅಂದ್ರೆ ನಾವು ಜಾಸ್ತಿ ಜನರಿಗೆ ಹೇಳ್ತಾ ಹೋದಾಗ ಆಟೋಮೆಟಿಕ್ ನಿಮ್ಗೆ ಈ ಡ್ರೀಮ್ ಓರಿಯೆಂಟೆಡ್ ಅವರು ಸಿಗ್ತಾರೆ. ಈ ಆನಂದ್ ಮಸ್ಲಿ ಅವರು ಸಿಗ್ತಾರೆ, ಅಥವಾ ರಾಘವೇಂದ್ರ ಮರೆಗುಡ್ಡಿ ಅಂತವರು ಸಿಗ್ತಾರೆ, ಗಂಗಾಧರ ಹಿರೇಮಠ ಅವರು ಸಿಗ್ತಾರೆ, ಅಥವಾ ರಾಜೇಂದ್ರ ಭಟ್ ಅವರು ಸಿಗ್ತಾರೆ, ಅಥವಾ ಶೈಲಾ ಶೆಟ್ಟಿ ಅವರು ಸಿಗ್ತಾರೆ, ಅಶೋಕ್ ಸೇರಿಗಾರ್ ಅವರು ಸಿಗ್ತಾರೆ, ಹಾಗೆ ಭಾನುಕಲಾ ಅವರು ಸಿಗ್ತಾರೆ, ಅನಂತ್ ಶೆಟ್ಟಿ ಅವರು ಸಿಗ್ತಾರೆ, ಅಥವಾ ರಾಘವೇಂದ್ರ ಅವರು ಸಿಗ್ತಾರೆ, ಅಥವಾ ರಾಜೇಶ್ವರಿ ಕುರ್ತಕೋಟಿ ಅವರು ಸಿಗ್ತಾರೆ, ಅಥವಾ ನಿಮ್ಗೆ ಮಾರುತಿ ಅವರು ಸಿಗ್ತಾರೆ, ಅಥವಾ ರವೀಂದ್ರ ಅವರು ಸಿಗ್ತಾರೆ, ಅಥವಾ ಲೋಕೇಶ್ ಅವರು ಸಿಗ್ತಾರೆ, ಅಥವಾ ನಿಮ್ಗೆ ಆರ್ತಿ ಪಾಂಡೆ ಅವರು ಸಿಕ್ಬಿಡ್ತಾರೆ, ಅಥವಾ ನಿಮ್ಗೆ ಗೋವಿಂದ್ ಪಾಂಡೆ ಅವರು ಸಿಗ್ತಾರೆ, ಅಥವಾ ಐನಾಪುರ ಅವರು ಸಿಗ್ತಾರೆ, ಹಾಗೆ ಅಂತೋನಿ ಅವರು ಸಿಗ್ತಾರೆ, ಅನ್ಪೂರ್ಣ ಅವರು ಸಿಗ್ತಾರೆ, ರಾಜಮ್ಮ ಅವರು ಸಿಗ್ತಾರೆ, ಮಹಾದೇವ್ ಕರಿಹೊಳೆ ಅವರು ಸಿಗ್ತಾರೆ, ಬಾಲಕೃಷ್ಣ ಅವರು ಸಿಗ್ತಾರೆ, ಹಾಗೆ ಚಿತ್ರ ಅವರು ಸಿಗ್ತಾರೆ, ಜಯಪ್ರಕಾಶ್ ಅವರು ಸಿಗ್ತಾರೆ, ಎಲಿಜಬೆತ್ ಅವರು ಸಿಗ್ತಾರೆ, ಹಾಗೆ ನಿಮ್ಗೆ ಗಂಗಾಧರ ಆಚಾರ್ಯ ಅವರು ಸಿಗ್ತಾರೆ, ಹರೀಶ್ ಅವರು ಸಿಕ್ಬಿಡ್ತಾರೆ, ಹಿತಾಕ್ಷಿ ಅವರು ಸಿಕ್ಬಿಡ್ತಾರೆ, ಈರಪ್ಪ ಅವರು ಸಿಗ್ತಾರೆ, ಇರ್ಷಾದ್ ಅವರು ಸಿಗ್ತಾರೆ, ಜನಾರ್ದನ್ ಅವರು ಸಿಗ್ತಾರೆ, ಕಮಲಾಕ್ಷಿ ಅವರು ಸಿಗ್ತಾರೆ, ಲಲಿತಾ ಅವರು ಸಿಗ್ತಾರೆ, ಶ್ರೀನಿವಾಸ್ ಅವರು ಸಿಗ್ತಾರೆ, ಆಮೇಲೆ ಮರಿಯಂಬ ಅವರು ಸಿಗ್ತಾರೆ, ಮುಲ್ಲಾ ಅವರು ಸಿಗ್ತಾರೆ, ಪುಷ್ಪರಾಜ್ ಅವರು ಸಿಗ್ತಾರೆ, ರವಿ ಮಾಲಿ ಅವರು ಸಿಗ್ತಾರೆ, ಸಂತೋಷ್ ಹಿರೇಕೂರೂರ್ ಅವರು ಸಿಗ್ತಾರೆ, ಸರಸ್ವತಿ ಅವರು ಸಿಗ್ತಾರೆ, ಶರಾವತಿ ಅವರು ಸಿಗ್ತಾರೆ, ಶ್ರೀಶೈಲ್ ಕೆರೂರ್ ಅವರು ಸಿಗ್ತಾರೆ, ಸುಕ್ಮನಿ ಬಡಿಗೀರ್ ಅವರು ಸಿಗ್ತಾರೆ, ಶ್ರೀಧರ್ ಮೂರ್ತಿ ಅವರು ಸಿಗ್ತಾರೆ, ದಯಾನಂದ್ ಶೆಟ್ಟಿ ಅವರು ಸಿಗ್ತಾರೆ, ವಿದ್ಯಾ ಅವರು ಸಿಗ್ತಾರೆ, ವಿಶ್ವನಾಥ್ ಅವರು ಸಿಗ್ತಾರೆ. ಎಷ್ಟು ಜನ ನೀವು ಮೀಟಿಂಗ್ ಅಟೆಂಡ್ ಇವರೆಲ್ಲ ಬಂದಿದ್ದಾರಲ್ಲ, ನಿರ್ಧಾರ ಇದೆ ಇವ್ರ ಹತ್ರ, ನಿರ್ಧಾರ ಮಾಡಿಯೇ ಬಂದಿದ್ದಾರೆ. ಬಟ್ ನಮ್ಮ ಪ್ರಯತ್ನ ಇಂಪಾರ್ಟೆಂಟ್. ಜನ ಪ್ರಯತ್ನದಲ್ಲಿ ಏನು ಸಿಗ್ಲಿಲ್ಲ ಅಂತ ಡ್ರಾಪ್ ಔಟ್ ಮಾಡಿ ಹೋಗ್ತಾರೆ. ಎಷ್ಟೋ ಜನ ನಮ್ಮ ಮೀಟಿಂಗ್ ಬರೋದಿಲ್ಲ ಅಂದ್ರೆ ಅವರಿಗೆ ಅಚಲ ನಿರ್ಧಾರ ಇಲ್ಲ ಅಷ್ಟೇ, ಪೇಷನ್ಸ್ ಇಲ್ಲ. ಪೇಷನ್ಸ್ ಇಂಪಾರ್ಟೆಂಟ್. ನೀವು ಬಾಂಬೆಗೆ ಹೊರಟಾಗಿದೆ, ಅಪ್ಪ ನಿಮ್ಮ ಡ್ರೈವಿಂಗ್ 60 ಕಿಲೋಮೀಟರ್ ಸ್ಪೀಡಲ್ಲಿ 1-2 ಗಂಟೆ ಲೇಟ್ ಆಗಿ ಹೋಗ್ಬೋದು, ಬಟ್ ನೀವು ತಲುಪ್ತೀರಲ್ಲ. ಆಕ್ಟಿವ್ ಜನ ಸಿಕ್ಕಿಯೇ ಸಿಗ್ತಾರೆ. ಆ ಅಚಲ ನಿರ್ಧಾರ ಇದ್ರೆ ನೀವು ಪ್ರತಿ ಒಬ್ರು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ನೀವು ಜಾಯ್ನ್ ಆದವರು ನಾನು ಹೇಳ್ತಲ್ಲ, ಕನ್ಸ್ಯೂಮರ್ಸ್, ನೀವು ಅವರಿಗೆ ಕರೆಕ್ಟ್ ಆಗಿ ಹೇಳ್ಬೇಕು, ಪ್ರಾಡಕ್ಟ್ ಕೊಡಿ ಅವರಿಗೆ ಹೇಳಿ, ನೀವು ಒಂದು ಜಾಯ್ನ್ ಆದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗ್ತದಂತ ಹೇಳಿಬೇಕಾದ್ರೆ. ಸೊ ಅವರಿಗೆ ನಮ್ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್, ಪ್ರಾಡಕ್ಟ್ ಸಪ್ಲೈ, ಬರೀ ಪ್ರಾಡಕ್ಟ್ ಅನ್ನ ಅವರಿಗೆ ಸಪ್ಲೈ ಮಾಡಿ ಅವ್ರ ಜೊತೆಗೆ ರಿಲೇಷನ್ ಅನ್ನ ಕರೆಕ್ಟ್ ಇಟ್ಕೊಳ್ಳಿ. ಸೊ ಅವರನ್ನ ನೀವು ಮಾಡಿ, ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವರಿಗೆ ಕರೆಕ್ಟ್ ಆಗಿ ಸ್ಟಾಕ್ ಪಾಯಿಂಟ್ಗೆ ಕರ್ಕೊಂಡು ಬಂದು ತೋರಿಸಿ, ಅವರಿಗೆ ಸ್ಟಾಕ್ ಪಾಯಿಂಟ್ ಬಗ್ಗೆ ಹೇಳಿ, ಬಿಲ್ ತಗೊಳ್ಳಿಕ್ಕೆ ಹೇಳಿ, ಅವರಿಗೆ ಲೈಫ್ ಲಾಂಗ್ ನಿಮ್ಗೆ ಕಾರ್ಡ್ ಇಟ್ಕೊಳ್ಳಿ, ಲೈಫ್ ಲಾಂಗ್ ವರ್ಕ್ ಆಗ್ತದೆ, ಡಿಸ್ಕೌಂಟ್ ಸಿಗ್ತದೆ ಅಂತ ಹೇಳಿ. ಇನ್ನು ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಬೋನಸ್ ಅನ್ನು ತಗೋಬಹುದು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಹೋಗ್ಬೋದು ಅವ್ರಿಗೆ ಬೈಯರ್ಸಿ. ಬಟ್ ಆಕ್ಟಿವ್ ಇದಾರಲ್ಲ, ಇವರಿಗೆ ಸರಿಯಾಗಿ ನೀವು ಅವರಿಗೆ ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಜಯಪ್ರಕಾಶ್ ಅವ್ರು ಎಷ್ಟು ಕಡೆ ಅವ್ರು ಫೋನ್ ಮಾಡ್ತಾರೆ, ಮಾರ್ಕೆಟಿಂಗ್ ಪ್ಲಾನ್ ಇನ್ನೂ ಥರೋ ಆಗ್ಬೇಕಂತಾರೋ, ಅಂತವರಿಗೆ ಕರೆಕ್ಟ್ ಆಗಿ ನಾಲೆಡ್ಜ್ ಕೊಡ್ಬೇಕು ನಾವು.
ಯಾಕಂದ್ರೆ ಯಂಗ್ ಜನರೇಷನ್ ಮಾಡಿದ್ರೆ ಅವ್ರು ನಮ್ಮನ್ನ ಓವರ್ಟೇಕ್ ಮಾಡಿಬಿಡುದು. ಅಂಥವ್ರು ಇದ್ದಾರೆ ನಮ್ಮ ಜೊತೆಗೆ. ಅವರಿಗೆ ಸರಿಯಾಗಿ ಈ ಯಾವ ರೀತಿ ಇದು ವರ್ಕ್ ಆಗ್ತದೆ, ಈ ಬಿಸ್ನೆಸ್ ಅಂದ್ರೆ ಏನು, ಜನರ ಮೆಂಟಾಲಿಟಿ ಅಂದ್ರೆ ಏನು, ನಾವು ಯಾವ ರೀತಿ ಜನರ ಜೊತೆಗೆ ಯಾವ ಜೊತೆಗೆ ಏನೇನು ಹೇಳಬೇಕು, ಯಾವ್ದನ್ನ ಹೇಳ್ಬಾರ್ದು, ಇದನ್ನೆಲ್ಲ ನಾವು ಕರೆಕ್ಟಾಗಿ ಅವರಿಗೆ ಕೊಟ್ಟಿದ್ದೆ ಆದ್ರೆ 100ಕ್ಕೆ 100 ಅವರು ಸಕ್ಸಸ್ಫುಲ್ ಆಗಿ ಬರ್ತಾರೆ. ಸೊ ಆದ್ರಿಂದ ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಮಾಡೋಣ. ಏನಾದ್ರೂ ಇನ್ನೂ ನಿಮ್ಗೆ ಡೌಟ್ ಇದ್ರೆ ಅಥವಾ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಅಥವಾ ಈ ನಂಬಿಕೆ ಬಗ್ಗೆ ನಾನು ಹೇಳಿದಿಲ್ಲ, ಒಂದು ಡ್ರೀಮ್ ಇದೆ ನಿಮ್ಗೆ. ಯಾಕೆ ಸಕ್ಸಸ್ಫುಲ್ ಆಗೋದಲ್ಲ, ಅಚಲವಾದ ನಂಬಿಕೆ ಇಂಪಾರ್ಟೆಂಟ್, ಈ ಬಿಲೀಫ್ ಇಂಪಾರ್ಟೆಂಟ್. ಈ ಬಿಲೀಫ್ ಅನ್ನ ನೀವು ಯಾವಾಗ ಇದಕ್ಕೆ ಡ್ರೀಮಿಗೆ ಜಾಯಿನ್ ಮಾಡ್ತಿರೋ ಆಕ್ಷನ್ ಸ್ಟಾರ್ಟ್ ಆಗ್ತದೆ. ಆಕ್ಷನ್ ಯಾಕೆ ಸ್ಟಾರ್ಟ್ ಆಗೋದಿಲ್ಲ? ಬಿಲೀಫ್ ಕಮ್ಮಿ ಆಗಿದೆ. ನಂಬಿಕೆ ಆಗ್ತದೋ ಇಲ್ವೋ ಅಂದ್ರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಆಗ ವಿವೇಕಾನಂದರು ಹೇಳಿದ್ರಲ್ಲ, ಅದು ನಿಮ್ಮ ಹತ್ರ ಮಾತ್ರ ಸಾಧ್ಯ. ಆ ನಂಬಿಕೆಯನ್ನ ನೀವೇ ರೂಢಿಸ್ಕೊಳ್ಬೇಕು. ಅದಕ್ಕೆ ಬೇಕಾದಷ್ಟು ಬುಕ್ಸ್ ಇದೆ, ಅದು ಓದೋದ್ರಿಂದ ಅಥವಾ ಮೀಟಿಂಗ್ ಅಟೆಂಡ್ ಆಗೋದ್ರಿಂದ, ವಿಡಿಯೋ ಕೇಳೋದ್ರಿಂದ it is possible. Okay, wish you all the best. Thank you very much. Thank you all. We will meet ನಾಳೆ ಮೀಟ್ ಮಾಡೋಣ ಬೆಳಿಗ್ಗೆ 7 ಗಂಟೆಗೆ. ಹಾಗೇನೆ ನಾನು ಹೇಳೋದು ನಿಮ್ಗೆ, ಇವತ್ತು 7 ಗಂಟೆಗೆ ಪ್ರೊಫೆಸರ್ ಡಾಕ್ಟರ್ ರತ್ನ ವಸುಪಾಲ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ RVC ಚಾನಲ್ ಅಲ್ಲಿ ಇದೆ. ಎಸ್ಪೆಷಲಿ ಫಾರ್ ಕರ್ನಾಟಕ ಮಾತ್ರ ಕೊಟ್ಟಿದ್ದಾರೆ. ಸೊ ಅದನ್ನ ಕರ್ನಾಟಕದವರೆಲ್ಲರೂ, ನಾವೆಲ್ಲರೂ ಅವರ ಟೀಮ್ ಅವರು. ನಮ್ಗೆ ಅವರ ಗ್ಯಾರಂಟಿ ಏನು ನಾನೀಗ ನಿಮ್ಗೆ ಹೇಳ್ತಾ ಇದ್ದೀನಿ, ಅದೆಲ್ಲ ಪ್ರೊಫೆಸರ್ ವಸುಪಾಲ್ ಅಂಡ್ ಡಾಕ್ಟರ್ ರತ್ನ ವಸುಪಾಲ್ದು ಕಾಪಿ ನಾನು ಹೇಳುದು, ಅದನ್ನೇ ನಿಮ್ಗೆ ತಿಳಿಸುವಂತದ್ದು. ಸೊ ಅದನ್ನ ಪ್ರತಿಯೊಬ್ರು 7 ಗಂಟೆಗೆ ಯೂಟ್ಯೂಬ್ ಚಾನಲ್ಗೆ ಅಟೆಂಡ್ ಆಗಿ ಅವರಿಗೂ ಒಂದು ಶ್ರದ್ಧಾಂಜಲಿಯನ್ನ ನಾವು ಅರ್ಪಿಸೋಣ. ಅವರು ಇರೋದಕ್ಕಿಂತ ಹೋದ ನಂತರ ಅವರ ಫೋಟೋದಲ್ಲಿ ನೀವು ನೋಡಿದ್ರೆ ಅವರ ಪವರ್ ಇನ್ನೂ ಜಾಸ್ತಿ ಸಿಗ್ತದಂತೆ. ಸೊ ಹಾಗಾಗಿರೋದ್ರಿಂದ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಕರ್ನಾಟಕವನ್ನು ಯಾವಾಗ್ಲೂ ಹೇಳ್ತಾರೆ ಅವರು, ಯಾಕಂದ್ರೆ ಅವರು ಕನ್ನಡದವ್ರು, ಚಿಕ್ಕಮಗಳೂರಿನವ್ರು. ಯಾವಾಗ್ಲೂ ಹೇಳ್ತಾರೆ ನಾವು ಕರ್ನಾಟಕದವ್ರು ನಂಬರ್ 1 ಆಗಿ ತೋರಿಸ್ಬೇಕಂತ. ಬಟ್ ಅವ್ರು ತೋರಿಸಿದ್ರು. ಬಟ್ ನಮ್ಮ ಇಲ್ಲಿ ಟೋಟಲ್ ಬಿಸ್ನೆಸ್ ನಾವು ಇನ್ನು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ಅದನ್ನ ತೋರಿಸ್ಬೇಕಾಗಿದೆ. ಸೊ ಆದ್ರಿಂದ ಮೊನ್ನೆ ಪ್ರೊಫೆಸರ್ ನಾವು ಹುಂಚದಲ್ಲಿ ಮೀಟ್ ಮಾಡಿದಾಗ ಅವ್ರು ಪುನಃ ಹೇಳಿದ್ರು, ಕರ್ನಾಟಕದವರು ಎಲ್ಲ ಪವರ್ಫುಲ್ ಲೀಡರ್ಸ್ ಇದ್ದೀರಿ, ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಹತ್ರ ಸಾಧ್ಯ ಉಂಟಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಮಾಡಿ ತೋರ್ಸೋಣ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಅಶೋಕ್. ಓಕೆ, ಥ್ಯಾಂಕ್ ಯು ಸರ್. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತಿನ ಒಂದು ಟ್ರೈನಿಂಗ್ ಸೆಕ್ಷನ್ ನಡೆಸಿಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಟಾಟಾದವರ ಮಾತು, 1 ನಿಮಿಷದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ 1 ನಿಮಿಷದಲ್ಲಿ ತಗೊಳ್ಳುವ ನಿರ್ಧಾರದಿಂದ ಏನನ್ನು ಮಾಡ್ಬೋದಂತ. ಎಸ್, ಆ ನಿರ್ಧಾರ ನಮ್ಮಲ್ಲಿ ಬರ್ಬೇಕು ಸರ್. ನಿರ್ಧಾರದ ಒಂದು ಮೀಟಿಂಗ್ ನಿಜವಾಗಿ ವಂಡರ್ಫುಲ್ ಇತ್ತು. ಯಾಕಂದ್ರೆ ಮನಸ್ಸು ಮಾಡಿದ್ರೆ ಏನನ್ನು ಮಾಡ್ಬೋದಂತ ತುಂಬಾ ನಿದರ್ಶನದ ಒಟ್ಟಿಗೆ ಕೊಟ್ಟಿದ್ರಿ ಸರ್. ಯಾಕಂದ್ರೆ ಕಡೆಗೆ ವಿವೇಕಾನಂದರ ಮಾತನ್ನು ಹೇಳಿದ್ರಿ, ಎಲ್ಲಾ ಶಕ್ತಿ ನಮ್ಮೊಳಗೆ ಇದೆ, ನಾವು ಅದನ್ನು ಹೊರತರಬೇಕಂತ. ಖಂಡಿತ ನಾವು DX ಮಿಲಿಯನಿಯರ್ ಆಗುದು ಗ್ಯಾರಂಟಿ ಸರ್. ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ಥ್ಯಾಂಕ್ ಯು ಆಲ್. ಎನಿಬಡಿ ಯಾರಾದ್ರೂ ಕ್ವಶನ್ಸ್ ಇದ್ರೆ, ನಿಮ್ಗೆ ಏನಾದ್ರೂ ಇನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ, ನಿಮ್ಗೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಇನ್ನು ಡೌಟ್ ಇದೆ ಅಂತ ಹೇಳಿದ್ರೆ, ಸೊ ನೀವು ನಿಮ್ಮ ಅಪ್ಲೈನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಕಂಪನಿಯನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಪ್ರಾಡಕ್ಟ್, ಈ ಬಿಸ್ನೆಸ್, ಈ ಸಿಸ್ಟಮ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಯಾಕೆಂದ್ರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ವೇರಿಯೇಷನ್ ಇದ್ದೇ ಇರ್ತದೆ. ಈಗ ಅಫ್ಕೋರ್ಸ್ ಜನ ರೇಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ, ಕಂಪನಿ ಸುಮ್ಮನೆ ರೇಟ್ ಜಾಸ್ತಿ ಮಾಡೋದಿಲ್ಲ. ಯಾಕೆಂದ್ರೆ ಕಂಪನಿದು ಬದುಕಬೇಕಲ್ಲ, ಕಂಪನಿ ಡಬಲ್ ಏನು ಇನ್ಕಮ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಿಗೂ ಅಡಚಣೆ. ನಮ್ಗೆ ಗೊತ್ತಾಗ್ತದೆ, ನಾವೀಗ ಇರ್ತಾರೆ ಸಂಬಳ ಜಾಸ್ತಿ ಕೊಡಿ ಅಂತ ಹೇಳಿದ್ರೆ ನಮ್ಮ ಸ್ಟಾಫ್ನವರು, ಅವ ರೆಂಟ್ನವ್ರು ಹೇಳಿದ್ರೆ 5% 10% ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ GST ಅವ್ನು ನೋಡಿದ್ರೆ 1,000 ಸಾಕಾಗುದಿಲ್ಲ, 2,000 ಕೊಡಿ ಅಂತಾರೆ. ಅದೇ ತರ ನಮ್ಗೆ ಸಣ್ಣ ಲೆವೆಲ್ ಅಲ್ಲಿ ಇರ್ತದೆ, ಅವರಿಗೆ ದೊಡ್ಡ ಲೆವೆಲ್ ಅಲ್ಲಿ ಇರ್ತದೆ. ಅದು ಯಾವಾಗ ನಮ್ಗೆ ಪ್ರಾಬ್ಲಮ್ ಅಂದ್ರೆ, ಇದು ನಮ್ಮ ಬಿಸ್ನೆಸ್ ಅನ್ನ ಬಂದಾಗ ಅದೆಲ್ಲ ನಿಮ್ಗೆ ಕಾಣ್ತಾ ಇರ್ತದೆ. ಅದು ನಾವು DXN ಬಿಸ್ನೆಸ್ ಅಂತ ನೀವು ತಗೊಂಡಾಗ ಅದು ಕಾಣ್ತಾ ಇರ್ತದೆ. ನಮ್ಮ ಬಿಸ್ನೆಸ್ ಅಂತ ತಗೊಂಡಾಗ ಅದೆಲ್ಲ ನಿಮ್ಗೆ ಕಾಣೋದಿಲ್ಲ, ಅದೆಲ್ಲ ನಗಣ್ಯ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಜಾಸ್ತಿ ಟರ್ನ್ ಓವರ್ ಮಾಡ್ಬೇಕು, ಅದನ್ನೆಲ್ಲ ಓವರ್ಕಮ್ ಮಾಡ್ಬೇಕು, ಅದು ಆಗ್ತದೆ. ಓಕೆ, ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಯಾರು ಹ್ಯಾಂಡ್ ರೈಸ್ ಮಾಡೋದಿಲ್ಲ? ಎಲ್ರಿಗೂ ಅರ್ಥ ಆಗಿದೆ ಅಂತ ಎಲ್ಲರೂ ಅಚಲ ನಿರ್ಧಾರವನ್ನ ತಗೊಂಡಿದ್ದಾರೆ ಕಾಣ್ತದೆ ಅಲ್ವಾ? 56. ಪ್ರತಿಯೊಬ್ಬರು ತಗೊಳ್ಳೇಬೇಕು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಇಲ್ಲ, ನಿರ್ಧಾರ ತಗೊಂಡಾಗಿದ್ದೆ ಸರ್. ನಿರ್ಧಾರ ಮಾಡಿಬಿಟ್ಟಿದ್ದೇವೆ, ಮಿಲಿಯನರ್ ಆಗಿಯೇ ಶುದ್ಧ. ನಾವು DXN ನಲ್ಲಿ ನೀವು ಹೇಳಿದಾಗೆ ಮಂತ್ಲಿ ಮಿಲಿಯನಿಯರ್ಸ್ ಆಗ್ಲೇಬೇಕು. ಆದ್ರೆ ಕೆಲಸ ಇನ್ನೂ ಹೆಚ್ಚು ಸ್ಪೀಡಲ್ಲಿ, ಅದೇ ಅಚಲವಾದ ನಿರ್ಧಾರದಲ್ಲಿ ನಾವೊಬ್ರೇ ಅಲ್ಲಲ್ಲ, ನಾವು ತಂದವ್ರನ್ನು ಕೂಡ ಆ ರೀತಿ ಭದ್ರವಾದ ಈ ರೀತಿ ಒಂದು ಟ್ರೈನಿಂಗ್ಸ್ ಇಂದ ಸಾಧ್ಯ ಇದೆ.
ಒಂದ್ ಮಾತು ಹೇಳಿದ್ರ, ಒಂದು ಶ್ರೇಷ್ಠವಾದ ಕೆಲಸದಲ್ಲಿ ನಾವಿದ್ದೇವೆ ಅಂತ. ಇಲ್ಲಿ ಇಷ್ಟು 55 ಜನ ಇದ್ದಾರೆ, ಎಲ್ರಿಗೂ ಗೊತ್ತಾಗ್ಬೇಕು. ನಾವೊಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ಕೊಟ್ಟು ಜನರಿಗೆ ಒಳ್ಳೆಯದನ್ನ ಮಾಡಿ, ಮತ್ತೆ ಕೆಲವರಿಗೆ ಇದರಲ್ಲಿ ಹಣ ಇದೆ, ಈ ಹಣದಿಂದ ಎಷ್ಟೋ ಜನರಿಗೆ ಬೇರೆ ಬೇರೆ ತರದ ಬೆನಿಫಿಟ್ ಆಗಿರಬಹುದು ಅಥವಾ ಇನ್ನು ಮುಂದೆ ಆಗಬಹುದು. ಅದು ನಮ್ಗೆ ಗೊತ್ತಾದಾಗ, ದೇವರು ಮಾಡುವ ಕೆಲಸವನ್ನ ನಾವು ಮಾಡಿದ್ದೇವೆ ಅಂತ ಕರೆಕ್ಟ್ ಆಗಿ ಹೇಳಿದಿರಾ ಸರ್. ಇದು ನಮ್ಗೆ ಗೊತ್ತಾದಾಗ ನಾವು DX ನಲ್ಲಿ ಮತ್ತು ಅಚಲವಾದ ನಂಬಿಕೆ, ಶ್ರದ್ಧೆ, ಮತ್ತೆ ನಾವೇನ್ ಕೆಲಸ ಮಾಡ್ಬೇಕು ಯಾರಿಗೆ ಹೇಳಲಿಕ್ಕೂ ನಾವು ಅವಾಗ ಹಿಂದೆ ಮುಂದೆ ನೋಡಲ್ಲ. ಎಷ್ಟೋ ಜನರಿಗೆ ಎಷ್ಟೋ ವರ್ಷ ಆದ್ರೂ ಕೂಡ ಜನರೆದುರಿಗೆ ಹೋಗಿ ಹೇಳಲಿಕ್ಕೆ ಇದೇನೋ ಒಂದು ಏನು ಅಂತ ಹೇಳಿದ್ರೆ ಮುಜುಗರ, ನಾಚಿಕೆ, ಇದನ್ನ ಸೇಲ್ ಮಾಡ್ಬೇಕಾ, ಈ ರೀತಿ ಭಾವನೆ ಯಾವಾಗ ಹೋಗ್ತದೆ ಅಂದ್ರೆ ಈ ಮಾಡ್ತಾ ಇರುವ ಕೆಲಸ ನಾನು ಶ್ರೇಷ್ಠವಾದದ್ದು ಅಂತ ಗೊತ್ತಾದಾಗ ಮಾತ್ರ ಸಾಧ್ಯ ಇದೆ. ಅದು ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಅದರ ಜೊತೆಗೆ ನಿನ್ನೆ ಯಾರದೋ ಒಂದು ಇದನ್ನ ಓದುವಾಗ ಒಂದು ಸ್ಟೇಟ್ಮೆಂಟ್ ಕೇಳಿದೆ, ನಾವು ಪ್ರಾಮಾಣಿಕರು, ನಾವು ತುಂಬಾ ಕಷ್ಟಪಟ್ಟು ದುಡಿಯುವವರು, ಎಲ್ಲವೂ ಆಗಿನೂ ಕೂಡ ನಾವು ಶ್ರೀಮಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾರೋ ಅಪ್ರಾಮಾಣಿಕರು, ಯಾರೋ ಮೋಸಗಾರ, ಸುಳ್ಳುಗಾರನಿಗೆ ಈ ಒಂದು ಯೂನಿವರ್ಸ್ ಅಲ್ಲಿ ನಾವು ಆ ಶ್ರೀಮಂತಿಕೆಯನ್ನ ಬಿಟ್ಟು ಕೊಟ್ಟಾಗಂತೆ ಸರ್. ಬಹಳ ಸರ್ಪ್ರೈಸ್ ಆಗ್ಬಿಡ್ತು ಆ ಸ್ಟೇಟ್ಮೆಂಟ್ ಕೇಳಿ ನನ್ಗೆ. ಅದು ಹಾಗಾಗಿ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಇದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದೇ ನಮ್ಮ ಸುದೈವ ಅಂತ ಅನ್ಕೊಳ್ತೇವೆ. ಯಾಕೆ ಈ ಮಾತನ್ನ ಹೇಳ್ತೇವೆ ಅಂತ ಹೇಳಿದ್ರೆ, ಹೊರಗಡೆ ಪ್ರಪಂಚದಲ್ಲಿ ಪ್ರತಿಯೊಬ್ರು ಕೂಡ ನೋಡಿ ಒಂದು ಹಣಕ್ಕಾಗಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಾವೆಲ್ಲ ಆ ಡಿಫ್ರೆನ್ಸ್ ಅನ್ನ ಗೊತ್ತಾಗ್ಬೇಕು. ಇದು ಒಂದು ಈಸಿಯಾಗಿ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬಂದಿದೀವಿ, ಏನ್ ಮಾಡ್ಬೇಕು ಅಂತ ನಾವು 100% ನಮ್ಮ ಒಳಗಿನ ಆಂತರಿಕ ಶಕ್ತಿಯನ್ನ ನಾವ್ ಇಲ್ಲಿ ಹಾಕಲ್ಲ. ಅದು ಹಾಕಿದಾಗ ಇದು ಖಂಡಿತ ಎಲ್ಲಾ ದಾರಿಗಳು ತೆರ್ಕೊಳ್ತದೆ. DXN ಅದೇ ತರ ಇದೆ. ಅಂದ್ರೆ ಮೊನ್ನೆ ಒಬ್ರಿಗೆ ಹೇಳಿದೆ ನಾನು, ಡಾಕ್ಟರ್ ಲಿಮ್ ಅವರ ಪಾಸಿಟಿವ್ ಪವರ್ ಆ DXN ಪ್ರಾಡಕ್ಟ್ ನಲ್ಲಿ ಆ ರೀತಿಯಾಗಿದೆ. ನಾವು ನಿರ್ಧಾರ ಮಾಡ್ಬೇಕು, ಖಂಡಿತ ಸಕ್ಸಸ್ ಆಗುತ್ತೆ ಅಂತ. ಖಂಡಿತ ಮಾಡ್ತೇವೆ ಸರ್. ಎಷ್ಟು ನಮ್ಮಿಂದ ಸಾಧ್ಯ ಇದೆ ಅಷ್ಟು ಜನರಿಗೆ ಇಲ್ಲೆಲ್ಲರೂ ಇದ್ದಾರೆ, ನಮ್ಮ ಟೀಮಲ್ಲೂ ಕೂಡ ಇದ್ದಾರೆ. ಅವ್ರನ್ನೆಲ್ಲ ನಾವು ಗುರುವಾರದ ಮೀಟಿಂಗಿಗೆ ಕೂರಿಸಿ ಪ್ರತಿಯೊಬ್ಬರಿಗೂ ಇದ್ರಲ್ಲಿರುವ ಅವಕಾಶವು ಸಿಕ್ಕು ಎಲ್ಲರೂ ಸಕ್ಸಸ್ ಅನ್ನ ಪಡೀಲಿ ಅಂತ ಹೇಳ್ತೀನಿ ಸರ್. ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ಮಹಿಳಾ ಶಕ್ತಿ, ನೀವು ಒಂದು ನಿರ್ಧಾರ ತಗೊಂಡಾಗಿದೆ ಆಲ್ರೆಡಿ. ಈಗ ನೋಡಿ ಇನ್ನು ಎಷ್ಟು ಜನ ಮಿಲಿಯನರ್ಸ್ ನಿಮ್ ಟೀಮಲ್ಲಿ ಬರ್ತಾರೆ ನೋಡಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಧರ್ಮಶೀಲ ಮೇಡಮ್ ನೋಡಿ ಒಂದು ಡಿಸಿಷನ್ ತಗೊಂಡಾಗ ಏನ್ ಚೇಂಜಸ್ ಆಯ್ತು ಅಂತ. ಸೊ ಇದು ಸಹ ನಿಮ್ಮ ಹತ್ರ ಸಾಧ್ಯ ಇದೆ. ಮಹಿಳೆಯವರ, ನಾನು ಹೇಳಿದಲ್ಲ, 200 ಗಂಡಸರಿಗೆ ಒಬ್ಬ ಮಹಿಳೆ ಸಾಕು, ಅಷ್ಟು ಅವರ ಹತ್ರ ಪವರ್ ಇದೆ. ಆ ಪವರ್ ಅನ್ನ ನಾವು ಯೂಸ್ ಮಾಡಬೇಕಾಗಿದೆ. ಸೊ ನಮ್ಮ ಸಪೋರ್ಟ್, ನಮ್ಮ 100% ನಾವು ಇದ್ದೀವಿ. ನೀವು ಅದನ್ನ ಮಾಡಿ ತೋರಿಸ್ತೀರ ಅಂತ ನಮ್ಮ ನಂಬಿಕೆ ನಮ್ಗಿದೆ. ಸೊ ವಿ ವಿಲ್ ಗೆಟ್ ಟುಗೆದರ್ ಅಂಡ್ ವಿ ವಿಲ್ ಡೂ ಇಟ್. ಓಕೆ, ಇನ್ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬೋದು. ಎನಿಬಡಿ? ಮಾರ್ನಿಂಗ್ ಸರ್. ಮಾರ್ನಿಂಗ್ ಹೇಳಿ. ಮಾರ್ನಿಂಗ್ ಸರ್. ಜಯಪ್ರಕಾಶ್ ಕುಣಿಕ. ಜಯಪ್ರಕಾಶ್ ಹೇಳಿ, ಹೇಗಿದ್ದೀರಿ ಸರ್? ನಿಮ್ಮ ಎಫರ್ಟ್ಗೆ ನಾವು ಎಷ್ಟು ಸತಿ ನಮಸ್ಕಾರ ಮಾಡಿದ್ರು, ದೇವರಿಗೆ ನಮಸ್ಕಾರ ಮಾಡಿದ್ರು ನಿಮ್ಗೆ ಮಾಡ್ಲೇಬೇಕು ಸರ್. ಯಾಕೆಂತ ಹೇಳಿದ್ರೆ DXN ಅಲ್ಲಿ ನೀವಿಲ್ಲ ಅಂತ ಈಗ ಈ ಮೀಟಿಂಗ್ ನೀವು ಕಂಡಕ್ಟ್ ಮಾಡ್ತಿರ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾರು DXN ಅಲ್ಲಿ ಇರ್ತಾನೆ ಇರ್ತಿಲ್ಲ. ಡೈಲಿ ನೀವೀಗ ಕೊಡ್ತಿರೋಂತ ಟೈಮ್ ನಮ್ಗೋಸ್ಕರ ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಯಪ್ರಕಾಶ್. ಡೆಫಿನೆಟ್ಲಿ ನೀವು ಒನ್ ಫೈನ್ ಡೇ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಇರಿ. ನಿಮ್ಗೆ ಈಗ ಇಮಿಡಿಯೇಟ್ ನಿಮ್ಗೆ ಜನ ಸಿಗದೆ ಇರಬಹುದು, ಬಟ್ ನಾನು ಹೇಳ್ತೀನಲ್ಲ, ನಿಮ್ಗೆ 100% ನಿಮ್ಮನ್ನ ಓವರ್ಟೇಕ್ ಮಾಡುವ ಜನ ನಿಮ್ಗೆ ಸಿಗ್ತಾರೆ ನೋಡಿ. ದಟ್ ಗ್ಯಾರಂಟಿ ಐ ಕ್ಯಾನ್ ಟೆಲ್ ಯು. ಬಟ್ ಯು ಹ್ಯಾವ್ ಟು ಪ್ರೋಸೆಸ್ ಅಲ್ಲಿ ಇರ್ಬೇಕಾಗ್ತದೆ. ಕೆಲವರಿಗೆ ಬೇಗ ಸಿಗ್ಬೋದು, ಕೆಲವರಿಗೆ ಲೇಟ್ ಸಿಗ್ಬೋದು. ಹಾಗೇನೆ ಈಗ PR ರಾಜೀವ್ ಅವರು ನೋಡಿ, ಇವತ್ತು ಅವ್ರು ಇನ್ನೂ ಕ್ರೌನ್ ಅಂಬಾಸಿಡರ್ ಆಗ್ಲಿಲ್ಲ ಕೇರಳದಲ್ಲಿ, ಆದ್ರೆ ಅವರ ಕೆಳಗಡೆ 7 ಜನ ಕ್ರೌನ್ ಅಂಬಾಸಿಡರ್ ಆಗೋದು. ಅವರಿಗೆ ಕುಂತಲ್ಲಿ ಒಂದು 5 ಲಕ್ಷ ರೂಪಾಯಿ ಬರ್ತದ ನೋಡಿ. ದಟ್ ಈಸ್ ವಿಲ್ ಹ್ಯಾಪನ್. ಯು ಡೋಂಟ್ ಬರಿ, ಬಿ ವಿತ್ DXN, ಡೂ DXN, talk DXN, walk with DXN, dress with DXN. You are going to be a crown ambassador. Okay, Jay Prakash, all the best. Thank you sir. Okay. In anybody, ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ನಿಮ್ಮ ಅಭಿಪ್ರಾಯ ನಮ್ಗೆ ಇಂಪಾರ್ಟೆಂಟ್. ಹೇಳಿ ಸರ್. ಇದು ರೆಕಾರ್ಡ್ ನಮಗೆ ಸಿಗ್ಬೋದಾ ಸರ್ ಯೂಟ್ಯೂಬ್ ಅಲ್ಲಿ? ಇದು ರೆಕಾರ್ಡ್ ಸಿಗ್ತದೆ, ಬಟ್ ಇದನ್ನ ನೀವು ಯಾರಿಗೂ ಕಳಿಸಬಾರ್ದು. ಯಾಕಂದ್ರೆ ಇದು ಟ್ರೈನಿಂಗ್ ಅಲ್ಲ. ಅದು ನಿಮ್ಗೆ ಪರ್ಸನಲ್ ಗೆ ನೀವು ಇದನ್ನ ಯೂಸ್ ಮಾಡಬಹುದು. ಮೂರ್ತಿ ಅವರೇ, ಏನ್ ತೊಂದ್ರೆ ಇಲ್ಲ. ಆಯ್ತು, ಕಳಿಸ್ತೀನಿ. ಪಾಯಿಂಟ್ ಅನ್ನು ತಿಳ್ಕೊಂಡು ಬೇರೆಯವ್ರಿಗೆ ಹೇಳಕ್ಕೋಸ್ಕರ. ಓಕೆ. ನಾನು ಹೇಳಿದಲ್ಲ, ನಾವು ನಿಮ್ ಜೊತೆಗಿದ್ದೀವಿ. ಯು ಕ್ಯಾನ್ ಬಿಕಮ್ ಕ್ರೌನ್ ಅಂಬಾಸಿಡರ್. ಓಕೆ, ಆಲ್ ದ ಬೆಸ್ಟ್. ಖಾಲಿ ಇದೆ ಮೈಸೂರೆಲ್ಲ, ನೀವೆಲ್ಲ ದೊಡ್ಡದಾಗಿ ಬೆಳೆಸಬಹುದು. ಮಾಡಿ ನಾವಿದೀವಿ ನಿಮ್ ಜೊತೆಗೆ. ಆಲ್ ದ ಬೆಸ್ಟ್. ಹರೀಶ್ ಇದಾರಲ್ಲ, ಹರೀಶ್ ಅವ್ರನ್ನ ಏನ್ ಹೇಳ್ತಾರೆ ಫಾಲೋ ಮಾಡಿ ನೋಡಿ. ಅವ್ರು ಎಷ್ಟೇ ಬಿಸಿ ಇದ್ರು ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ ಹರೀಶ್ ಅವ್ರು.
ಓಕೆ ಅವ್ರ್ದೇ ಓಕೆ ಓಕೆ ಮಾರ್ಗದರ್ಶನ ಸರ್, ಅವ್ರದ್ದೇ ಮಾರ್ಗದರ್ಶನ. ಓಕೆ ಓಕೆ ಮಾಡಿ ಒಳ್ಳೇದಾಗ್ತದೆ, ಫಾಲೋ ಅಪ್ ಮಾಡಿ. ಹಲೋ ದಯಾನಂದ್ ಶೆಟ್ಟಿ ಮಾತಾಡಿ. ಅನ್ಮ್ಯೂಟ್. ದಯಾನಂದ್ ಶೆಟ್ಟಿ ಅವರಿದ್ದಾರೆ, ಪುಷ್ಪರಾಜ್ ಅವರಿದ್ದಾರೆ. ನೋಡಿ ಇಲ್ಲಿ ಪುಷ್ಪ ಕಾಣ್ತಾ ಇದ್ದಾರೆ, ಪುಷ್ಪರಾಜ್ ಫೋಟೋದಲ್ಲಿ ಇದಾರಲ್ಲ ನೋಡಿ, ಕ್ಯಾಪ್ ಹಾಕಿದವ್ರು ನೋಡಿ. ದಯಾನಂದ್ ಶೆಟ್ಟರಿಗೆ ಏನೋ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ. ಅಡ್ಮಿಟ್ ಆಗ್ತಾ ಇಲ್ವಾ? ಓಕೆ, ಒಂದ್ಸಲ ನೋಡೋಣ, ಟ್ರೈ ಮಾಡೋಣ. ಅವ್ರದ್ದು ಏನಾದ್ರು ಲಾಕ್ ಇದೆಯಾ ಅಂತ. ಹ್ಯಾಂಡ್ ರೈಸ್ ಮಾಡಿದಾರ? ಯಾಕೆ ಬರ್ತಾ ಇಲ್ಲ? ಎಲ್ಲ ಬಿಸಿ ಇರ್ತಾರೆ ಅವ್ರು. ಇವತ್ತು ಸಂಡೇ ಅಲ್ಲ, ಅವರು ಸಂಡೇ ಫ್ರೀ ಇರ್ಬೋದು. ಮಾಸ್ಟರ್ ದಯಾನಂದ್ ಇದೆಯಲ್ಲ, ಎಲ್ಲಿದೆ? ಅಡಿಕೆ ಅದು ಹಲೋ, ಅದು ಅಡಿಕೆಯಾ? ಇಲ್ಲ ಅಡಿಕೆ. ಇಲ್ಲ ಇದೆ, ಅದು ಮ್ಯಾಪ್ ಅಲ್ಲಿ ಅವ್ರು ಇಲ್ಲ ಇದೆ ಅಲ್ಲಿ. ಮಾಸ್ಟರ್ ಹ್ಯಾಂಡ್ ರೈಸ್ ಕೊಡ್ತೇನೆ ಆದ್ರೂ ಬರ್ತಾ ಇಲ್ಲ ಅವರು. ಇಲ್ಲ, ದಯಾನಂದ್ ಶೆಟ್ಟಿ ಅವರು ಇಲ್ಲ ಇದ್ದಾರೆ, ಕ್ವಿಟ್ ಆಗಿದ್ದಾರೆ. ಎಸ್ ಎಂ ಇದೆಯಲ್ಲ, ರಾಜೇಂದ್ರ ಭಟ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ಎಕ್ಸಲೆಂಟ್ ಇನ್ಫಾರ್ಮೇಶನ್ ಒಳ್ಳೆ ಕೊಟ್ಟಿದ್ದೀರಿ ಇವತ್ತು. ಗ್ರೇಟ್, ಒಳ್ಳೆ ಮೀಟಿಂಗ್ ಆಗಿತ್ತು ಇವತ್ತು. ಓಕೆ ಜೋಸ್ ಅಲ್ಲಿ ಪಂಚ್ ಮಾಡಿ ಹೇಳಿದಿರಾ, ರಿಯಲಿ ಗ್ರೇಟ್. ಓಕೆ 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 ಪುಷ್ಪರಾಜ್, ನಿಮ್ಮ ನಿರ್ಧಾರ ಇದೆ ಫಾರಿನ್ ಟ್ರಿಪ್, ನೀವು ಮಾಡ್ತೀರಿ ಫಾರಿನ್ ಟ್ರಿಪ್, ಏನು ತೊಂದರೆ ಇಲ್ಲ. ನೀವು ಈಗ ಡಿಸೈಡ್ ಮಾಡಿ ಆಗಿದೆ, ಪ್ರಯತ್ನ ಜಾರಿಯಲ್ಲಿದೆ. 100% ಹೋಗುದು ಗ್ಯಾರಂಟಿ. ಓಕೆ 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 ಗ್ಯಾರಂಟಿ 100% ನೀವು ಹೋಗ್ತೀರಿ. ಈಗ ದುಬೈಗೆ ಹೋಗ್ಬೋದು ನೋಡಿ, ಒಂದು ಆಪರ್ಚುನಿಟಿ ಇದೆ, ನೀವು ಡಿಸೈಡ್ ಮಾಡಿ. ಪ್ರಯತ್ನ ಜಾರಿಯಲ್ಲಿದೆ. ಮಾಡಿ ಡೆಫಿನೆಟ್ಲಿ ನಿಮ್ಮ ಹತ್ರ ಆಗ್ತದೆ, ಏನು ತೊಂದರೆ ಇಲ್ಲದೆ ಆಗ್ತದೆ, ಮಾಡಿ. ಓಕೆ, ಇನ್ ಎನಿಬಡಿ ಯಾರಾದ್ರೂ ಮಾತಾಡಿದ್ರು? ಅದರ್ವೈಸ್ ನಾವು ಕ್ಲೋಸ್ ಮಾಡೋಣ. ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ರಾಜೇಂದ್ರ ಭಟ್. ಕೊಟ್ಟಿದ್ದೀನಿ ಅವರಿಗೆ, ಎಲ್ಲ ಮ್ಯೂಟ್ ಆಗಿದೆಯಲ್ಲ. 1 ಮಿನಿಟ್. ಓಕೆ, ಎಲ್ರಿಗೂ ಹೋಸ್ಟ್ ಇದೆ, ಅವರು ಹೋಸ್ಟೇ ಇದೆ ಅವ್ರ ಹತ್ರ, ಎಲ್ಲರ ಹತ್ರ ಹೋಸ್ಟ್ ಇದೆ. ಓಕೆ, ಎನಿ ಡೌಟ್ ಇದ್ರೆ ನೀವು ನಿಮ್ಮ ಸ್ಪಾನ್ಸರು, ಅಪ್ಲೈನು, ಡಾಕ್ಟರ್ ಹತ್ರ, ನಿಮ್ಮ ಯಾರಿದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ನಮ್ಮ ಹತ್ರ. ಅದರ್ವೈಸ್ ನಮ್ಮ ಈ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಓನ್ಲಿ 3000 PV ಫಸ್ಟ್ ಡೇ ಮಾಡ್ತಾರೆ. ಅವರಿಗೆ ಫಸ್ಟ್, ಸೆಕೆಂಡ್ ಅವರಿಗೆ ಇನ್ನೂ ಆಪ್ಷನ್ ಬೇರೆ ಇದೆ. ಅದನ್ನು 1 by 1 ಅವ್ರು ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ಈಗ ನೋಡಿ, ಈಗ ಒಂದು ಗೋಲ್ಡ್ ಅಂಗಡಿಗೆ ಹೋದ್ರೆ ಅವರ ಡ್ರೆಸ್ ಎಲ್ಲ ಒಂದೇ ತರ ಇರ್ತದೆ, ಅಥವಾ ಒಂದು ಕೆಲವು ಬಟ್ಟೆ ಅಂಗಡಿಗೆ ಹೋದ್ರೆ ಅಲ್ಲಿಯೂ ಸಹ ಅದೇ ತರ ಇರ್ತದೆ, ಅಥವಾ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಅದೇ ತರ ಇರ್ತದೆ, ಅಥವಾ ಸ್ಕೂಲಿಗೆ ಹೋದ್ರೆ ಯೂನಿಫಾರ್ಮ್ ಅದೇ ತರ ಇರ್ತದೆ. ಯಾಕೆ ಹೇಳ್ಬೋದಾ ಯಾರಾದ್ರೂ ಯಾಕಂತ? ಸರ್ ಅವ್ರದ್ದು ಯಾಕೆ ಮಾಡ್ತಾರೆ? ಅವ್ರದ್ದೊಂದು ಸಿಸ್ಟಮ್ ಇದೆ ಸರ್, ಐಡೆಂಟಿಫಿಕೇಶನ್. ಓಕೆ, ಐಡೆಂಟಿಫಿಕೇಶನ್, ಡುಪ್ಲಿಕೇಶನ್. ಆಮೇಲೆ ನಿಮ್ಗೆ ಒಂದು ನೋಡಿ, ಒಂದು ಸ್ಪಿರಿಟ್ ಬರ್ತದಾಗ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಟೀಮ್, ನಾವೀಗ ಲೀಡರ್ಶಿಪ್ ಫೌಂಡೇಶನ್ ಹೇಳ್ತೇವೆ, ವಾರಿಯರ್ಸ್ ಟೀಮ್ ಅಂತ ಹೇಳ್ತಾರೆ. ಆ ತರ ಒಂದು ಸ್ಪಿರಿಟ್ ಆ ಸ್ಕೂಲಿಗೆ, ಆ ಯೂನಿಫಾರ್ಮ್ ಅಲ್ಲಿ ಆ ಸ್ಪಿರಿಟ್ ಇರ್ತದೆ. ಅದರಿಂದ ಅವರು ಸಕ್ಸಸ್, ಯೂನಿಟಿ, ಅವರು ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ, ಯೂನಿಟಿ ಇರ್ತದೆ. ಆವಾಗ ನಮ್ಗೆ ಸಕ್ಸಸ್ ನಿಮ್ಗೆ ಈಸಿ ಆಗ್ತದೆ. ಸೊ ಆ ರೀತಿಯಲ್ಲಿ ಆಗ್ತದೆ. ಸೊ ಅದನ್ನ ನಾವು 1 by 1 ಅಡಾಪ್ಟ್ ಮಾಡೋಣ. ಓಕೆ, ಬಟ್ ನೀವು ಫಾಲೋ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಎಸ್, ನಾನು ಮಿಲಿಯನರ್ ಆಗ್ತೀನಿ ಅಂತ ಡಿಸಿಷನ್ ಮಾಡಿ ಆ ತರ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಪ್ರತಿಯೊಬ್ರು ಆಗ್ಲಿಕ್ಕೆ ಆಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೊ ಏನಾದ್ರೂ ನಿಮ್ಗೆ ಇದು ಲಿಂಕ್ ಬೇಕಿದ್ರೆ ನೀವು ಕೇಳಿ, ನಾನು ಲಿಂಕ್ ಅನ್ನ ಕೊಡ್ತೀವಿ. ಓಕೆ, ಕ್ಲೋಸ್ ಮಾಡೋಣ ಅಶೋಕ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕಾರ್ಯಕ್ರಮ ಕೊಟ್ಟಿದ್ರಿ ಸರ್. ಗುಡ್ ಮಾರ್ನಿಂಗ್. ಈಗ ನಂದು ಅನ್ಮ್ಯೂಟ್ ಆಗಿ. ಓಕೆ, ಅದು ನೆಟ್ವರ್ಕ್ ವೀಕ್ ಇರ್ಬೋದು ದಯಾನಂದ್, ನೆಟ್ವರ್ಕ್ ವೀಕ್ ನಿಮ್ಗೆ, ಯಾಕಂದ್ರೆ ಹೋಸ್ಟ್ ಅದೇ ಕೇಳೋದಿಲ್ಲ ಸರಿ. ಈಗ ಕೇಳ್ತಾ ಇದೆ, ಮಾತಾಡಿ. ಅದೇ ಉಂಟಲ್ಲ ಸರ್, ಬಹಳ ಅಂತೂ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ ನಾವು ಒಂದು ಡಿಸಿಷನ್ ತಕೊಂಡಾಗ ಅದನ್ನು ನಿಮ್ಮ ವಾಯ್ಸ್ ಬೇಕಾಗ್ತದೆ ಹೇಳಿ. ನಾನೀಗ ಬೇಕಾಗ್ತದಾ? ಹೇಳಿ. ಓಕೆ ಓಕೆ, ಈಗ ಮಾತಾಡ್ತೀನಿ. ಈಗ ಕೇಳುತ್ತೆ, ಈಗ ಬರ್ತದೆ ನೋಡಿ, ಈಗ ಬರ್ತದೆ. ಈಗ ಒಂದ್ ನಿಮಿಷ ಕೇಳುತ್ತಾ? ಈಗ ಕೇಳುತ್ತಾ? ಡಿಸಿಷನ್ ಅಂತ ತಕೊಂಡ ಮೇಲೆ ಉಂಟಲ್ಲ, ನಾವು ನಿಲ್ಬಾರ್ದು. ಈಗ ನೋಡಿ, ನಾನೊಂದು ಕೆಫೆ ಮಾಡ್ಬೇಕಂತ ಡಿಸಿಷನ್ ತಕೊಂಡೆ. ಯಾಕೆ ತಕೊಂಡ್ರೆ ಮೆಕ್ಡೊನಾಲ್ಡ್ ನ ಬಗ್ಗೆ ಕಥೆಯನ್ನು ಓದ್ತಾ ಇದ್ದೆ.
ಅವ 60 ವರ್ಷದ ಮೇಲೆ ಅಷ್ಟು ಸಾಧನೆ ಮಾಡಿದ್ದಾನಂತ ಆಯ್ತು. ನನ್ಗೆ ಒಂದು ಡಿಸಿಷನ್ ತಕೊಂಡೆ, ನಾನು ಯಾಕೆ ಕೆಫೆ ಗ್ಯಾನೋಡರ್ಮ ಕೆಫೆಯನ್ನು ಇಡೀ ವರ್ಲ್ಡ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ತಕೊಂಡೆ. ನೋಡಿ ವಿದಿನ್ ಈಗ ಬರೇ ಒಂದಾಗಿದೆ. ಈಗ ಸಾಧಾರಣ ಉಂಟಲ್ಲ ಸರ್, ನಾನು ಇಡೀ ಕರ್ನಾಟಕದಲ್ಲಿ ಸ್ಪಾಟ್ ಹುಡುಕಿದ್ದೀನಿ. 26ರ ಒಳಗೆ ಇಡೀ ಕರ್ನಾಟಕದ ಸಿಟಿಯಲ್ಲಿ ಕೆಫೆ ಗ್ಯಾನೋಡರ್ಮ ಇರ್ತದೆ. ಅದು ಫುಲ್ ಲೀಸ್ಟ್ ಆಗಿದೆ, ಡಿಸಿಷನ್ ತಕೊಂಡಾಗಿದೆ. ಮಜ್ಜಿಗೆ ಸೆಂಟರ್ ಇರ್ತದೆ. ಯಾಕಂತ ಹೇಳಿದ್ರೆ ಇಟ್ ಇಸ್ ದ ಬಿಕಾಸ್ ಆಫ್ ಡಿಸಿಷನ್. ನಾನು ಆ ಕೆಫೆ ಗ್ಯಾನೋಡರ್ಮ ಮಾಡ್ಲೇಬೇಕು. ಆ ಮುಖಾಂತರವಾಗಿ ಏನಾಗುತ್ತೆ ಅಂತಾರೆ, ಡಿಎಕ್ಷನ್ ಎಲ್ರಿಗೂ ಈಸಿ ಆಗುತ್ತೆ, ಡಿಎಕ್ಷನ್ ಪರಿಚಯ ಎಲ್ರಿಗೂ ಆಗುತ್ತೆ. ಒಂದು ಒಟ್ಟಿಗೆ ನನ್ನ ಪರ್ಸನಲ್ ಪಿ 1 ಲಕ್ಷ 2 ಲಕ್ಷ 3 ಲಕ್ಷ ಹೋಗುತ್ತೆ ಆಗ ಖಂಡಿತವಾಗಿ. ಈಗಾಗಲೇ ನಾನು ನಂದು ಒಂದು 10,000 ಪರ್ಸನಲ್ ಪಿ ಹೋಗ್ತಾ ಇದೆ. ಅದು ಒಂದು ಒಳ್ಳೆ ಡಿಸಿಷನ್. ಹಂಗಾಗಿ ಇವತ್ತಿನ ಏನು ಡಿಸಿಷನ್ ನಾವು ಕರೆಕ್ಟ್ ಆದ ನಿರ್ಧಾರವನ್ನು ತಕೊಳ್ಳೋದು ಮಾತ್ರ ಏನಾದ್ರು ಮಾಡ್ಲಿಕ್ಕಾಗುತ್ತೆ. ಏನಾದ್ರೂ ನಾನು ನಿರ್ಧಾರ ತಗೊಂಡಿದ್ದೀನಿ ಈ ಮೀಟಿಂಗ್ ಇಂದ ಸಾಧ್ಯ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ 500 ದಿನದ ಮೀಟಿಂಗ್ ಉಂಟಲ್ಲ, ನಮ್ಮಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿದೆ. ನಾನು ಈಗ ಬೆಳಿಗ್ಗೆ ಅಟೆಂಡ್ ಮಾಡದಿದ್ರು ಕೂಡ ಮತ್ತೆ ರೆಕಾರ್ಡಿಂಗ್ ಎಲ್ಲ ನಾನು ನೋಡ್ತೀನಿ. ಆ ಡಿಸಿಷನ್ ತಕೊಳ್ಳಿಕ್ಕೆ ಈ ಮೀಟಿಂಗ್ ನಾನು ನಿರಂತರವಾಗಿ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತೆ. ಅದು ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಸ್ಪೆಷಾಲಿಟಿ ಇರ್ತದೆ. ಆದ್ರೂ ಹೇಳಿದ್ದು ನಾನು, ಈ ಮೀಟಿಂಗ್ ಅನ್ನು ಯಾರು ಕರೆಕ್ಟ್ ಆಗಿ ತಗೊಳ್ತಾರ ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಏನಾದ್ರೂ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ, ಅವರು ಸಕಾರಾತ್ಮಕವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. 25ರ ಈಗ ಒಳಗಡೆ ನೋಡಿ, 26ರ ಒಳಗೆ ನೀವು ನಮ್ಮ ಡಿಸಿಷನ್ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ಈಗ ನನ್ಗೆ ದಾವಣಗೆರೆಯಲ್ಲಿ ಒಂದು ಪ್ಲೇಸ್ ಆಗ್ಬೇಕು, ಅಲ್ಲಿ ಬಾಗಲಕೋಟೆಯಲ್ಲಿ ಹೇಗೂ ಇದ್ದಾರೆ. ದಾವಣಗೆರೆಯಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಬೆಂಗಳೂರಲ್ಲಿ ಆಗಿದೆ, ಹುಬ್ಳಿಯಲ್ಲಿ ಆಗಿದೆ, ಬೆಳಗಾಮಲ್ಲಿ ನಾನು ಮಾಡಿದ್ದೇನೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ನಾನು ಮಾಡುವುದಿಲ್ಲ, ಇನ್ವೆಸ್ಟ್ಮೆಂಟ್ ಬೇರೆ ಹತ್ರ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಜನ ಇದ್ದಾರೆ ಸರ್, ಅಂತ ಜನ ಇದ್ದಾರೆ. ನಮ್ಮ ನಿರ್ಧಾರ ಗಟ್ಟಿ ಇದ್ದಾಗ ತನ್ನಿಂದ ತಾನೇ ಜನ ಬರ್ತಾರೆ ಎಂಬ ಹೇಳುವುದಕ್ಕೆ ಇದೊಂದು ಒಳ್ಳೆಯ ಒಂದು ಉದಾಹರಣೆ. ಖಂಡಿತವಾಗಿ 27ರ ಒಳಗೆ ನೋಡಿ, ಮೆಕ್ಡೊನಾಲ್ಡ್ ತರ ನಮ್ದು ಕೆಫೆ ಗ್ಯಾನೋಡರ್ಮ ಬ್ರಾಂಚಸ್ ಇಡೀ ಕರ್ನಾಟಕದಲ್ಲಿ ಇರ್ತದೆ, ಇಂಡಿಯಾದಲ್ಲೂ ಇರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕೆ ಏನೆಲ್ಲ ಕಾರಣ ಅಂತ ಹೇಳಿದ್ರೆ ಈ ಮೀಟಿಂಗ್ ಕಾರಣ ಆಗ್ತದೆ, ಅಶೋಕ್ ಅವರ ಪ್ರೇರಣೆ ಕಾರಣ ಆಗ್ತದೆ, ನಿಮ್ಮ ಪ್ರೇರಣೆ ಕಾರಣ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ದಯಾನಂದ್ ಅವರೇ. ನಿಮ್ಮ ನಿರ್ಧಾರ ಉಂಟಲ್ಲ, ಇಂಥ ಒಂದು ಅಚಲ ನಿರ್ಧಾರ ನಿಮ್ಮನ್ನ ಎಲ್ಲಿಗೋ ಕೊಂಡೋಗ್ತದೆ. ಯಾಕಂದ್ರೆ ನೀವು ಇದರಲ್ಲಿ ಲಾಸ್ಟಿಗೆ ಹೇಳಿದ್ರಿ, ಜಾಗ ಬೇರೆಯವರು, ಅಂಗಡಿ ಬೇರೆಯವರು, ಹಣ ಬೇರೆಯವರು ಆಗ್ತಾರೆ. ನಿಮ್ಮ ಏನು ನೋಹೌ, ನಿಮ್ಮ ಒಂದು ಏನು ಮೈಂಡ್ ಅಲ್ಲಿ ಇದೆ ಅದನ್ನ ನೀವು ಅವರಿಗೆ ಕೊಡ್ತಾ ಇದ್ದೀರಿ, ಅದಕ್ಕೆ ನೀವು ಹಣ ತಗೊಳ್ತಾ ಇದ್ದೀರಿ. ಇದು ಉಂಟಲ್ಲ, ತುಂಬಾ ಜನ ಅಮೆರಿಕದಲ್ಲಿ ನಾನು ಒಂದ್ಸಲ ಕೇಳಿದೆ, ಅಂದ್ರೆ ಅವರು ಹೇಳುದಂತ ಹೇಳಿದ್ರೆ ಸೀಕ್ರೆಟ್ ಫಾರ್ ಸೇಲ್ ಅಂತ. ಯಾವ್ದು ಬೇಕಾದ್ರೆ ಇಡ್ಬೋದು ನಿಮ್ಗೆ, ಅವರು ಇದೆ ಅವ್ರ ಹತ್ರ ಸೀಕ್ರೆಟ್ ಯಾವ್ದು ಅದನ್ನ ಹೇಳ್ತಾರೋ ಅದಕ್ಕೆ ಇಷ್ಟು ದುಡ್ಡು ಕೊಡಬೇಕಂತ, ಸುಮ್ಮನೆ ಕೊಡೋದಿಲ್ಲ ಅವರು. ಸೊ ಅದೇ ತರ ನೀವೀಗ ನೋಹವ್ ಮಾಡಿದ್ರಿ, ಒಂದು ಕೆಫೆ ಗ್ಯಾನೋದು ಒಂದು ಗೊತ್ತಿದೆ ನಿಮ್ಗೆ, ಯಾವ ರೀತಿ ಅದನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಸರ ಒಂದ್ ನಿಮಿಷ, ಕೆಫೆ ಗ್ಯಾನೋದ ಫುಲ್ ಕ್ರೆಡಿಟ್ ನನ್ನ ಹೆಂಡತಿಗೆ ಸಲ್ಬೇಕು. ಇರ್ಲಿಲ್ಲ, ನನ್ನ ಮಕ್ಕಳಿಗೆ ಸಲ್ಬೇಕು. ಅವರು ಇಷ್ಟು ದುಡಿತಾರ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತಾರ ಅದನ್ನ ಮಾಡ್ತಾರ ಅವ್ರು, ನನಗಿಂತ ಚೆನ್ನಾಗಿ ಮಾಡ್ತಾರೆ. ಹೀಗಾಗಿ ನಾಳಿದ್ದು ಅವರು ದೊಡ್ಡ ಒಂದು MD ಆದಾಗ ನಾನು ಹೇಳಿದೆ, ನೀನ್ MD ಆದಾಗ ಕಾರಲ್ಲಿ ತುತ್ತುದಾಗ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಯಾಕೆಂದ್ರೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಅದೇ ಅವನು KFC ಅವನ ಇತಿಹಾಸ ಮಾಡಿದಾನೆ, ನೀವು ಸಹ ಇತಿಹಾಸ ಆಗ್ತದೆ ನಿಮ್ದು ಕೆಫೆ ಗ್ಯಾನೋ. ಓ ಡೋಂಟ್ ವರಿ, ಬಿ ಹ್ಯಾಪಿ. ಈಗ ಯಾಕಂದ್ರೆ ಎಷ್ಟೆಷ್ಟು ಪ್ರಾಡಕ್ಟ್ ಬರೇ ನಮ್ಮ DXN ಕಾಫಿ, ಟೀ, ಕೋಕೋಜಿ, ಆಮೇಲೆ ಲೆಮೋನ್ಜಿ, ಆಮೇಲೆ ಜ್ಯೂಸ್, ಇದನ್ನೇ ಇಟ್ರು ಸಾಕು, ಬೇಕಾದಾಗ ಮಾಡ್ಬೋದು ನೋಡಿ. ಆಮೇಲೆ ಈಗ ನಮ್ಮ ಸೂಪರ್ ಗ್ರೀನ್ ಅಂತೂ ಹೈಯೆಸ್ಟ್ ಹೋಗ್ತಾ ಇದೆ, ನೀವು ಸಹ ಅದನ್ನ ಕೊಡ್ತಾ ಇದ್ದೀರಿ, ಜನರು ಸಹ ಅದನ್ನ ಲೈಕ್ ಮಾಡ್ತಾ ಇದ್ದಾರೆ. ಜಸ್ಟ್ ಇದನ್ನ ಇಟ್ಟು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ಒಳ್ಳೆ ಐಡಿಯಾ ಮಾಡಿದಿರಿ. ಮಜ್ಜಿಗೆ ಉಂಟಲ್ಲ ಸರ್, ನಮ್ಮ ಮಜ್ಜಿಗೆಯಲ್ಲಿ 30 ಆಯುರ್ವೇದಿಕ್ ಐಟಮ್ ಇರ್ತದೆ, ಬರೇ DXN ಇರ್ತದೆ. ನಮ್ಮ ಮಜ್ಜಿಗೆ ಇಷ್ಟು ಫೇಮಸ್ ಆಗಿದೆ, ಬರೇ ಮಜ್ಜಿಗೆ ಸೆಂಟರ್ ಮಾಡಿ ಜನ ಹಣ ಮಾಡ್ಬೋದು. ಓ ನೋಡಿದ್ರಾ, ಅದನ್ನ ನೀವು ಇಲ್ಲ ಗ್ಯಾರಂಟಿ. ಯಾಕೆಂದ್ರೆ ಅದ್ರಲ್ಲಿ ಸ್ಪೈಸಿ ಇದು ಹಾಕಿದಾರ ಅವರು, ಡೆಫಿನೆಟ್ಲಿ ಅದು ಅಷ್ಟು ಎಲಿಮೆಂಟ್ಸ್ ಅದ್ರಲ್ಲಿ ಇದೆ. ಬೇರೆನೂ ಹಾಕಿದ್ದೀನಿ, ಅದು ಮಾತ್ರ ಅಲ್ಲ, ಬೇರೆನೂ ಹಾಕಿದ್ದೀನಿ. ಆದ್ರೆ ಎಲ್ಲ DXN ಗೆ ಸಂಬಂಧಪಟ್ಟದ್ದೇ ಜಾಸ್ತಿ ಇದೆ ಅದರಲ್ಲಿ. 30 ಐಟಮ್ DXN ಗೆ ಸಂಬಂಧಪಟ್ಟದ್ದಿದೆ, ಮತ್ತೆ ಎಕ್ಸ್ಟ್ರಾ ಪುನಃ 5 ಐಟಮ್ ಬೇರೆ ಇದೆ. ಹಾಗಾಗಿ ಮೊನ್ನೆ ಒಬ್ರು ಯಾರೋ ದೊಡ್ಡ ಜನ ಬಂದು ನನ್ನ ಹತ್ರ ಫಾರ್ಮುಲಾ ಕೇಳಿದ್ರು. ಅದ ಕಂಪನಿ, ನಾನು ಇದರದ್ದೇ ಒಂದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಫಾರ್ಮುಲಾ ಎಲ್ಲ ಫಾರ್ಮುಲಾ ನಮ್ಮ ಹತ್ರ ಇರ್ತದೆ, ನೀವು ಅದನ್ನ ಎಲ್ಲ ಲೀಕ್ ಔಟ್ ಮಾಡಬೇಡಿ, ಅದು ನಿಮ್ಮ ಸೀಕ್ರೆಟ್. ಯಾಕಂದ್ರೆ KFC ಅವರು ಹೇಳ್ತಾರಂತೆ ಫಾರ್ಮುಲಾ ಇಲ್ಲ, ನೀವು ಇದನ್ನ ನಿಮ್ಗೆ ಫ್ರಾಂಚೈಸಿ ಕೊಡ್ತೀನಂತ. ಆ ರೀತಿ ಹಣ ಮಾಡ್ಲಿಕ್ಕೆ ನೀವು ಆತರ ಹೇಳಿ ಅವರಿಗೆ ಕೊಡಿ.
ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳಿಲಿ ಅಂತ ನಾವ್ ಇಲ್ಲಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ದಯಾನಂದ್, ನಿಮ್ಗೂ ನಿಮ್ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ಓಕೆ ಅಶೋಕ್, ವಿಲ್ ಕ್ಲೋಸ್ ಇಟ್. ಮಜ್ಜಿಗೆ ಅಂತೂ ಸೂಪರ್ ಇದೆ ಸರ್. ಮಜ್ಜಿಗೆದೇ ಮಾಡ್ಬೋದು ಅವರು. ನಾನು ಹೇಳೋದು ಎಲ್ಲಿ ಗೊತ್ತಾ, ಫಸ್ಟ್ ಗೆ ಮಜ್ಜಿಗೆ ಕೈಗುಣ ಒಳ್ಳೇದಿದೆ ಸರ್. ಯಾಕಂದ್ರೆ ಆ ಟೇಸ್ಟ್ ಎಲ್ಲೂ ನಮ್ಗೆ ಸಿಗ್ಲಿಕ್ಕಿಲ್ಲ ಅಂತ ಮಜ್ಜಿಗೆ. ಒಂದ್ಸಲ ಅಲ್ಲಿ ಮೂಳೂರು ಹೋದ್ರಲ್ಲಿ ಮಜ್ಜಿಗೆ ಕುಡ್ದೇ ಬರ್ಬೇಕು. ಒಂದ್ಸಲ ಯಾಕೆ ಬರ್ತಾರೆ ಅದು ಆಗ್ತದೆ. ಈಗ ನೋಡಿ ಕೆಲವರೆಲ್ಲ ಮ್ಯಾಕ್ಡೋನ್ ಅದೇ ಕೆಲವೊಂದನ್ನು ಹುಡ್ಕೊಂಡು ಹೋಗ್ತಾರಲ್ಲ, ಅದೇ ತರ ಈ DXN ಕೆಫೆ ಗ್ಯಾನೋನ ಜನ ಹುಡ್ಕೊಂಡು ಹೋಗುವ ಇದು ಆಗ್ತದೆ. ಅದು ಈಗ ಅವರು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ. 1 by 1 ಜಾಸ್ತಿ ಆದಾಗ ಆಟೋಮೆಟಿಕ್ ಪಬ್ಲಿಸಿಟಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್. ಮಾತಾಡ್ಲಿಕ್ಕೆ ಯಾರಿಲ್ಲ ಅಲ್ಲ, ಕ್ಲೋಸ್ ಮಾಡೋಣ. ಅದೇ ಇವರೆಲ್ಲ ಹ್ಯಾಂಡ್ ರೈಸ್ ಮಾಡಿದಾರೆ ಆದ್ರೂ ಮಾತಾಡ್ಲಿಲ್ಲ.